ಬೆಲ್ಲಿ ಫ್ಯಾಟ್ ರಿಡಕ್ಷನ್. ಎಸ್, ಹೌ ಟು ರಿಡ್ಯೂಸ್ ಬೆಲ್ಲಿ ಫ್ಯಾಟ್. ಸೊ ಬಹಳ ಜನಕ್ಕೆ ಯಾರ್ಯಾರಿಗೆ ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಮಾಡಬೇಕು ಅಂತಿದೆ ಅವರು ನಿಮ್ಮ ಕೈಯನ್ನು ಎಸ್ಬೋದು ಅಥವಾ ಎಸ್ ಅಂತ ಹೇಳ್ಬೋದು. ಹೌ ಮೆನಿ ಆಫ್ ಯು ಆ್ಯಕ್ಚುಲಿ ವಾಂಟ್ ಟು ರಿಡ್ಯೂಸ್ ಬೆಲ್ಲಿ ಫ್ಯಾಟ್? ಎಸ್. ಸೊ ಎಸ್, ಬಹಳ ಜನಕ್ಕೆ ಎಸ್ 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 ಅಂತ ಹಾಕಿದ್ದಾರೆ. ಓಕೆ, ಗುಡ್ ಟು ನೋ. ಸೊ ಬಹಳ ಜನಕ್ಕೆ ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಸೊ ಇವತ್ತಿನ ಕ್ಲಾಸಲ್ಲಿ ವಾಟ್ ಆರ್ ದಿ ಮಿತ್ಸ್? ಜನ ಯೂಶಲಿ ಬೆಲ್ಲಿ ಫ್ಯಾಟ್ ರಿಡಕ್ಷನ್ಗೆ ಏನೇನು ಟ್ರೈ ಮಾಡ್ತಾರೆ, ಆ್ಯಕ್ಚುಲಿ ಏನು ವರ್ಕ್ ಆಗುತ್ತೆ, ವಾಟ್ ಈಸ್ ದ ಸೈನ್ಸ್ ಬಿಹೈಂಡ್ ಆಲ್ ಆಫ್ ದಿಸ್ ಅನ್ನೋದನ್ನು ನೀವು ಇವತ್ತಿನ ಸೆಷನಲ್ಲಿ ಕಲಿತೀರ. ಸೊ ಇವತ್ತಿನ ಕ್ಲಾಸಿಗೆ ಆಲ್ಮೋಸ್ಟ್ ರೆಡ್ಯೂಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಎಸ್, ಅದು ಆಲ್ಮೋಸ್ಟ್ ರೆಡ್ಯೂಸ್ಡ್. ಎಸ್, ಅದು ನಾನು ನಿಮಗೆ ಹೋಗ್ತಾ ಹೋಗ್ತಾ ಕೇಳ್ತೀನಿ. ಸೊ ಯಾಕೆಂದರೆ ಭಾಳ ತುಂಬ ಜನಕ್ಕೆ ಇಂಟ್ರೆಸ್ಟಿಂಗ್ ವಿಚಾರ ಇದು. ಅಂದರೆ ಎಲ್ಲರಿಗೂ ಹೊಟ್ಟೆ ಸುತ್ತ ಅಕ್ಯುಮುಲೇಟ್ ಆಗಿರೋ ಫ್ಯಾಟನ್ನು ಕಮ್ಮಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನಾದರೂ ಸ್ಪೆಷಲಾಗಿ ಮಾಡ್ಬೋದಾ ಅನ್ನೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ನೋಡೋಣ. ಸೊ ವಿಲ್ ಗೆಟ್ ಟು ನೋ ಇನ್ ದಿಸ್ ಸೆಷನ್ ಏನೇನು ಮಾಡ್ಬೋದು ನೀವು ಬೆಲಿ ಫ್ಯಾಟ್ ರಿಡ್ಯೂಸ್ ಮಾಡಬೇಕು ಅನ್ನೋಂಗಿದ್ರೆ ಅಂತ. ಎಸ್, ಈಗ ಬೆಲಿ ಫ್ಯಾಟ್ ವಿಚಾರದಲ್ಲಿ ಬಹಳಷ್ಟು ಮಿತ್ಸ್ ಇದೆ. ಅಂದರೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದನ್ನು ನೋಡೋಣ. ಈಗ ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಬೇಕಾದಷ್ಟು ವಿಡಿಯೋಸ್ ಸಿಗುತ್ತೆ. ಒಂದು ನಂಬರ್ 1 ಎಕ್ಸಸೈಸ್ ಟು ಲೂಸ್ ಬೆಲಿ ಫ್ಯಾಟ್. ಸೊ ಈ ರೀತಿ ಭಾಳ ಜನ ನೋಡಿರ್ಬೋದು. ಯಾರಾದರೂ ಟ್ರೈ ಮಾಡಿದಾರಾ ಯೂಟ್ಯೂಬಲ್ಲಿ? ಅಲ್ಲಿ ಇಲ್ಲಿ ನೋಡ್ಕೊಂಡು ಒಂದು 15 ದಿನ, ಒಂದು ತಿಂಗಳಲ್ಲಿ ಅಬ್ಡಾಮಿನಲ್ ಎಕ್ಸಸೈಸು, ಅಬ್ಡಾಮಿನಲ್ ಕ್ರಂಚಸ್ಸು, ಕೋರ್ ಎಕ್ಸಸೈಸ್ ಮಾಡಿದ್ರೆ 1 ವಾರದಲ್ಲಿ ನಿಮ್ಮ ಬೆಲ್ಲಿ ಫ್ಲಾಟ್ ಆಗೋಗುತ್ತೆ, ಫ್ಯಾಟ್ ಎಲ್ಲ ಮಯ ಆಗೋಗುತ್ತೆ ಅಂತ ಭಾಳ ಜನ ಅಂದರೆ ಅಲ್ಲಿ ಇಲ್ಲಿ ವೀಡಿಯೋಸ್ ನೋಡಿರ್ಬೋದು, ಅಥವಾ ನೀವು ಸರ್ಚ್ ಮಾಡಿದಾಗ ಯಾರಾದರೂ ಹೇಳಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಅಲ್ಲಿ ಬರ್ತಾ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಯಾರಾದರೂ ಟ್ರೈ ಮಾಡಿದ್ರಾ? ಅದನ್ನು ನೋಡಿಕೊಂಡು ಟ್ರೈ ಮಾಡಿದ್ರಾ? ಸೊ ಅದು ಮಾಡಿದ್ಮೇಲೆ ಏನಾದರೂ ಬೆಲ್ಲಿ ಫ್ಯಾಟ್ ಕಮ್ಮಿ ಆಯಿತಾ? ಕಮ್ಮಿ ಆಗಿದ್ರೆ ಎಸ್ ಅಂತ ಹಾಕ್ಬೋದು. ನಿಮ್ಗೆ ಯಾರಾದರೂ ನೀವು ಮಾಡಿ, ಫಾರ್ ಎಕ್ಸಾಂಪಲ್ ಇದೊಂದು ಎಕ್ಸಸೈಸಿಂದ ನಿಮ್ಮ ಬೆಲ್ಲಿ ಫ್ಯಾಟು ಕಮ್ಮಿ ಆಗೋಗುತ್ತೆ, ನಿಮಗೆ 6 ಪ್ಯಾಕ್ಸ್ ಅಬ್ಡಮನ್ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ವಿಡಿಯೋದಲ್ಲಿ. ಸೊ 1 ಎಕ್ಸಸೈಸ್, ಹೊಟ್ಟೆ ಒಂದು ಆ ಕಡೆ ಲೆಫ್ಟ್ ಸೈಡಲ್ಲಿ ಫುಲ್ ಪಾಟ್ ಬೆಲ್ಲಿ ಇದೆ, ರೈಟ್ ಸೈಡಲ್ಲಿ ಇದು 6 ಪ್ಯಾಕ್ಸ್ ಅಬ್ಡಮನ್ ಇದೆ. ಸೊ ಅದು ಆಗುತ್ತೆ ಅಂತ ನೋಡಿರ್ಬೋದು. ಲೂಸ್ ಬೆಲ್ಲಿ ಫ್ಯಾಟ್ ಇನ್ 7 days ಚಾಲೆಂಜ್. ಸೊ 80 ಮಿಲಿಯನ್ ವ್ಯೂಸ್ ಆಗಿದೆ. ಅಂದರೆ 7 ಡೇಸಲ್ಲಿ ಬೆಲ್ಲಿ ಫ್ಯಾಟ್ನ ಲೂಸ್ ಮಾಡಿ ಅಂತ. ಸೊ ಇದೇ ರೀತಿ ಹೌ ಟು ಲೂಸ್ ಬೆಲ್ಲಿ ಫ್ಯಾಟ್ ಇನ್ 1 week ಆ್ಯಂಡ್ ಫಾಸ್ಟ್. ಅಂದರೆ ಒಂದೇ ವಾರದಲ್ಲಿ ಬೆಲ್ಲಿ ಫ್ಯಾಟ್ನ ಲೂಸ್ ಮಾಡೋದು, ಅದು ಫಾಸ್ಟಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ. ನೆಕ್ಸ್ಟು ಗೆಟ್ ರೀಡ್ ಆಫ್ ಬೆಲ್ಲಿ ಫ್ಯಾಟ್, ಡೂ ದಿಸ್ 5 ಯೋಗ ಪೋಸಸ್ ಡೈಲಿ. ಸ್ವಾಮಿ ರಾಮದೇವ್ ಅವ್ರದ್ದು ಒಂದು ಯೂಟ್ಯೂಬಲ್ಲಿ ವಿಡಿಯೋ ಇದೆ. ಅಂದರೆ ಒಂದಿಷ್ಟು ಯೋಗ ಪೋಸಸ್ ಮಾಡಿದ್ರೆ ನಿಮ್ಮ ಬೆಲ್ಲಿ ಫ್ಯಾಟ್ ಹೋಗ್ಬಿಡುತ್ತೆ ಅಂತ. ಸೊ ಫಾಸ್ಟ್ ವೇ ಟು ಲೂಸ್ ಬೆಲಿ ಫ್ಯಾಟ್ ಅಂತ ಬೇಕಾದಷ್ಟು ವಿಡಿಯೋಸ್ ಎಲ್ಲ ನೀವು ನೋಡಿರ್ಬೋದು. ಸೊ ಜನರಲಿ ಇದೇನು ಈ ರೀತಿ ಎಲ್ಲ ಮಾಡೋದ್ರಿಂದ ಆಗುತ್ತಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದಂತೂ ನಿಮಗೆ ಇಷ್ಟೊತ್ತಿಗೆ ಗೊತ್ತಾಗೋಗಿರುತ್ತೆ, ಪ್ರೋಗ್ರಾಮೆಲ್ಲ ಭಾಳ ದಿನದಿಂದ ಇರೋದ್ರಿಂದ. ಬರೀ ಯಾವುದೋ ಒಂದು ಅಬ್ಡಾಮಿನಲ್ ಎಕ್ಸಸೈಸ್ ಮಾಡೋದಂತೂ ಡೆಫಿನೆಟ್ಲಿ ಬೆಲಿ ಫ್ಯಾಟ್ ಕರಗಲ್ಲ. ಸೊ ಬೆಲಿ ಫ್ಯಾಟ್ ಕರಗಬೇಕು ಅಂದರೆ ಬೇರೆ ಏನೇನೋ ಮಾಡಬೇಕಾಗತ್ತೆ, ಅದು ನಿಮ್ಗೆ ಗೊತ್ತಿರುತ್ತೆ. ಸೊ ನೋ ರಿಸಲ್ಟ್ ಅಂತ ಮಧುರ ಅವ್ರು ಆಗ್ತಾರೆ, ಶೀಲಾ ಅವ್ರು ಆಗ್ತಾರೆ, ಸುಮನ್ ಅವರು ಇಲ್ಲ, ಬಟ್ ಸ್ವಲ್ಪ ಇಂಚ್ ಲಾಸ್ ಓವರ್ ಆಲ್ ಬಾಡಿ ಸ್ವಲ್ಪ ವಾಪಸ್ ಬಂತು ಅನ್ನೋದು. ಸೊ ಗೊತ್ತಾಗುತ್ತೆ, ಅಂದರೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ನೆಕ್ಸ್ಟು ಯಾವುದಾದ್ರೂ ಒಂದು ಸೂಪರ್ ಫುಡ್ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಬಿಸಿನೀರಿಗೆ ಇದನ್ನು ಹಾಕೊಂಡು ಕುಡಿದ್ಬಿಡಿ. ಒಂದು ಲೆಮನ್ ಟೀ ಏನೋ ಕುಡೀರಿ, ಅಥವಾ ಒಂದು ಗ್ರೀನ್ ಟೀ ಕುಡೀರಿ, ಅಥವಾ ಇನ್ನೊಂದು ಯಾವುದೋ ಒಂದು ತುಳಸಿ ಹಾಕಿ ಇದನ್ನು ಮಾಡಿ. ಆ್ಯಂಡ್ ಯಾವುದೋ ಒಂದು ಸೂಪರ್ ಫುಡ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಬೆಲಿ ಫ್ಯಾಟ್ ಕಂಪ್ಲೀಟ್ಲಿ ಕರಗೋಗುತ್ತೆ. ಈಗ ಒಜಂಪಿಕ್ ಎಲ್ಲ ಬಂದಮೇಲೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಯಾವುದೋ ಒಂದು ಸಪ್ಲಿಮೆಂಟು ಭಾಳ ಫೇಮಸ್ ಆಗಿತ್ತು. ಈ ಸಪ್ಲಿಮೆಂಟ್ ತೊಗೊಂಡ್ರೆ ಡೆಫಿನೆಟ್ಲಿ ನಿಮಗೆ ಇದು ಆಗುತ್ತೆ. ಅಂದರೆ 1 ಸೂಪರ್ ಫುಡ್ ಆರ್ ಸಪ್ಲಿಮೆಂಟ್ ವಿಲ್ ಬರ್ನ್ ಯುವರ್ ಫ್ಯಾಟ್. ಟಾಪ್ 8 ಹರ್ಬಲ್ ಟೀಸ್ ದಟ್ ವಿಲ್ ಬರ್ನ್ ಬೆಲಿ ಫ್ಯಾಟ್. ಇನ್ನೊಂದು ಯಾವುದು, ಜಸ್ಟ್ ಮಿಕ್ಸ್ ಇಟ್ ಇನ್ ವಾಟರ್ ಆ್ಯಂಡ್ ಗೆಟ್ ರೀಡ್ ಆಫ್ ಯುವರ್ ಬೆಲಿ ಫ್ಯಾಟ್. ಇದೇನೋ ಪೌಡ್ರು ಯಾವುದು ಅಂತ ಹೇಳಿಲ್ಲ, ಅದು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಪೌಡ್ರನ್ನ ನೀವು ನೀರಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ಸಾಕು, ನಿಮ್ಮ ಬೆಲಿ ಫ್ಯಾಟ್ ಮಾಯ ಆಗತ್ತೆ ಅಂತ. ಸೊ ಈ ರೀತಿಯೂ ಕೆಲವೆಲ್ಲ ಬರುತ್ತೆ. ಅಂದರೆ ಎನಿ ಸಪ್ಲಿಮೆಂಟ್ ಸೂಪರ್ ಫುಡ್ ಅಥವಾ ಏನಾದರೂ ಒಂದು ಹರ್ಬಲ್ ಪ್ರಿಪರೇಷನ್ ಅಥವಾ ಯಾವುದಾದ್ರೂ ಹರ್ಬ್ ಸ್ಪೈಸಸ್ಸು ಇದನ್ನು ನೀವು ಕಮ್ಮಿ ಮಾಡಿ ಆಗುತ್ತೆ ಅಂತ. ಆ್ಯಂಡ್ ಯಾರೋ ಸ್ವೆಟ್ ಬೆಲ್ಟ್ಸ್ ಆ್ಯಂಡ್ ಸೋನಾ
ಸ್ವೆಟ್ ಬೆಲ್ಟ್ಸ್ ಅಂಡ್ ಸೋನಾ. ಎಸ್ ವಿಜಯಲಕ್ಷ್ಮಿ ಅವ್ರು, ನಾನು ಎಲ್ಲ ಮಾಡಿ ಕೈ ಚೆಲ್ಲಿ ಕುಳಿತಿದ್ದೇನೆ. ಸೊ ಕೈ ಚೆಲ್ಲಿ ಕುಳಿತಿದ್ದೇನೆ ಅಂದರೆ ನೀವು ಯಾವ ಬ್ಯಾಚ್ ಅಂತ ಹಾಕಿ. ನೀವು ಯಾವ ಬ್ಯಾಚಲ್ಲಿರೋರು, ಯಾವ ಬ್ಯಾಚಲ್ಲಿರೋರು? ಬ್ಯಾಚ್ 27 ಅನ್ಕೋತೀನಿ. ಬ್ಯಾಚ್ 27. ಎಸ್ ಓಕೆ. ಎಸ್ ಮೇಡಮ್, ಮೊನ್ನೆ ಬಂದಿದ್ರಲ್ಲ, ಐ ಥಿಂಕ್ ನೀವೇ ಅನ್ಕೊತೀನಿ. ಎಸ್, ಕನ್ಸಲ್ಟೇಷನ್ಗೆ ಬಂದಿದ್ರ. ಸೊ ಎಲ್ಲ ಮಾಡಿದ್ದೀರಾ ಅಂದರೆ, ಸೊ ಏನು ಮಾಡಿದ್ರೆ ಆ್ಯಕ್ಚುಲಿ ವರ್ಕ್ ಆಗುತ್ತೆ ಅನ್ನೋದು ಅದು ಅದು ಟ್ರೈ ಮಾಡಿದ್ದೆ ಸರ್. ಸೋನಾ ಬೆಲ್ಟ್ ಟ್ರೈ ಮಾಡಿದ್ದೀರಾ? ಓಕೆ, ಐ ಟ್ರೈಡ್ ದಿಸ್ ಲಾಂಗ್ ಎಗೋ. ಶ್ರೀನಿವಾಸ್ ಅವ್ರು ಆಗ್ತಾರೆ. ಎಸ್ ಸರ್, ಟ್ರೈ ಮಾಡಿದರೆ ಏನಾದರೂ ಇಂಪ್ರೂವ್ಮೆಂಟ್ ಆಯಿತಾ ಸರ್ ಅದನ್ನು ಟ್ರೈ ಮಾಡೋದ್ರಿಂದ? ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಆಗಿದ್ರೆ ಹಾಕ್ಬೋದು, ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದರೆ. ಸೋನಾ ಸ್ವೆಟ್ ಬೆಲ್ಟ್ಗಳನ್ನು ಹಾಕಿ ತೋರಿಸ್ತಾರಲ್ಲ, ಅದರಲ್ಲಿ ಫಿಟ್ ಆಗಿರೋರು ಮಾಡೆಲ್ಸ್ರಿಂದ ಫೋಟೋ ತೆಗೆದಿರ್ತಾರೆ, 6 ಪ್ಯಾಕ್ಸ್ ಇರೋರು. ಸೊ ನೀವು ಇವ್ರದೇ ರೀತಿ ಆಗ್ಬಿಡ್ತೀರಾ ಇದನ್ನು ಯೂಸ್ ಮಾಡಿದ್ರೆ 1 ತಿಂಗಳಿಗೆ 2 ತಿಂಗಳಿಗೆ ಅನ್ನೋ ಥರ ಇರುತ್ತೆ. ನೆಕ್ಸ್ಟು ಪ್ರೊಸೀಜರ್ಸ್ ಫಾರ್ ಫ್ಯಾಟ್ ರಿಮೂವಲ್ ಪ್ರೊಸೀಜರ್ಸ್. ಲೈಪೋಸೆಕ್ಷನ್ ಆಗಿರ್ಬೋದು, ಕ್ರಯೋ ಲೈಪೋಲೈಸಿಸ್ ಅಥವಾ ಹೀಟ್ ಬೇಸ್ಡ್ ಲೈಪೋಲೈಸಿಸ್, ಲೇಸರ್ ಬೇಸ್ಡ್ ಲೈಪೋಲೈಸಿಸ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತೆಲ್ಲ ಮಾಡ್ತಾರೆ. ಸೊ ಈ ಥರ ಪ್ರೊಸೀಜರ್ಸ್ ಯಾರಾದರೂ ಮಾಡಿಸಿದ್ರೆ ಅದು ಯೂಶಲಿ ಇದು ಸ್ಲಿಮ್ಮಿಂಗ್ ಸೆಂಟರ್ಸ್ ಅಂತ ಎಲ್ಲ ಇರುತ್ತೆ. ಸ್ಲಿಮ್ಮಿಂಗ್ ಸೆಂಟರ್ಸಲ್ಲಿ ಯಾರಾದರೂ ನೀವು ಮಾಡಿಸಿದ್ರೆ ಕೈ ಎತ್ಬೋದು, ಅಥವಾ ಬೇರೆ ನಿಮ್ಗೆ ಗೊತ್ತಿರೋರು ಯಾರಾದರೂ ಮಾಡಿಸಿದ್ರೆ ಮಾಡಿಸುವ. ಐ ಟ್ರೈಡ್ ಸರ್, ಇಟ್ ವಿಲ್ ಹೆಲ್ಪ್. ಎಸ್, ಹೇಳ್ತೀನಿ ವಾಟ್ ಇಟ್ ವಿಲ್, ಅದರಿಂದ ಏನಾಗುತ್ತೆ ಅನ್ನೋದನ್ನು ಐ ವಿಲ್ ಟೆಲ್ ಯು. ಅದು ಯಾವಾಗ, ವಾಟ್ ಈಸ್ ದ ಅಡ್ವಾಂಟೇಜ್ ಏನು. ನೋ ಸರ್, ಹರ್ಡ್ ಕೇಳಿರ್ತಾರೆ ಭಾಳ ಜನ, ಟ್ರೈ ಮಾಡಲ್ಲ. ಐ ಟ್ರೈ ಇಟ್ ವಿಲ್ ಹೆಲ್ಪ್ ಅಂತ ಷಡಾಕ್ಷರಿ ಅವರು ಹಾಕಿರ್ತಾರೆ. ಲೈಕ್ ಕಲರ್ಸ್ ಅಂತ ಬೇಕಾದಷ್ಟು ಹೆಸರುಗಳಿದೆ. ನನಗೆ ಜಾಸ್ತಿ ಹೆಸರುಗಳೆಲ್ಲ ಗೊತ್ತಿಲ್ಲ, ಬಿಕಾಸ್ ಅವೆಲ್ಲ ಯಾವುದು ನಾವು ಟ್ರೈ ಮಾಡಿಲ್ದಲ್ಲೇ ಇರೋದ್ರಿಂದ, ನಾನು ಯಾವುದು ಪ್ರಮೋಟ್ ಮಾಡ್ದಲ್ಲೇ ಇರೋದ್ರಿಂದ. ಬಟ್ ಇದು ಇನ್ ಕೇಸ್ ಯಾರಾದರೂ ಮಾಡಿಸ್ಬೇಕಿದ್ರೆ ಅದ್ರದ್ದು ಇಂಡಿಕೇಶನ್ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಅಟ್ ದ ಎಂಡ್ ಆಫ್ ದ ಕ್ಲಾಸ್ ಹೇಳ್ತೀನಿ. ಸೊ ಇನ್ನೊಂದು, ಭಾಳಷ್ಟು ಜನಕ್ಕೆ ಇದಿರುತ್ತೆ, ಅಂದರೆ ವೆಯ್ಟ್ ನಾರ್ಮಲ್ ಇದೆ, BMI ಎಲ್ಲ ನಾರ್ಮಲ್ ಇದೆ, ಸ್ವಲ್ಪ ಹೊಟ್ಟೆ ಇದೆ, ಏನು ಪರವಾಗಿಲ್ಲ ಅನ್ನೋದು. ಸೊ ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಏಜ್ ಆದಮೇಲೆ ಬೆಲಿ ಫ್ಯಾಟ್ನ ಕಮ್ಮಿ ಮಾಡೋಕ್ಕಾಗಲ್ಲ ಅಂತ. ಒಂದು ಏಜ್ ತನಕ ಮಾಡ್ಬೋದು, ಒಂದು ಸ್ವಲ್ಪ ಏಜ್ ಆದರೆ ಮಾಡೋಕ್ಕಾಗಲ್ಲ ಅಂತ. ಆಬ್ವಿಯಸ್ಲಿ ಏಜ್ ಆಗ್ತಾ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಡೆಫಿನೆಟ್ಲಿ ಮಾಡೋಕ್ಕಾಗಲ್ಲ ಅಂತೆಲ್ಲ. ಆ್ಯಂಡ್ ಬೆಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗೋದು ಬರೀ ನೀವು ಫುಡ್ಡಲ್ಲಿ ಫ್ಯಾಟ್ ತಿಂದರೆ ಜಾಸ್ತಿ ಹತ್ರ ಆಗೋದು ಅಂತ ಕೆಲವ್ರಿಗೆ ಇರ್ಬೋದು. ಸೊ ಇವೆಲ್ಲ ಸುಮಾರು ಐಡಿಯಾ ನಿಮಗೆ ಈಗ ಯಾರಾದರೂ ಪ್ರೋಗ್ರಾಮ್ ಅಟ್ಲೀಸ್ಟ್ 3 months ಮುಗಿಸಿ ಅಡ್ವಾನ್ಸ್ ಪ್ರೋಗ್ರಾಮಲ್ಲಿ ಇರೋರ್ಗಂತೂ ಡೆಫಿನೆಟ್ಲಿ ಗೊತ್ತಿರುತ್ತೆ ಇದರದ್ದೆಲ್ಲ. ವಾಟ್ ಈಸ್ ದ ಆನ್ಸರ್ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಅದನ್ನೇ ನಾನು ಇನ್ನೂ ಒಂದು ಸ್ವಲ್ಪ ಸೈಂಟಿಫಿಕ್ ಇದರಲ್ಲಿ ಹೇಳ್ತೇನೆ. ಸೊ ಏನಕ್ಕೆ ಇಂಪಾರ್ಟೆಂಟು ಅಂದರೆ, ಬೆಲ್ಲಿ ಫ್ಯಾಟ್ ನೋಡೋಕೆ ಹೊರಗಡೆಯಿಂದ ಫ್ಯಾಟ್ ಥರ ಕಾಣಿಸ್ಬೋದು, ಮಿರರ್ಲಿ ಹೊಟ್ಟೆ ದಪ್ಪಕ್ಕೆ ಕಾಣಿಸ್ಬೋದು, ಬಟ್ ವಾಟ್ ಈಸ್ ಹಿಡನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಈಸ್ ಆ್ಯಕ್ಚುಲಿ ವಿಸಿಬಲ್. ಅಂದರೆ ಹೊರಗಡೆ ಕಾಣಿಸೋದಕ್ಕಿಂತ ಒಳಗಡೆ ಏನು ಫ್ಯಾಟ್ ಅಕ್ಯುಮುಲೇಟ್ ಆಗಿರುತ್ತಲ್ಲ ಇಂಪಾರ್ಟೆಂಟ್ ಆರ್ಗನ್ಸಲ್ಲಿ, ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎಸ್ಪೆಷಲಿ ನಮ್ಮ ಸೌತ್ ಏಷ್ಯನ್ಸ್ಗೆ ಅಬ್ಡಾಮಿನಲ್ ಒಬೆಸಿಟಿ ಅಥವಾ ಸೆಂಟ್ರಲ್ ಒಬೆಸಿಟಿ ಚಾನ್ಸಸ್ ತುಂಬಾ ಜಾಸ್ತಿ. ಸೊ ಇವತ್ತಿನ ಕ್ಲಾಸಲ್ಲಿ ಸೈನ್ಸ್ ಆಫ್ ಫ್ಯಾಟ್ ಅಕ್ಯುಮುಲೇಷನ್, ನಮಗೆ ಯಾಕೆ ರಿಸ್ಕ್ ಜಾಸ್ತಿ, ಯಾವುದನ್ನು ಮೆಷರ್ ಮಾಡಬೇಕು, ಆ್ಯಕ್ಚುಲಿ ಏನು ವರ್ಕ್ ಆಗುತ್ತೆ, ಆ್ಯಂಡ್ ವಾಟ್ ಈಸ್ ರಿಯಾಲಿಟಿ, ವಾಟ್ ಈಸ್ ಮಿತ್ ಅನ್ನೋದನ್ನು ವಿ ವಿಲ್ ಸಿ. ಸೊ ಬೇಸಿಕಲಿ ಬಾಡಿ ಫ್ಯಾಟ್ ಅಂದರೆ ಫ್ಯಾಟ್ ಟಿಶ್ಯೂ ಅಥವಾ ಅಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಅಡಿಪೋಸೈಟ್ಸ್ ಅಥವಾ ಫ್ಯಾಟ್ ಸೆಲ್ಸ್ ಅಂತ ಇರುತ್ತೆ. ಫ್ಯಾಟ್ ಸೆಲ್ಸ್ಗೆ ಅಡಿಪೋಸೈಟ್ಸ್ ಅಂತ ಕೂಡ ಹೇಳ್ತಾರೆ. ಸೊ ಇಷ್ಟೊತ್ತಿಗೆ ಅದೇ ಭಾಳ ಜನಕ್ಕೆ ಗೊತ್ತಾಗಿರುತ್ತೆ, ಫ್ಯಾಟ್ ಈಸ್ ನಥಿಂಗ್ ಬಟ್ ಸ್ಟೋರೇಜ್ ಆರ್ಗನ್ ಅಥವಾ ಸ್ಟೋರೇಜ್ ಸೆಲ್ ಫಾರ್ ಎನರ್ಜಿ. ನಮ್ಮ ದೇಹದಲ್ಲಿ ಎನರ್ಜಿನ ಸ್ಟೋರ್ ಮಾಡೋದಕ್ಕೆ ಇರೋವಂಥ ಒಂದು ಆರ್ಗನ್ ಅಥವಾ ಒಂದು ಸೆಲ್ ಅಥವಾ ಟಿಶ್ಯೂ, ಅದಕ್ಕೆ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಫ್ಯಾಟಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ನಮಗೆ ಎನರ್ಜಿ ಬೇಕಾಗಿರೋದ್ರಿಂದ, ನಾವು 3 ಹೊತ್ತು ಏನು ಗ್ಲೂಕೋಸ್ ಡ್ರಿಪ್ ಹಾಕ್ಕೊಂಡು ಓಡಾಡದಲ್ಲೇ ಇರೋದ್ರಿಂದ ಅಥವಾ 3 ಹೊತ್ತು ತಿಂದಲ್ಲೇ ಇರೋದ್ರಿಂದ, ನಮಗೆ ತಿಂದಿರೋ ಎನರ್ಜಿ ಖರ್ಚಾಗಿ ಉಳಿದಿರೋದನ್ನು ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿದ್ದು ನಾವು ಯಾವಾಗ ತಿಂತಾ ಇಲ್ಲ ಅವಾಗ ಅಲ್ಲಿಂದ ರಿಲೀಸ್ ಆಗಿ ಅದು ಯೂಸ್ ಆಗ್ತಾ ಇರಬೇಕು. ಸೊ ಡಿಫ್ರೆಂಟ್ ಮೊಡಾಲಿಟೀಸ್ ಆಫ್ ಸ್ಟೋರೇಜ್ ಆಫ್ ಎನರ್ಜಿ ಇದೆ. ಇದನ್ನು ಎಕ್ಸ್ಟೆನ್ಸಿವ್ ಕವರ್ ಮಾಡಿದ್ವಿ. ಕಾರ್ಬೋಹೈಡ್ರೇಟ್ಸ್ನ ಗ್ಲೈಕೋಜನಾಗಿ ಸ್ಟೋರ್ ಮಾಡ್ಬೋದು. ಫ್ಯಾಟ್ ಕ್ಯಾನ್ ಬಿ ಸ್ಟೋರ್ಡ್ ಆಸ್ ಫ್ಯಾಟ್. ಪ್ರೋಟೀನ್ಗೆ ಯಾವುದು ಸ್ಟೋರೇಜ್ ಮೆಕ್ಯಾನಿಸಮ್ ಇಲ್ಲ, ಬಟ್ ಗ್ಲೈಕೋಜನ್ಗೆ ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ ಇದೆ. ಅದನ್ನು ಎಕ್ಸಿಡ್ ಆದರೆ ನೆಕ್ಸ್ಟ್ ಲೆವೆಲ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಇಸ್ ಫ್ಯಾಟ್. ಸೊ ಫ್ಯಾಟ್ ಸ್ಟೋರೇಜ್ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಅನ್ಲಿಮಿಟೆಡ್ ಸ್ಟೋರೇಜ್ ಥರ ಇದೆ, ಎಷ್ಟು ಬೇಕಾದರೂ ನೀವು ಇಡ್ಬೋದು. ಹೆಂಗೆ ನಿಮ್ಮ ಬ್ಯಾಂಕಲ್ಲಿ ದುಡ್ಡು ಇಡೋದಕ್ಕೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಎಷ್ಟು ಬೇಕಾದರೂ ಪ್ರಾಪರ್ಟಿ ಅವು ಇವು ತೊಗೋಬೋದು. ಅಂದರೆ ಅಸೆಟ್ಸ್ ಎಷ್ಟು ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು. ಇಮೂವಬಲ್ ಅಸೆಟ್ಸ್, ಗೋಲ್ಡು, ಸೈಟ್ಗಳು ಎಷ್ಟು ಬೇಕಾದರೂ ತೊಗೋಬೋದು. ಅದೇ ರೀತಿ ಬಾಡಿ ಕೂಡ ಎನರ್ಜಿನ ಎಷ್ಟು ಬೇಕಾದರೂ ಫ್ಯಾಟಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಫ್ಯಾಟ್ ಇಸ್ ನಥಿಂಗ್ ಬಟ್ ಸ್ಟೋರೇಜ್ ಫಾರ್ಮ್ ಆಫ್ ಎನರ್ಜಿ. ಇದನ್ನು ಟ್ರೈಗ್ಲಿಸರೈಡ್ಸ್ ಅನ್ನೋ ಒಂದು ಮಾಲಿಕ್ಯೂಲಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಟ್ರೈಗ್ಲಿಸರೈಡ್ ಅಂದರೆ ಇದಕ್ಕೆ ಒಂದು ಗ್ಲಿಸರಾಲ್
ಅಂತ ಬ್ಯಾಕ್ ಬೋನ್ ಇರುತ್ತೆ, ಅದಕ್ಕೆ 3 ಫ್ಯಾಟಿ ಆಸಿಡ್ಸ್ ಅಟ್ಯಾಚ್ ಆಗಿರುತ್ತೆ. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಟ್ರೈ ಅಂದರೆ 3 ಗ್ಲಿಸರಾಲ್, 3 ಫ್ಯಾಟಿ ಆಸಿಡ್ಸ್ ಇರೋ ಗ್ಲಿಸರಾಲ್. ಸೊ ಇದರಲ್ಲಿ ಫ್ಯಾಟ್ ಅಂದರೆ ಎನರ್ಜಿ ಟ್ರೈಗ್ಲಿಸರೈಡ್ಸ್ ಆಗಿ ಸ್ಟೋರ್ ಆಗಿರುತ್ತೆ. ಬ್ಲಡ್ ಟೆಸ್ಟ್ ನೋಡಿದ್ರೆ ನೀವು ಟ್ರೈಗ್ಲಿಸರೈಡ್ಸ್ ಅಂತ ನೋಡ್ತಿರಲ್ಲ, ಲಿಪಿಡ್ ಟೆಸ್ಟಲ್ಲಿ ಟ್ರೈಗ್ಲಿಸರೈಡ್ಸ್ ಅಂತ ಕಾಣುತ್ತಲ್ಲ, ಸೇಮ್ ಇದು ಟ್ರೈಗ್ಲಿಸರೈಡ್ಸ್ ಆಗಿ ಸ್ಟೋರ್ ಆಗುತ್ತೆ. ಸೊ ಫ್ಯಾಟ್ ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಎನರ್ಜಿ ಸ್ಟೋರೇಜ್, ಒಂದು ಎನರ್ಜಿ ಸ್ಟೋರೇಜ್ ಅಲ್ದಲ್ಲ ಇನ್ನೂ ಬೇಕಾದಷ್ಟು ಕೆಲಸಗಳಿದೆ. ಇನ್ಸುಲೇಷನ್ ಅಂದರೆ ದೇಹದಲ್ಲಿ ಸಬ್ಕ್ಯುಟೇನಿಯಸ್ ಸ್ಕಿನ್, ಚರ್ಮದ ಕೆಳಗೆ ಫ್ಯಾಟ್ ಇರೋದು ನಮ್ಮ ದೇಹದಲ್ಲಿ ಟೆಂಪ್ರೇಚರ್ ರೆಗ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ತುಂಬ ಜಾಸ್ತಿ ವೆಯ್ಟ್ ಲಾಸ್ ಆದರೆ ಕೆಲವರಿಗೆ ಚಳಿ ಎಲ್ಲ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ಬಾಡಿಲಿ ಫ್ಯಾಟ್ ಲಾಸ್ ಆಗಿರೋದ್ರಿಂದ. ಸೊ ಇನ್ಸುಲೇಷನ್ ಮತ್ತು ವೈಟಲ್ ಆರ್ಗನ್ಸ್ ಸುತ್ತಲೂ ಫ್ಯಾಟ್ ಇರೋದ್ರಿಂದ ಕುಷನಿಂಗ್ ಎಫೆಕ್ಟ್ ಕೊಡುತ್ತೆ. ಇಟ್ ವಿಲ್ ಪ್ರೊಟೆಕ್ಟ್ ವೈಟಲ್ ಆರ್ಗನ್ಸ್ ಆ್ಯಂಡ್ ಇಟ್ ಇಸ್ ನಾಟ್ ಜಸ್ಟ್ ಸ್ಟೋರೇಜ್ ಆಫ್ ಇದು ಎನರ್ಜಿ, ಅದು ಆ್ಯಕ್ಚುಲಿ ಈ ಫ್ಯಾಟ್ ಸೆಲ್ಸ್ ಅಥವಾ ಅಡಿಪೋಸ್ ಟಿಶ್ಯೂ ಅಂತ ಏನು ಹೇಳ್ತೀವಲ್ಲ, ಅದು ಒಂದು ಎಂಡೋಕ್ರೈನ್ ಆರ್ಗನ್ ಥರ ಎಫೆಕ್ಟ್ ಅಂದರೆ ಕೆಲಸ ಮಾಡುತ್ತೆ. ಹೆಂಗೆ ನಮ್ಮ ಓವರೀಸ್ ಆಗಿರ್ಬೋದು, ಟೆಸ್ಟಿಸ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ ಆಗಿರ್ಬೋದು, ಅಥವಾ ಬೇಕಾದಷ್ಟು ಡಿಫ್ರೆಂಟ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋ ಗ್ಲ್ಯಾಂಡ್ಸ್ ಏನಂತೀವಿ ಎಂಡೋಕ್ರೈನ್ ಆರ್ಗನ್ಸ್ ಅಂತ ಹೇಳ್ತೀವಲ್ಲ, ಇದು ಕೂಡ ಎಂಡೋಕ್ರೈನ್ ಆರ್ಗನ್ ಥರ ಕೆಲಸ ಮಾಡುತ್ತೆ. ಬಿಕಾಸ್ ಇದರಲ್ಲೂ ಬಹಳಷ್ಟು ಹಾರ್ಮೋನ್ಸ್ ಲೈಕ್ ಲೆಪ್ಟಿನ್, ಗ್ರೆಲಿನ್ ಆ ರೀತಿ ಹಾರ್ಮೋನ್ ಸೆಕ್ರೀಟ್ ಮಾಡುತ್ತೆ. ಸೊ ಇಟ್ ಇಸ್ ನಾಟ್ ಜಸ್ಟ್ ಏನು ಬರೀ ಸ್ಟೋರೇಜಿಗೆ ಅಂತ ಇರೋದಲ್ಲ, ಮಲ್ಟಿಪಲ್ ಫಂಕ್ಷನ್ಸ್ ಇದೆ. ಮೇನ್ ಫಂಕ್ಷನ್ ಇಸ್ ಸ್ಟೋರೇಜ್ ಆಫ್ ಫ್ಯಾಟ್. ಸೊ ಬೇಸಿಕಲಿ 3 ಟೈಪ್ಸ್ ಆಫ್ ಫ್ಯಾಟ್ ಟಿಶ್ಯೂ ಇದೆ. ಒಂದು ವೈಟ್ ಫ್ಯಾಟ್ ಅಥವಾ ವೈಟ್ ಅಡಿಪೋಸ್ ಟಿಶ್ಯೂ, ಇದ್ರ ಕೆಲಸ ಏನಂದರೆ ಎನರ್ಜಿ ಸ್ಟೋರ್ ಮಾಡೋದು. ಬ್ರೌನ್ ಫ್ಯಾಟ್ ಅಂದರೆ ಇದು ಹೀಟ್ ಪ್ರೊಡಕ್ಷನ್ಗೆ, ಅಂದರೆ ಚಳಿ ಆದಾಗ ನಮ್ಮ ದೇಹದಲ್ಲಿ ಹೀಟ್ ಪ್ರೊಡಕ್ಷನ್ ಆಗಬೇಕು, ಅದಕ್ಕೆ ನಾನ್ ಶಿವರಿಂಗ್ ಥರ್ಮೋಜೆನಿಸಿಸ್ ಅಂತಾರೆ. ಅಂದರೆ ನಡುಗಿ, ಅಂದರೆ ಯೂಶಲಿ ಚಳಿದೆಲ್ಲ ನಡುಗ್ತಾರಲ್ಲ, ಏನಕ್ಕೆ ಅಂದರೆ ಅದರಿಂದ ಹೀಟ್ ಪ್ರೊಡಕ್ಷನ್ ಆಗುತ್ತೆ. ಇನ್ನೊಂದು ನಾನ್ ಶಿವರಿಂಗ್ ಅಂದರೆ ನಡುಗ್ದಲೇ ನೀವು ಹೀಟ್ ಜನ್ರೇಷನ್ ಮಾಡೋದಕ್ಕೆ ಬ್ರೌನ್ ಫ್ಯಾಟ್ ಅಂತ ಇರುತ್ತೆ. ಸೊ ಅದರಲ್ಲಿ ತುಂಬ ಇಟ್ಸ್ ವೆರಿ ರಿಚ್ ಇನ್ ಮೈಟೊಕಾಂಡ್ರಿಯಾ. ಬ್ರೌನ್ ಫ್ಯಾಟ್ ಜಾಸ್ತಿ ಇದ್ದವ್ರಿಗೆ ಯೂಶಲಿ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರದ್ದು ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಎಲ್ಲ ಸಿಗ್ನಿಫಿಕೆಂಟ್ಲಿ ಕಮ್ಮಿ. ಇನ್ನೊಂದು ಬೇಜ್ ಫ್ಯಾಟ್ ಅಂತಿದೆ. ಬೇಜ್ ಫ್ಯಾಟ್ ಅಂದರೆ ಇದು ಆ್ಯಕ್ಚುಲಿ ವೈಟ್ ಫ್ಯಾಟು, ಬಟ್ ಇದನ್ನು ನಾವು ಬ್ರೌನ್ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಟ್, ಒಂದೊಂದು ರೋಲು. ವೈಟ್ ಫ್ಯಾಟ್ ಇಸ್ ಮೆಜಾರಿಟಿ ವೈಟ್ ಫ್ಯಾಟ್ ಇರುತ್ತೆ, ಆಲ್ಮೋಸ್ಟ್ 90%. ಅದು ಎನರ್ಜಿನ ಸ್ಟೋರ್ ಮಾಡುತ್ತೆ. ಬ್ರೌನ್ ಫ್ಯಾಟ್ ಇಸ್ ಫಾರ್ ಹೀಟ್ ಜನ್ರೇಷನ್, ದೇಹದಲ್ಲಿ ಹೀಟನ್ನು ಜನ್ರೇಟ್ ಮಾಡೋದಕ್ಕೆ ಇರೋದು. ಸೊ ಫ್ಯಾಟ್ ಸ್ಟೋರೇಜ್ ಏನಕ್ಕಾಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಎನರ್ಜಿ ಬ್ಯಾಲೆನ್ಸ್ ಅಂದರೆ ನಾವು ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತಿಂದರೆ, ಅವತ್ತು ಎಷ್ಟು ಖರ್ಚು ಮಾಡುತ್ತೀವಿ ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಅದು ಎಕ್ಸ್ಟ್ರಾ ಕ್ಯಾಲರೀಸ್ ಹೋಗಿ ನಮ್ಮ ದೇಹದಲ್ಲಿ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಸೊ ವಾಟ್ ಎವರ್ ಇಸ್ ಎಕ್ಸ್ಟ್ರಾ ವಿಲ್ ಬಿ ಸ್ಟೋರ್ಡ್ ಆ್ಯಸ್ ಎನರ್ಜಿ. ಸೊ ವೆರಿ ಸಿಂಪಲ್, ಅಂದರೆ ನೀವು ಖರ್ಚು ಮಾಡೋದಕ್ಕಿಂತ ಜಾಸ್ತಿ ಅರ್ನ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಂಗೆ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ನಾವು ಖರ್ಚು ಮಾಡೋದಕ್ಕಿಂತ ಜಾಸ್ತಿ ಎನರ್ಜಿ ಕನ್ಸ್ಯೂಮ್ ಮಾಡಿದ್ರೆ, ಕ್ಯಾಲರೀಸ್ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಎಕ್ಸಸ್ ಕ್ಯಾಲರೀಸು ಹೋಗಿ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಸೊ ಎಕ್ಸಸ್ ಕ್ಯಾಲರೀಸ್ ದೇಹದಲ್ಲಿ ಏನು ಡೈಜೆಸ್ಟ್ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಅದು ಇನ್ಸುಲಿನ್ ರಿಲೀಸ್ ಮಾಡುತ್ತೆ. ಇನ್ಸುಲಿನ್ನು ಎಲ್ಲ ಗ್ಲೂಕೋಸ್ ಮತ್ತು ಇದನ್ನು ನಮ್ಮ ಮಸಲ್ಸು ಮತ್ತು ಲಿವರ್ ಸೆಲ್ಸಿಗೆ ಒಳಗೆ ಕಳಿಸುತ್ತೆ. ಏನು ಅವತ್ತಿಗೆ ಬೇಕಾದ ಯೂಸ್ ಆಗುತ್ತೆ, ಎಕ್ಸ್ಟ್ರಾ ಇರೋದಲ್ಲ, ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫ್ಯಾಟ್. ಅಂದರೆ ಗ್ಲೂಕೋಸು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಫ್ಯಾಟ್ ವಿಲ್ ಬಿ ಸ್ಟೋರ್ಡ್ ಆಸ್ ಫ್ಯಾಟ್. ಆ್ಯಂಡ್ ಪ್ರೋಟೀನ್ ಎಕ್ಸಸ್ ಇದ್ರೂ ಕೂಡ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಪ್ರೋಟೀನ್ಗೆ ಸ್ಟೋರೇಜ್ ಇಲ್ಲ, ತುಂಬ ಜಾಸ್ತಿ ಅವಶ್ಯಕತೆಗಿಂತ ತುಂಬ ಜಾಸ್ತಿ ಪ್ರೋಟೀನ್ ತೊಗೊಂಡ್ರೆ ಅದು ಕೂಡ ಫ್ಯಾಟ್ ಆಗಿ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ವಿಲ್ ಬಿ ಸ್ಟೋರ್ಡ್ ಇನ್ ದಿ ಐದರ್ ಲಿವರ್ ಅಥವಾ ಮಸಲ್ಸ್ ಅಥವಾ ಫ್ಯಾಟ್ ಸೆಲ್ಸಲ್ಲಿ ಸ್ಟೋರ್ ಆಗುತ್ತೆ. ಸೊ ಇದಕ್ಕೆ ಮೇನ್ ಹಾರ್ಮೋನ್ ಬಂದು ಇನ್ಸುಲಿನ್ ವಿಲ್ ಸ್ಟೋರ್. ಇನ್ಸುಲಿನ್ ಇಸ್ ಎ ಫ್ಯಾಟ್ ಸ್ಟೋರೇಜ್ ಹಾರ್ಮೋನ್ ಥರ. ಸೊ ಇನ್ಸುಲಿನ್ ಜಾಸ್ತಿ ಆದರೆ ಇದು ಸ್ಟೋರ್ ಆಗುತ್ತೆ. ಸೊ ಫ್ಯಾಟ್ ಕಂಟೆಂಟ್ ದೇಹದಲ್ಲಿ ಜಾಸ್ತಿ ಆಗಬೇಕು ಅಂದರೆ 2 ಇಂಪಾರ್ಟೆಂಟ್ ಪ್ರಿರಿಕ್ವಿಸಿಟ್ಸ್, ಅಂದರೆ ಇದಿದ್ದರೆ ಮಾತ್ರ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಆಗೋದು. ಒಂದು, ಎನರ್ಜಿ ಜಾಸ್ತಿ ಬರ್ತಾ ಇದೆ ಅಂದರೆ ಕ್ಯಾಲರೀಸ್ ಜಾಸ್ತಿ ತೊಗೋತಾ ಇದ್ದೀವಿ, ಆ ಕ್ಯಾಲರೀಸು ನಿಮ್ಮ ಇನ್ಸುಲಿನ್ ಲೆವೆಲ್ಸನ್ನು ಜಾಸ್ತಿ ಮಾಡ್ತಾ ಇದೆ. ಸೊ ಇನ್ಸುಲಿನ್ ಲೆವೆಲ್ಸು ಜಾಸ್ತಿ ಇರಬೇಕು ಆ್ಯಂಡ್ ಕ್ಯಾಲರೀಸ್ ಕೂಡ ಜಾಸ್ತಿ ಇರಬೇಕು. ಸೊ 2 ಇದ್ದರೆ ಮಾತ್ರ ನಿಮಗೆ ಫ್ಯಾಟ್ ಸ್ಟೋರ್ ಆಗುತ್ತೆ. ಸೊ ಯೂಶಲಿ ಇದು ಯಾವಾಗ ಆಗುತ್ತೆ ಅಂದರೆ ಅವಶ್ಯಕತೆಗಿಂತ ಜಾಸ್ತಿ ಕ್ಯಾಲರೀಸ್ ಪ್ರಿಡಾಮಿನೆಂಟ್ಲಿ ಕಾರ್ಬೋಹೈಡ್ರೇಟಿಂದ ಬರ್ತಾ ಇದ್ದರೆ ಅವಾಗ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ದಟ್ ವಿಲ್ ಬಿ ಸ್ಟೋರ್ಡ್ ಆ್ಯಸ್ ಫ್ಯಾಟ್. ಸೊ ಬೋತ್ ಎನರ್ಜಿನೇ ಜಾಸ್ತಿ ಇರಬೇಕು, ಇನ್ಸುಲಿನ್, ಆ ಎನರ್ಜಿ ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಸೆಕ್ರೇಟ್ ಮಾಡೋ ಥರ ಇರಬೇಕು. ಇನ್ಸುಲಿನ್ ರಿಲೀಸ್ ಜಾಸ್ತಿ ಆಗ್ತಿದ್ರೆ ದೆನ್ ದಟ್ ವಿಲ್ ಬಿ ಸ್ಟೋರ್ಡ್ ಆ್ಯಸ್ ಫ್ಯಾಟ್. ಸೊ ಈ 2 ಕಂಡೀಷನ್ ಇದ್ದಾಗ ಫ್ಯಾಟ್ ಗೇನ್ ಆಗುತ್ತೆ. ಅಂದರೆ ಫ್ಯಾಟ್ ಲಾಸ್ ಆಗಬೇಕು ಅಂದರೆ ಇದನ್ನು ರಿವರ್ಸ್ ಮಾಡಬೇಕಷ್ಟೇ, ವೆರಿ ಸಿಂಪಲ್. ಎನರ್ಜಿ ಕಮ್ಮಿ ಮಾಡಬೇಕು, ಇನ್ಸುಲಿನ್ ಲೆವೆಲ್ಸ್ ಲೋ ಮಾಡಬೇಕಷ್ಟೇ.
ಸೊ ಇನ್ಸುಲಿನ್ ಲೆವೆಲ್ಸ್ನ ಕಮ್ಮಿ ಮಾಡಿದ್ರೆ, ಎನರ್ಜಿ ಕನ್ಸಂಪ್ಷನ್ನ ಕಮ್ಮಿ ಮಾಡಿದ್ರೆ, ಅಥವಾ ಎನರ್ಜಿ ಬರ್ನ್ ಮಾಡೋದನ್ನ ಜಾಸ್ತಿ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಮದು ಇದು ಜಾಸ್ತಿ ಅಂದರೆ ಫ್ಯಾಟ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಬರೀ ಇನ್ಸುಲಿನ್ ಅಲ್ದಲೆ ಬೇರೆ ಬೇರೆ ಹಾರ್ಮೋನ್ಸು ಇದೆ. ಸೊ ಕಾರ್ಟಿಸಾಲ್ ಅಂದರೆ ನಮ್ಮ ಸ್ಟ್ರೆಸ್ ಹಾರ್ಮೋನ್ಸ್, ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ಇದ್ದರೆ, ಕಂಟಿನ್ಯೂಸ್ ಆಗಿ ಕ್ರಾನಿಕ್ ಸ್ಟ್ರೆಸ್ ಇದ್ದರೆ ಅದರಿಂದನೂ ದೇಹದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಸೆಕ್ಸ್ ಹಾರ್ಮೋನ್ಸ್ದು ರಿಲೇಷನ್ ಇದೆ. ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಕಮ್ಮಿ ಇದ್ದರೆ ಒಬೆಸಿಟಿ ಜಾಸ್ತಿ ಇರುತ್ತೆ. ಹೆಂಗಸರಲ್ಲಿ ಈಸ್ಟ್ರೋಜನ್ ಟು ಸರ್ಟನ್ ಎಕ್ಸ್ಟೆಂಟ್ ಇಸ್ ಪ್ರೊಟೆಕ್ಟಿವ್. ಆಫ್ಟರ್ ಮೆನೋಪಾಸ್ ಪೀರಿಯಡ್ ಸ್ಟಾಪ್ ಆದಮೇಲೆ ಈಸ್ಟ್ರೋಜನ್ ಲೆವೆಲ್ಸ್ ಡ್ರಾಪ್ ಆಗೋದ್ರಿಂದ ಅವಾಗ ಅಬ್ಡಾಮಿನಲ್ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ. ಸೊ ಥೈರಾಯ್ಡ್ ಹಾರ್ಮೋನ್ಸಿಗೆ ಸಂಬಂಧ ಇದೆ, ಬೇಕಾದಷ್ಟು ಹಾರ್ಮೋನ್ಸಿಗೂ ಫ್ಯಾಟ್ ಸ್ಟೋರೇಜ್ಗೂ ಸಂಬಂಧ ಇದೆ. ಸೊ ಏನಕ್ಕೆ ಬೆಲಿ ಫ್ಯಾಟ್ ಜಾಸ್ತಿ ಪ್ರಾಬ್ಲಮ್ ಅಂದರೆ, ಬೆಲಿ ಫ್ಯಾಟ್ ಜಾಸ್ತಿ ಇದ್ದಷ್ಟು ಕಾಯಿಲೆ ಬರೋ ರಿಸ್ಕ್ ಜಾಸ್ತಿ. ಅಂದರೆ ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಹಾರ್ಟ್ ಡಿಸೀಸು, ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಆ್ಯಂಡ್ ಬೇಕಾದಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಬರೋ ಇದು. ಸೊ ಅರ್ಲಿ ಸ್ಟೇಜಲ್ಲಿ ನೀವು ಅದನ್ನು ರೆಕಗ್ನೈಸ್ ಮಾಡಿದ್ರೆ, ಆ ಬೆಲಿ ಫ್ಯಾಟನ್ನು ಕಮ್ಮಿ ಮಾಡಿದ್ರೆ, ಓವರಾಲ್ ದೇಹದಲ್ಲಿ ಫ್ಯಾಟ್ ಕಮ್ಮಿ ಮಾಡಿದ್ರೆ ನಿಮ್ಮ ಕಾಯಿಲೆಯ ರಿಸ್ಕ್ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಏನಕ್ಕೆ ಹೊಟ್ಟೆಲಿ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ ಅಂದರೆ, ಬಿಕಾಸ್ ದಟ್ ಈಸ್ ವೇರ್ ದಿ ಆ್ಯಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್. ನಿಮ್ಮ ಫುಡ್ ಎಲ್ಲ ಡೈಜೆಸ್ಟ್ ಆಗಿ ಅದು ಮೆಟಬಲೈಸ್ ಆಗೋದು ಲಿವರಲ್ಲಿ. ಸೊ ಸಿನ್ಸ್ ಎಲ್ಲ ಮೇಜರ್ ಕೆಲಸ ಅಲ್ಲೇ ನಡೀತಿರೋದ್ರಿಂದ ಫಸ್ಟ್ ಸ್ಟೋರೇಜ್ ಅಲ್ಲೇ ಆಗೋದು. ಸೊ ಫಸ್ಟು ಅರೌಂಡ್ ದಿ ಲಿವರ್ ಅಥವಾ ವಿತಿನ್ ದ ಲಿವರ್ ಫ್ಯಾಟಿ ಲಿವರ್ ಆಗುತ್ತೆ. ಅದಾದಮೇಲೆ ಅರೌಂಡ್ ದಿ ಲಿವರ್ ಅಥವಾ ವಿಸರಲ್ ಫ್ಯಾಟ್ ಅಂತ ಅಕ್ಯುಮುಲೇಷನ್ ಆಗುತ್ತೆ. ಆಮೇಲೆ ಬೇರೆ ಬೇರೆ ಆರ್ಗನ್ಸಲ್ಲಿ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಬಿಕಾಸ್ ದ ಪ್ರೈಮರಿ ಆ್ಯಕ್ಷನ್ ಇಸ್ ಆ್ಯಕ್ಚುಲಿ ಟೇಕಿಂಗ್ ಪ್ಲೇಸ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಹಾಗಾಗಿ ಫಸ್ಟು ನಿಮಗೆ ಆಗೋದು ಅರೌಂಡ್ ದಿ ಇದು ಅಂದರೆ ಮೇನ್ ಇಂಪಾರ್ಟೆಂಟ್ ಡೈಜೆಸ್ಟಿವ್ ಆರ್ಗನ್ಸ್ ಸುತ್ತ ಫಸ್ಟ್ ಆಗುತ್ತೆ. ಸೊ ಬೇಸಿಕಲಿ ಫ್ಯಾಟ್ ಅಂತ ಬಂದಾಗ ನಿಮ್ಮ ಅಬ್ಡಾಮಿನಲ್ ಫ್ಯಾಟ್ ಅಥವಾ ಬೇರೆ ಯಾವುದೇ ಅಬ್ಡಾಮಿನಲ್ ಫ್ಯಾಟ್ ಸ್ಪೆಷಲಿ ಎರಡು ಥರ ಇದೆ. ಒಂದು ಸಬ್ಕ್ಯೂಟೇನಿಯಸ್ ಫ್ಯಾಟ್. ಸಬ್ಕ್ಯೂಟೇನಿಯಸ್ ಅಂದರೆ ಎಲ್ಲ ನಿಮ್ಮ ಹೊಟ್ಟೆನ ಇಟ್ಕೊಳ್ಳಿ. ನಿಮ್ಮ ಹೊಟ್ಟೆ ಇಟ್ಕೊಂಡ್ರೆ ನಿಮಗೆ ಕೈಗೆ ಸಿಗುತ್ತಲ್ವಾ, ಸೊ ದಟ್ ಈಸ್ ಕಾಲ್ಡ್ ಸಬ್ಕ್ಯೂಟೇನಿಯಸ್ ಫ್ಯಾಟ್. ವಾಟ್ ಯು ಕ್ಯಾನ್ ಸಿ, ಹೊರಗಡೆ ನೋಡಿದ್ರೆ ಏನು ಮಿರರಲ್ಲಿ ಅಥವಾ ನೀವು ಹಿಂಗೆ ನೋಡ್ಕೊಂಡ್ರೆ ಏನು ಕಾಣುತ್ತೆ, ನೀವು ಹಿಡ್ಕೊಂಡ್ರೆ ಏನು ಕೈಯಲ್ಲಿ ಸಿಗುತ್ತೆ, ದಟ್ ಈಸ್ ಕಾಲ್ಡ್ ಸಬ್ಕ್ಯೂಟೇನಿಯಸ್ ಫ್ಯಾಟ್. ಅಂದರೆ ಚರ್ಮದ ಕೆಳಗೆ ಇರುವಂಥ ಫ್ಯಾಟ್. ಸೊ ಯಾರ್ಯಾರಿಗೆ ಸಿಗುತ್ತೋ ಎಸ್ ಅಂತ ಹಾಕಿ, ಯಾರ್ಯಾರಿಗೆ ಸಿಕ್ಕಿಲ್ಲ ನೋ ಅಂತ ಹಾಕಿ. ನನಗೆ ಸಿಕ್ತು, ಇಟ್ಕೊಂಡ್ರೆ ಸಿಗ್ತಾ ಇದೆ. ಸೊ ನಿಮಗೂ ಏನಾದರೂ ಇಟ್ಕೊಂಡ್ರೆ ಸಿಗ್ತಾ ಇದ್ರೆ ಎಸ್ ಅಂತ ಹಾಕ್ಬೋದು. ಇಟ್ಕೊಂಡ್ರೆ ಸಿಗ್ತಾ ಇಲ್ಲ ಅಂದರೆ ದೆನ್ ಪ್ರಾಬ್ಲಿ ಯು ಆರ್ ವೆರಿ ಪ್ರಾಬ್ಲಿ 6 ಪ್ಯಾಕ್ಸ್ ಅಬ್ಡಮನ್ ಇದೆ ಅಂತ. ಸೊ ಯಾರಾದರೂ 6 ಪ್ಯಾಕ್ಸ್ ಅಬ್ಡಮನ್ ಇರೋರು ಇದ್ದರೆ ನೋ ಅಂತ ಹಾಕ್ಬೋದು. ಮೋಸ್ಟ್ಲಿ ಯಾರೂ ಕಾಣಿಸ್ತಾ ಇಲ್ಲ ನನಗೆ, ಎಲ್ಲರಿಗೂ ಸ್ವಲ್ಪ ಏನಾದರೂ ಸಿಕ್ಕೇ ಸಿಗುತ್ತೆ. ಸೊ ಕೈಗೆ ಏನು ಸಿಗುತ್ತೆ ಅದು ಸಬ್ಕ್ಯೂಟೇನಿಯಸ್ ಫ್ಯಾಟ್. ಎರಡನ್ನೂ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅವಾಗ ಯಾವುದಕ್ಕೆ ಯಾವುದು ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಕೈಗೆ ಸಿಗೋದು ಸಬ್ಕ್ಯೂಟೇನಿಯಸ್ ಫ್ಯಾಟು, ಕೈಗೆ ಸಿಗೋದು ಕಣ್ಣಿಗೆ ಕಾಣಿಸ್ದಲೇ ಇರೋದು ವಿಸರಲ್ ಫ್ಯಾಟ್. ಕೈಗೆ ಸಿಗೋದು ಕಣ್ಣಿಗೆ ಕಾಣಿಸೋದು ಸಬ್ಕ್ಯೂಟೇನಿಯಸ್ ಫ್ಯಾಟು, ಕೈಗೆ ಸಿಗದಲೇ ಇರೋದು ಕಣ್ಣಿಗೆ ಕಾಣಿಸ್ದಲೇ ಇರೋದು ವಿಸರಲ್ ಫ್ಯಾಟ್. ಅಂದರೆ ಒಳಗಡೆ ಇರೋವಂಥದ್ದು, ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿಲಿ ಆರ್ಗನ್ಸ್ ಸುತ್ತ ಇರೋವಂಥದ್ದು ಆ್ಯಂಡ್ ಆರ್ಗನ್ಸ್ ಒಳಗೆ ಇರೋದು, ಲಿವರ್ ಒಳಗಿರೋದು, ಪ್ಯಾಂಕ್ರಿಯಾಸ್ ಒಳಗಿರೋದು, ಅರೌಂಡ್ ದಿ ಆರ್ಗನ್ಸ್ ಇರೋದಕ್ಕೆ ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಎರಡು ಇಂಪಾರ್ಟೆಂಟ್. ಯೂಶಲಿ ಏನು ಅಂದರೆ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಜಾಸ್ತಿ ಇದ್ದರೆ ವಿಸರಲ್ ಫ್ಯಾಟು ಜಾಸ್ತಿ ಇರುತ್ತೆ. ಜನರಲಿ ದಟ್ ಈಸ್ ದಿ ಥಿಂಗ್. ಯಾರಿಗೆ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಜಾಸ್ತಿ ಇರುತ್ತೆ ಅವ್ರಿಗೆ ವಿಸರಲ್ ಫ್ಯಾಟ್ ಕೂಡ ಜಾಸ್ತಿ ಇರುತ್ತೆ. ಹೊಟ್ಟೆ ಜಾಸ್ತಿ ಮುಂದೆ ಬಂದಿದೆ ಅಂದರೆ ಒಳಗಡೆನೂ ಸ್ಟೋರೇಜ್ ಆಗಿರುತ್ತೆ ಅಂತಾನೆ ಜನರಲಿ ಅಂಡರ್ಸ್ಟ್ಯಾಂಡಿಂಗ್. ಸ್ವಲ್ಪ ಇಂಡಿವಿಜುವಲ್ ವೇರಿಯೇಷನ್ಸ್ ಇರ್ಬೋದು. ಕೆಲವರಿಗೆ ಅಬ್ಡಾಮಿನಲ್ ಫ್ಯಾಟ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಜಾಸ್ತಿ ಇರ್ಬೋದು, ವಿಸರಲ್ ಫ್ಯಾಟ್ ಜಾಸ್ತಿ ಇಲ್ದಲೇ ಇರ್ಬೋದು. ಕೆಲವರಿಗೆ ವಿಸರಲ್ ಫ್ಯಾಟ್ ಜಾಸ್ತಿ ಇರ್ಬೋದು, ಹೊರಗಡೆ ಅಷ್ಟು ಕಾಣಿಸ್ದಲೇ ಇರ್ಬೋದು. ಅದು ಮೈನರ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಬಟ್ ಜನರಲಿ ಏನು ಅಂದರೆ ಹೊಟ್ಟೆ ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ಸಬ್ಕ್ಯೂಟೇನಿಯಸ್ ಫ್ಯಾಟು ವಿಸರಲ್ ಫ್ಯಾಟ್ ಎರಡೂ ಜಾಸ್ತಿ ಇದೆ ಅಂತಲೇ ಅರ್ಥ. ಇದರಲ್ಲಿ ಯಾವುದು ಜಾಸ್ತಿ ಇಂಪಾರ್ಟೆಂಟು, ಕೈಗೆ ಸಿಗೋದು ಜಾಸ್ತಿ ಇಂಪಾರ್ಟೆಂಟೋ ಅದಕ್ಕೆ ಅಥವಾ ಕೈಗೆ ಸಿಗದಲೇ ಇರೋದು ಜಾಸ್ತಿ ಇಂಪಾರ್ಟೆಂಟು? ನಿಮ್ಗೆ ಯಾವ್ದು ಅನ್ಸುತ್ತೆ? ವಿಚ್ ಇಸ್ ಮೋರ್ ಹಾರ್ಮ್ಫುಲ್, ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಥವಾ ವಿಸರಲ್ ಫ್ಯಾಟ್? ಯಾವ್ದು ಜಾಸ್ತಿ ಹಾರ್ಮ್ಫುಲ್? ವಿಚ್ ಇಸ್ ಮೋರ್ ಹಾರ್ಮ್ಫುಲ್? ಆಲ್ರೆಡಿ ಇಲ್ಲೇ ಸ್ಲೈಡಲ್ಲಿದೆ. ಸೊ ಒಳಗಡೆ ಯಾವುದು ಕಾಣಿಸಲ್ಲ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ವಿಸರಲ್ ಫ್ಯಾಟ್ ಇಸ್ ಮೋರ್ ಇಂಪಾರ್ಟೆಂಟ್. ಜಾಸ್ತಿ ವಿಸರಲ್ ಫ್ಯಾಟ್ ಇದ್ದರೆ ಅದರಿಂದ ಕಾಯಿಲೆಗಳು ಬರೋ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹಾರ್ಟ್ ಡಿಸೀಸ್ ಇವೆಲ್ಲ ರಿಸ್ಕ್ ಜಾಸ್ತಿ ಆಗೋದು ಇಸ್ ಬಿಕಾಸ್ ಆಫ್ ವಿಸರಲ್ ಫ್ಯಾಟ್ ಜಾಸ್ತಿ ಇದ್ದರೆ. ಸೊ ವಿಸರಲ್ ಫ್ಯಾಟ್ ಬಗ್ಗೆ ಸೊ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಂಡೈರೆಕ್ಟಾಗಿ ನಾವು ಮೆಷರ್ ಮಾಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟಾಗಿ ನಿಮಗೆ ವಿಸರಲ್ ಫ್ಯಾಟ್ ಎಷ್ಟಿದೆ ಅಂತ ನೋಡಬೇಕು ಅಂದರೆ ದೆನ್ ನಿಮ್ಮ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಮಾಡಬೇಕು. ಆವಾಗ ಎಕ್ಸಾಕ್ಟ್ಲಿ ಎಷ್ಟು ಫ್ಯಾಟ್ ಇದೆ, ಓವರಾಲ್ ಬಾಡಿ ಪರ್ಸೆಂಟೇಜ್ ಫ್ಯಾಟ್ ಎಷ್ಟು, ಅದರಲ್ಲಿ ನಿಮ್ಮ ವಿಸರಲ್ ಫ್ಯಾಟ್ ಎಷ್ಟಿದೆ ಅಂತ ಬಾಡಿ ಇದು ಅನಾಲಿಸಿಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಕೆಲವ್ರಿಗೆ ಬೇರೆ ಬೇರೆ ಥರ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ. ಜನರಲಿ ಮೇಲ್ಸ್ಗೆ ಅರೌಂಡ್ ದಿ ಅಬ್ಡಮನ್ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ. ಆಲ್ದೋ ದಿಸ್ ಕ್ಯಾನ್ ವೇರಿ. ಫೀಮೇಲ್ಸ್ ಇಟ್ ಇಸ್ ಕಾಲ್ಡ್ ಆ್ಯಪಲ್ ಟೈಪ್ ಆಫ್ ಅಕ್ಯುಮುಲೇಷನ್ ಆ್ಯಂಡ್ ಫೀಮೇಲ್ಸ್ಗೆ ಪೇರ್ ಟೈಪ್ ಆಫ್ ಅಕ್ಯುಮುಲೇಷನ್. ಅಂದರೆ ಅರೌಂಡ್ ಹಿಪ್ಸ್
ಮತ್ತು ಥೈಸ್, ಅಪ್ಪರ್ ಥೈಸಲ್ಲಿ ಜಾಸ್ತಿ ಅಕ್ಯುಮುಲೇಷನ್ ಆಗುತ್ತೆ. ದಿಸ್ ಇಸ್ ದ ಕಾಮನ್ ಥಿಂಗ್. ಬಟ್ ಇಂಡಿಯನ್ಸಲ್ಲಿ ಇಟ್ ಇಸ್ ಈವನ್ ಫೀಮೇಲ್ಸ್ಗೂ ಜಾಸ್ತಿ ಅಬ್ಡಮನ್ ಅರೌಂಡೇ ಜಾಸ್ತಿ ಆಗೋದು, ಬಿಕಾಸ್ ಅದಕ್ಕೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಜಾಸ್ತಿ ಇರುತ್ತೆ. ಬಟ್ ಜನರಲ್ ಏನು ಅಂದರೆ ಗಂಡಸರಲ್ಲಿ ಹೊಟ್ಟೆ ಸುತ್ತ ಅಂದರೆ ಆ್ಯಪಲ್ ಟೈಪ್ ಆಫ್ ಬಾಡಿ ಅಂತಾರೆ, ಹೆಂಗಸರಿಗೆ ಪೇರ್ ಟೈಪ್ ಆಫ್ ಬಾಡಿ ಅಂದರೆ ಅರೌಂಡ್ ದಿ ಹಿಪ್ಸ್ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ. ದಟ್ ಈಸ್ ಅದಕ್ಕೆ ಹಾರ್ಮೋನಲ್ ಆ್ಯಂಡ್ ಜೆನೆಟಿಕ್ ಇನ್ಫ್ಲುಯೆನ್ಸಿಂದ ಆಗುತ್ತೆ. ಸೊ ಇಂಡಿಯಾದಲ್ಲಿ ಒಂದು ಬೇಸಿಕಲಿ ಇಂಡಿಯನ್ಸ್ ಅಥವಾ ಸೌತ್ ಏಷ್ಯನ್ಸ್ಗೆ ಒಂದು ಫಿನೋಟೈಪ್ ಹೇಳ್ತಾರೆ, ಟೋಫಿ ಅಂತ. ಯಾರಾದರೂ ಕೇಳಿದ್ರೆ ವಾಟ್ ಇಸ್ ಟಾಫಿ ಅಲ್ಲ, ಅದು ತಿನ್ನೋ ಟಾಫಿ ಅಲ್ಲ, ಟೋಫಿ, TOFI, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್ ಅಂತ. ಯಾರಾದರೂ ಈ ನ್ಯೂಟ್ರಿಷನ್ ಇವು ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ. ಯಾರಾದರೂ ಕೇಳಿದರೆ ಈ ಟರ್ಮಿನಾಲಜಿ ಟೋಫಿ, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್, ಅಂದರೆ ಕೈ ಕಾಲು ಸಣ್ಣ ಹೊಟ್ಟೆ ಡುಮ್ಮ. ಸಿಂಪಲಾಗಿ ಹೇಳಬೇಕು ಅಂದರೆ ಕೈ ಕಾಲು ಸಣ್ಣ ಹೊಟ್ಟೆ ಡುಮ್ಮ ಥರ. ಸೊ ಇಂಡಿಯಾದಲ್ಲಿ ಯಾರೇ ನೋಡಿದ್ರು ನೀವು ಹಿಂಗೆ ಕಾಣೋದು. ಎಸ್ಪೆಷಲಿ ದಿ ಮೇಲ್ಸ್ ನೀವು ಯಾರಾದರೂ ನೋಡಿದ್ರೆ ಯೂಶಲಿ ಅರೌಂಡ್ ದ ಏಜ್ ಆಫ್ 30-40 ವೆಯ್ಟ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಕ್ಲಾಸಿಕಲ್ ಇಂಡಿಯನ್ ಫಿಸಿಕ್ ಅದು. ನೋಡಿದ್ರೆ ಕೈ ಕಾಲೆಲ್ಲ ಸಣ್ಣಗೆ ಇರುತ್ತೆ, ಹೊಟ್ಟೆ ಮಾತ್ರ ಜಾಸ್ತಿ ಇರುತ್ತೆ. ದಟ್ಸ್ ಅ ಕ್ಲಾಸಿಕಲ್ ಇಂಡಿಯನ್ ಫಿಸಿಕ್ಸ್. ಸೊ ಥಿನ್ ಆನ್ ದಿ ಔಟ್ ಸೈಡ್, ಅಂದರೆ ಅವರು ಲೂಸ್ ಶರ್ಟಲ್ಲಿ ಹಾಕಿದ್ರೆ ಗೊತ್ತಾಗೋದಿಲ್ಲ. ಲೂಸ್ ಶರ್ಟ್ಗಳಲ್ಲಿ ಹಾಕಿದ್ರೆ ಅವ್ರು ದಪ್ಪ ಇದ್ದಾರೆ ಅಂತ ಗೊತ್ತಾಗಲ್ಲ. ಮೆನಿ ಟೈಮ್ಸ್ ಅವ್ರದ್ದು ವೆಯ್ಟು ಕೂಡ ನಾರ್ಮಲ್ ಇರುತ್ತೆ, ಅಂದರೆ BMI ನಾರ್ಮಲ್ ರೇಂಜಲ್ಲಿ ಇರುತ್ತೆ. ಬಟ್ ವೇಸ್ಟ್ ಸರ್ಕಂಫರೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ನೀವು ಆ್ಯಕ್ಚುಲಿ ಏನಾದರೂ ಫ್ಯಾಟ್ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಮಾಡಿದ್ರೆ ತುಂಬ ಜಾಸ್ತಿ ಫ್ಯಾಟ್, ಆ್ಯಕ್ಚುಲಿ ವಿಸರಲ್ ಫ್ಯಾಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಟೋಫಿ ಅಥವಾ ಇದು ಅಂತಾರೆ. ಸೊ ದಿಸ್ ಇಸ್ ವೆರಿ ಕಾಮನ್ ಇನ್ ಇಂಡಿಯನ್ಸ್ ಇದರಲ್ಲಿ, ಅಥವಾ ಸೌತ್ ಏಷ್ಯನ್ಸಲ್ಲಿ ಜಾಸ್ತಿ. ಆ್ಯಂಡ್ ಇನ್ನೊಂದು ಫಿನೋಟೈಪ್ ಇದೆ, ಇಟ್ಸ್ ಕಾಲ್ಡ್ ಸಾರ್ಕೋಪಿನಿಕ್ ಒಬೆಸಿಟಿ, ಅಂದರೆ ಬಾಡಿ ವೇಟ್ ತುಂಬ ಜಾಸ್ತಿ ಆ್ಯಂಡ್ ಎಲ್ಲ ಕಡೆ ಬಾಡಿ ವೇಟ್ ಅಕ್ಯುಮುಲೇಟ್ ಆಗಿರುತ್ತೆ, ಮಸಲ್ ಮಾಸ್ ತುಂಬ ಕಮ್ಮಿ. ಸೊ ಇದು ಯಾರಿಗೆ ಆಗುತ್ತೆ ಅಂದರೆ ಯೂಶಲಿ ಸೆಡೆಂಟ್ರಿ, ಜಾಸ್ತಿ ಕೆಲಸ ಮಾಡಿ ಒಂದೇ ಕಡೆ ಕೂತ್ಕೊಂಡು ಮಾಡ್ತಿರ್ತಾರಲ್ಲ, ಮತ್ತು ಓಲ್ಡರ್ ಅಡಲ್ಟ್ಸ್ ಸ್ವಲ್ಪ ಏಜ್ ಆದಮೇಲೆ ಇನ್ಯಾಕ್ಟಿವ್ ಆಗಿರ್ತಾರಲ್ಲ ಅವರಲ್ಲಿ ಇರುತ್ತೆ. ಅಂದರೆ ಎಲ್ಲ ಕಡೆ ವೆಯ್ಟ್ ಜಾಸ್ತಿ, ಅಂದರೆ ಫ್ಯಾಟ್ ಕಂಟೆಂಟ್ ಜಾಸ್ತಿ, ಮಸಲ್ ಮಾಸ್ ಕಮ್ಮಿ. ಸಾರ್ಕೋಪಿನಿ ಅಂದರೆ ಮಸಲ್ ಇಲ್ದಲೇ ಇರೋದು ಅಥವಾ ಮಸಲ್ ಕಮ್ಮಿ ಇರೋದು. ಸೊ ಮಸಲ್ ಕಮ್ಮಿ, ಒಬೇಸ್, ಫ್ಯಾಟ್ ಜಾಸ್ತಿ, ಡೆಡ್ಲಿ ಕಾಂಬಿನೇಷನ್ ಇದೆ ಆ್ಯಕ್ಚುಲಿ. ಸೊ ಅದು ಇಂಪಾರ್ಟೆಂಟ್ ಎರಡು ಫಿನೋಟೈಪ್ ಇರುತ್ತೆ. ಸೊ ನಮಗೆ ಏನಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ, ಒಂದು ಜೆನೆಟಿಕ್ಸ್, ಇಂಡಿಯನ್ಸಿಗೆ ವಿಸರಲ್ ಫ್ಯಾಟ್ ಜಾಸ್ತಿ ಇರುತ್ತೆ, ಅದಕ್ಕೆ ರೀಸನಿಂಗ್ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ರಿಸ್ಕ್ ಏನು ಅಂದರೆ ಅರ್ಲಿ ಲೈಫಲ್ಲಿ ಯಾರಾದರೂ ಲೋ ಬರ್ತ್ ವೇಟ್, ಅಂದರೆ ಹುಟ್ಟುವಾಗ ಬೇಬಿದು ಬರ್ತ್ ವೇಟ್ ಕಮ್ಮಿ ಇದ್ದರೆ, ಅಥವಾ ಬೇಗ ಪ್ರಿಮ್ಯಾಚೂರ್ ಡೆಲಿವರಿ ಆದರೆ, ಒಂದು 7 months 8 monthsಗೆ ಡೆಲಿವರಿ ಆಗೋದು, ಬರ್ತ್ ವೇಟ್ ಬರೀ 1.5 kg 2 kg ಇದೆ, ಆ್ಯಂಡ್ ಭಾಳ ಹೊತ್ತು ದಿನ ICU ಎಲ್ಲ ಇರಬೇಕಾಯ್ತು, ಆ ಥರ ಇದ್ದು ಅರ್ಲಿ ಫೇಸ್ ಆಫ್ ಲೈಫಲ್ಲಿ ನ್ಯೂಟ್ರಿಷನ್ ಸರಿಯಾಗಿ ಸಿಗ್ದಲೆ ಆಮೇಲೆ ಓವರ್ ನ್ಯೂಟ್ರಿಷನ್ ಸಿಕ್ಕಿದೆ, ಲೋ ಬರ್ತ್ ವೇಟ್ ಫಾಲೋಡ್ ಬೈ ಅಡಲ್ಟ್ ಓವರ್ ನ್ಯೂಟ್ರಿಷನ್. ಸೊ ಇದರಿಂದ ಥ್ರಿಫ್ಟಿ ಜೀನ್ಸ್ ಅಂತ ಆಕ್ಟಿವೇಟ್ ಆಗಿ ಅದರಿಂದ ಸೆಂಟ್ರಲ್ ಒಬೆಸಿಟಿ ಆಗುತ್ತೆ. ಸೊ ನಮ್ಮ ಇಂಡಿಯನ್ಸ್ಗೆ ಆ್ಯಕ್ಚುಲಿ ಮೋಸ್ಟ್ಲಿ ಮೇಜರ್ ಪ್ರಾಬ್ಲಮ್ ಇದೆ ಅಂತ. ಅಂದರೆ ಚಿಕ್ಕ ವಯಸ್ಸಲ್ಲಿ, ಈಗಿರೋ ಮಕ್ಕಳಲ್ಲ, ಈಗಿರೋ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಜಾಸ್ತಿ ಕ್ಯಾಲರಿ ಎಲ್ಲ ಸಿಗ್ತಾ ಇದೆ. ನಮ್ಮ ವಯಸ್ಸವ್ರಿಗೆ, ನಾವು ಚಿಕ್ಕವರಿದ್ದಾಗ ಜಾಸ್ತಿ ಆ ರೀತಿ ತಿನ್ನೋದು ಇರಲೂ ಇಲ್ಲ. ಆ್ಯಂಡ್ ಎಷ್ಟೋ ಜನಕ್ಕೆ ಪ್ರಾಬ್ಲಿ ಅಷ್ಟು ಆ ಫೆಸಿಲಿಟಿನೂ ಇರಲಿಲ್ಲ ಅನ್ಸುತ್ತೆ. ಸುಮ್ಮನೆ ಜಾಸ್ತಿ ಮನೇಲಿ ಏನು ಮಾಡ್ತಾರೆ, ಆದರೆ ಯಾರು ಪ್ರಾಬ್ಲಿ ಪೇರೆಂಟ್ಸು ತುಂಬ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿರಲಿಲ್ಲ. ಆ್ಯಂಡ್ ಹಳೇ ಕಾಲದಲ್ಲೆಲ್ಲ ಮಾಲ್ ನ್ಯೂಟ್ರಿಷನ್ ತುಂಬ ಇರೋದು. ಆ್ಯಂಡ್ ಸೊ ಟು ಬಿಗಿನ್ ವಿತ್, ನಿಮ್ಮ ಫಸ್ಟ್ ಹಾಫ್ ಆಫ್ ಲೈಫಲ್ಲಿ, ಅಂದರೆ ಫಸ್ಟ್ 15-20 years ಆಫ್ ಲೈಫ್ ಜಾಸ್ತಿ ನ್ಯೂಟ್ರಿಷನ್ ಸಿಗ್ದಲೆ, ಲೇಟರ್ ಒನ್ಸ್ ಯು ಬಿಕಮ್ ಅಡೋಲೆಸೆಂಟ್ಸ್ ಅಥವಾ ಅಡಲ್ಟ್, ಅವಾಗ ನೀವೆಲ್ಲ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗಿ ನಿಮಗೆ ಜಾಸ್ತಿ ತಿನ್ನೋದೆಲ್ಲ ಸ್ಟಾರ್ಟ್ ಆಗಿದ್ರೆ, ಅವಾಗ ಎಸ್ಪೆಷಲಿ ಈ ಸೆಂಟ್ರಲ್ ಒಬೆಸಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಆಮೇಲೆ ಆಬ್ವಿಯಸ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಫ್ಯಾಮಿಲಿ ಹಿಸ್ಟ್ರಿ ನಿಮ್ಗೆ ಒಬೆಸಿಟಿ ಡಯಾಬಿಟಿಸ್ ಎಲ್ಲ ಇದ್ದರೆ ಡೆಫಿನೆಟ್ಲಿ ಇದರಿಂದನೂ ಕೂಡ ಬರುತ್ತೆ. ಸೊ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಯಾವುದು ಬೆಲ್ಲಿ ಫ್ಯಾಟ್ ಎಸ್ಪೆಷಲಿ ಜಾಸ್ತಿ ಮಾಡುತ್ತೆ ಅಂದರೆ, ಮೇನ್ಲಿ ಡಯಟ್, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಯಟ್. ರಿಫೈನ್ಡ್ ಕಾರ್ಬ್ಸ್ ಆ್ಯಂಡ್ ಶುಗರ್, ಜಾಸ್ತಿ ರಿಫೈನ್ಡ್ ಕಾರ್ಬ್ಸ್, ವೈಟ್ ರೈಸು, ಮೈದಾ, ಫೈಬರ್ ತೆಗ್ದಿರೋವಂಥ ಪ್ರೋಸೆಸ್ಡ್ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ನೋದು. ಹೈ ಕಾರ್ಬೋಹೈಡ್ರೇಟ್, ಇಂಡಿಯನ್ ಮೀಲ್ 65-75% ಕಾರ್ಬೋಹೈಡ್ರೇಟ್ ಇದೆ, ಆ್ಯಂಡ್ ಅದು ಪ್ರೋಸೆಸ್ಡ್ ಕಾರ್ಬೋಹೈಡ್ರೇಟು. ಆ್ಯಂಡ್ ಶುಗರ್ ಕಂಟೆಂಟ್ ಜಾಸ್ತಿ, ಶುಗರಿ ಡ್ರಿಂಕ್ಸ್ ಜಾಸ್ತಿ, ಪದೇ ಪದೇ ತಿನ್ನೋದು, ಲೇಟಾಗಿ ತಿನ್ನೋದು ನೈಟು, ಆ್ಯಂಡ್ ಫ್ರೀಕ್ವೆಂಟ್ ಸ್ನ್ಯಾಕಿಂಗು, ಈ ರೀತಿ ಎಲ್ಲ ಮಾಡೋದ್ರಿಂದ ಡೆಫಿನೆಟ್ಲಿ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಲ್ಪ್ರಿಟ್ ಆ್ಯಕ್ಚುಲಿ ಇಂಡಿಯನ್ಸಲ್ಲಿ. ಹೈ ರಿಫೈನ್ಡ್ ಕಾರ್ಬ್ಸ್ ಆ್ಯಂಡ್ ಶುಗರ್, ಲೋ ಪ್ರೋಟೀನ್ ಆ್ಯಂಡ್ ಲೋ ಫೈಬರ್. ಸೊ ಲೋ ಪ್ರೋಟೀನ್ ಆ್ಯಂಡ್ ಲೋ ಫೈಬರ್. ಸೊ ಲೋ ಪ್ರೋಟೀನ್ ಆ್ಯಂಡ್ ಲೋ ಫೈಬರ್ ಇದ್ದರೆ ಅಗೇನ್ ದಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ಸೊ ಇವತ್ತು ನಮ್ಮ ಅಡ್ವಾನ್ಸ್ಡಲ್ಲಿದ್ದರೆ ಬ್ರೇಕ್ಫಾಸ್ಟ್ ಹಾಕಿದ್ದೆ ನಾನು ಅಡ್ವಾನ್ಸ್ಡ್ ಗ್ರೂಪಲ್ಲಿ. ಸೊ ಏನು ಬರೆದಿದ್ದೆ, ಯಾರಾದರೂ ನೆನಪಿದ್ರೆ ಹಾಕಿ. ಇವತ್ತು ನಾನು ಬ್ರೇಕ್ಫಾಸ್ಟ್ ಏನು ಟೈಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೆ. ಸೊ ಯಾರಾದರೂ ಗಮನಿಸಿದರೆ ಒಂದೇನೋ ಅದ್ರ ಕೆಳಗೆ ಬರೆದಿದೆ, ಯಾರಿಗಾದ್ರೂ ನೆನಪಿದ್ರೆ ಹಾಕಿ, ವಾಟ್ ಈಸ್ ಇಟ್ ಅಂತ. ಬ್ರೇಕ್ಫಾಸ್ಟ್ ಕೆಳಗೆ ಒಂದೇನೋ ಮೆನ್ಷನ್ ಸಮಥಿಂಗ್. ಸೊ ಯಾರಿಗಾದ್ರೂ ನೆನಪಿದ್ರೆ ಯು ಕ್ಯಾನ್ ರೈಟ್. ಸೊ ಎಸ್, ಹೈ ಪ್ರೋಟೀನ್ ಹೈ ಫೈಬರ್, ಎಸ್ ಕರೆಕ್ಟ್, ಡಾಕ್ಟರ್ ಸ್ವಾಮಿ ಹಾಕಿದ್ದಾರೆ, ಹೈ ಪ್ರೋಟೀನ್ ಹೈ ಫೈಬರ್ ಬ್ರೇಕ್ಫಾಸ್ಟ್ ಅಂತ.
ಸೊ ಹೈ ಪ್ರೋಟೀನ್ ಹೈ ಫೈಬರ್ ಬ್ರೇಕ್ಫಾಸ್ಟ್ ಅಂದರೆ ವೆಯ್ಟ್ ಲಾಸ್ ಆಗುತ್ತೆ. ಲೋ ಪ್ರೋಟೀನ್ ಲೋ ಫೈಬರ್ ಬ್ರೇಕ್ಫಾಸ್ಟ್ ಅಥವಾ ಮೀಲ್ಸ್ ತೊಗೊಂಡ್ರೆ ದೆನ್ ಯು ವಿಲ್ ಆ್ಯಕ್ಚುಲಿ ಗೇನ್ ವೇಟ್. ಸೊ ಪ್ರೋಟೀನು ಫೈಬರ್ ಕಮ್ಮಿ ಆಗಿ ಕಾರ್ಬೋಹೈಡ್ರೇಟ್ಸ್ ಶುಗರ್ ಜಾಸ್ತಿ ಆದರೆ ದಿಸ್ ಇಸ್ ದ ಕ್ಲಾಸಿಕಲ್ ಸಿನಾರಿಯೋ. ಸೊ ಜನರಲಿ ಎಲ್ಲರೂ ಇದರಲ್ಲಿ ದಿಸ್ ಇಸ್ ದ ಕಾಮನ್ ಥಿಂಗ್. ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಓಡಾಟ ಇಲ್ಲ, ಎಕ್ಸಸೈಸ್ ಇಲ್ಲ, ಏನೂ ಇಲ್ಲ. ಸ್ಲೀಪ್ ಆ್ಯಂಡ್ ಸರ್ಕಿಡಿಯನ್ ರಿದಮ್ ಡಿಸ್ಟರ್ಬೆನ್ಸ್, ನಿದ್ದೆ ಇಲ್ಲ, ದಿನಕ್ಕೆ ಲೆಸ್ ದೆನ್ 6 hours ಆಫ್ ಸ್ಲೀಪು, ಲೇಟ್ ನೈಟ್ ವರ್ಕಿಂಗು, ಶಿಫ್ಟ್ ವರ್ಕು, ಆಮೇಲೆ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ, ಕ್ರಾನಿಕ್ ಸ್ಟ್ರೆಸ್ಸು, ಆಲ್ಕೋಹಾಲ್ ಸ್ಮೋಕಿಂಗು ಆ್ಯಂಡ್ ಆಲ್ ದಿಸ್ ಎನ್ವಿರಾನ್ಮೆಂಟಲ್ ಟಾಕ್ಸಿನ್ಸ್ ಅದಕ್ಕೆಲ್ಲ ಎಕ್ಸ್ಪೋಜರ್ ಜಾಸ್ತಿ ಆದರೆ. ಸೊ ನಾರ್ಮಲಿ ಇದೇ ಕಾಮನ್ ಬರೋದು. ಸೇಮ್ ಇದನ್ನೇನು ನಾವು ನಮ್ಮ ಪ್ರೋಗ್ರಾಮಲ್ಲಿ ಹ್ಯಾಂಡಲ್ ಮಾಡಿದ್ದೀವಿ ಅದರಿಂದನೇ ಆಗೋದು. ಸೊ ಇದೆಲ್ಲ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇಂದ ಆಗುತ್ತೆ. ಆ್ಯಂಡ್ ಎವಲ್ಯೂಷನರಿ ಆಸ್ಪೆಕ್ಟಲ್ಲಿ ನೋಡೋದಾದರೆ ಫ್ಯಾಟ್ ಸ್ಟೋರೇಜ್ ಹೊಸ ಅಡ್ವಾಂಟೇಜ್, ಬಿಕಾಸ್ ಅವಾಗ ಪದೇ ಪದೇ ಅಷ್ಟು ಫ್ರೀಕ್ವೆಂಟಾಗಿ ಈಸಿಯಾಗಿ ಊಟ ಸಿಗ್ದಲೇ ಇದ್ದಿದ್ದರಿಂದ ಸ್ವಲ್ಪ ಏನಾದರೂ ಸಿಕ್ಕಿದ್ರೆ ಜಾಸ್ತಿ ಕನ್ಸ್ಯೂಮ್ ಮಾಡಿ, ಸೊ ಜಾಸ್ತಿ ಸ್ಟೋರ್ ಆಗಿದ್ದರೆ ಸಿಗ್ದಲೇ ಇದ್ದಾಗ ಆರಾಮಾಗಿ ಮೇಂಟೈನ್ ಆಗೋದು. ಸೊ ಸೈಕಲ್ಸ್ ಆಫ್ ಫೀಸ್ಟ್ ಆ್ಯಂಡ್ ಫ್ಯಾಮನ್ ಆಗ್ತಿತ್ತು ಆವಾಗ. ಬಟ್ ಈಗ ಸೈಕ್ಲಿಂಗ್ ಆಫ್ ಫೀಸ್ಟ್ ಆ್ಯಂಡ್ ಫ್ಯಾಮನ್ ಆಗ್ತಿಲ್ಲ, ಕಂಟಿನ್ಯೂಸ್ ಫೀಸ್ಟಿಂಗ್ ಆಗ್ತಿರೋದ್ರಿಂದ ವೇಟ್ ಜಾಸ್ತಿ ಆಗ್ತಿದೆ. ಬಾಡಿ ಈಸ್ ಎಕ್ಸ್ಪೆಕ್ಟಿಂಗ್ ಯಾವಾಗಲೂ ಫ್ಯಾಮೈನ್ ಬರ್ಬೋದು, ಬರಗಾಲ ಗಿರಗಾಲ ಮುಂದೆ ಫ್ಯೂಚರಲ್ಲಿ ಬರ್ಬೋದು ಅಂತ, ಬಟ್ ಬರ್ತಾ ಇಲ್ಲ ಅದು. ಸೊ ಅದು ಬಂದಾಗ ನಮ್ಮ ಬಾಡಿ ವೇಟ್ ಕಮ್ಮಿ ಆಗುತ್ತೆ. ಬಟ್ ಆ ಬರಗಾಲ ಬಂದಿಲ್ಲ ಅಂದರೂ ನಾವು ಬರೋ ಥರ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಬೇಕು. ಸೊ ಯಾವ ರೀತಿ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿದ್ದೀವಿ ಅಂತ ಇಷ್ಟು ಪ್ರೋಗ್ರಾಮಿಗೆ ಇಷ್ಟು ಬಂದಿರೋದ್ರಿಂದ ಗೊತ್ತಾಗಿದೆ. ಹೌ ವಿ ಹ್ಯಾವ್ ಕ್ರಿಯೇಟೆಡ್ ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್ ವೇರ್ ಫುಡ್ ಈಸ್ ಲೆಸ್. ಅಂದರೆ ಲೆಸ್ ಅಂತಲ್ಲ, ಯು ಆರ್ ಈಟಿಂಗ್ ವೆಲ್ ಬಟ್ ಸ್ಟಿಲ್ ಕ್ಯಾಲರಿ ಕಮ್ಮಿ ಹೋಗ್ತಾ ಇದೆ. ಸೊ ಕ್ಯಾಲರಿ ಡೆನ್ಸಿಟಿ ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಫಾಸ್ಟಿಂಗ್ ಪ್ರಿನ್ಸಿಪಲ್ ಆಗಿರ್ಬೋದು, ಇದೆಲ್ಲ ಯೂಸ್ ಮಾಡೋದ್ರಿಂದ ಸೊ ಆ ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್ನ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ಫ್ಯಾಟ್ ಸ್ಟೋರೇಜ್ ಈಸ್ ಹಳೆ ಕಾಲದಲ್ಲಿ ವಾಸ್ ಆಫ್ ದ ಕೀ ಸರ್ವೈವಲ್ ಮೆಕ್ಯಾನಿಸಮ್. ಸೊ ಅದಕ್ಕೆ ಬಾಡಿ ಈಸ್ ಡಿಸೈನ್ ಟು ಸ್ಟೋರ್ ಮೋರ್ ಆ್ಯಂಡ್ ಮೋರ್ ಫ್ಯಾಟ್. ಸೊ ಈ ಎಸ್ಪೆಷಲಿ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ತುಂಬ ಬರಗಾಲ ಬಂದಿರೋದ್ರಿಂದ ನಮ್ಮಲ್ಲಿ ಈ ಥ್ರಿಫ್ಟಿ ಜೀನ್ಸ್ ಆಕ್ಟಿವೇಟ್ ಆಗೋಗಿದೆ. ಥ್ರಿಫ್ಟಿ ಜೀನ್ಸ್ ಅಂದರೆ ಜೆನೆಟಿಕ್ ಆಲ್ಟ್ರೇಷನ್ಸ್ ಆಗಿದೆ. ಇದರಿಂದ ಏನಾಗುತ್ತೆ ಅಂದರೆ ನಾವು ಏನು ಜನರಲಿ ಕನ್ಸ್ಯೂಮ್ ಮಾಡ್ತೀವಿ ಅದನ್ನು ಜಾಸ್ತಿ ಅಂದರೆ ಅವಶ್ಯಕತೆಗಿಂತ ಜಾಸ್ತಿ ಸ್ಟೋರ್ ಮಾಡುತ್ತೆ. ಅಂದರೆ ಫ್ಯೂಚರ್ಲೆಲ್ಲಾದರೂ ಅವಶ್ಯಕತೆ ಬರ್ಬೋದು ಅಂತ. ಬಿಕಾಸ್ ಅವಾಗ ಭಾಳ ಫ್ರೀಕ್ವೆಂಟಾಗೆ ಅಂದರೆ 50 ವರ್ಷದಲ್ಲಿ ಆಲ್ಮೋಸ್ಟ್ 24 ಮೇಜರ್ ಬರಗಾಲ ಬಂದಿತ್ತು ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ. ಅಂದರೆ 50 ವರ್ಷಕ್ಕೆ 24 ಅಂದರೆ ಎವ್ರಿ 2 yearsಗೆ ಒಂದೊಂದು. ಸೊ ನಮ್ಮ ಜೀನ್ಸಲ್ಲಿ ಇನ್ಫಾರ್ಮೇಷನ್ ಇರೋದು ಇಸ್ ಫ್ರಮ್ ದಿ ಜೀನ್ಸ್. ಜೆನೆಟಿಕ್ ಕ್ಲಾಸಲ್ಲಿ ಲಾಸ್ಟೆಲ್ಲ ನೋಡಿದ್ವಿ, ಎಲ್ಲಿಂದ ಜೀನ್ಸಲ್ಲಿ ಇನ್ಫಾರ್ಮೇಷನ್ ಎಲ್ಲಿಂದ ಕ್ಯಾರಿ ಆಗುತ್ತೆ, ನಮ್ಮ ಪ್ರೀವಿಯಸ್ ಆನ್ಸೆಸ್ಟರ್ಸಿಂದನೇ ಜೆನೆಟಿಕ್ ಇನ್ಫಾರ್ಮೇಷನ್ ಪಾಸ್ ಆಗೋದ್ರಿಂದ ದ ಸೇಮ್ ಇನ್ಫಾರ್ಮೇಷನ್ ಇಸ್ ಕ್ಯಾರಿಡ್. ಸೊ ನಮ್ಮಲ್ಲಿ ಆಲ್ದೋ ನಾವು ನೋಡಿಲ್ಲ ಅಂದರೂ ಆ ಪರ್ಟಿಕ್ಯುಲರ್ ಸಿಚುವೇಶನ್ನ ಅವರ್ ಜೀನ್ಸ್ ಸ್ಟಿಲ್ ರಿಮೆಂಬರ್ ಆ ರೀತಿ ಎಲ್ಲ ಆಗಿರೋದ್ರಿಂದ. ಸೊ ಅದಕ್ಕೆ ಏನು ಮಾಡುತ್ತೆ, ಜಾಸ್ತಿ ಸ್ಟೋರ್ ಮಾಡುತ್ತೆ, ಅವಶ್ಯಕತೆಗಿಂತ ಜಾಸ್ತಿ ಸ್ಟೋರ್ ಮಾಡುತ್ತೆ. ಆ್ಯಂಡ್ ಇಂಡಿಯನ್ಸಿಗೆ ಸ್ಪೆಸಿಫಿಕಲಿ ನೋಡೋದಾದರೆ ನಾವು ಟೆಂಪರೇಟ್ ಅಂದರೆ ಟ್ರಾಪಿಕಲ್ ಕ್ಲೈಮೇಟಲ್ಲಿ ಇರೋದ್ರಿಂದ, ವಾರ್ಮ್ ಕ್ಲೈಮೇಟಲ್ಲೆಲ್ಲ ಇರೋದ್ರಿಂದ ನಮಗೆ ಅಷ್ಟೊಂದು ಜಾಸ್ತಿ ಕ್ಯಾಲರಿ ಅವಶ್ಯಕತೆ ಇಲ್ಲ. ಒಂದು ಕ್ಯಾಲರಿ ಅವಶ್ಯಕತೆನೂ ಇರಲಿಲ್ಲ, ಪ್ರಾಬ್ಲಿ ಜಾಸ್ತಿ ಕ್ಯಾಲರಿ ಸಿಗ್ತಾನೂ ಇರಲಿಲ್ಲ. ಬೋತ್ ವರ್ ದೇರ್ ಸಿನ್ಸ್ ಲಾಸ್ಟ್ ಮೆನಿ ಪ್ರಾಬ್ಲಿ 400-500 yearsಯಿಂದ. ಸೊ ಹಾಗಾಗಿ ನಮ್ಮಲ್ಲಿ ಆ ಥ್ರಿಫ್ಟಿ ಜೀನ್ಸ್ ಇರೋದನ್ನ ಜಾಸ್ತಿ ಸ್ಟೋರ್ ಮಾಡೋ ಜೀನ್ಸ್ ಇರೋದ್ರಿಂದ ನಾವೇನಾದರೂ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಜಾಸ್ತಿ ಒಬೇಸಿಟಿ, ಅದು ಎಸ್ಪೆಷಲಿ ಸೆಂಟ್ರಲ್ ಒಬೇಸಿಟಿ ರಿಸ್ಕ್. ಏನಕ್ಕೆ ಅಂದರೆ ಬಿಕಾಸ್ ಮಾಡರ್ನ್ ಡೇ ಅಬಂಡೆನ್ಸ್ ಕಂಬೈನ್ಡ್ ವಿತ್ ಸ್ಕೇರ್ಸಿಟಿ ಕೈಂಡ್ ಆಫ್ ಜೀನ್ಸ್ ಇರೋದ್ರಿಂದ ಎರಡು ಮಿಸ್ಮ್ಯಾಚ್, ಎವಲ್ಯೂಷನರಿ ಮಿಸ್ಮ್ಯಾಚ್ ಫಸ್ಟ್ 3rd class ಇನ್ ಅವರ್ ಬೇಸಿಕ್ ಹೆಲ್ತ್ ರಿಸರ್ಚ್ ಪ್ರೋಗ್ರಾಮಲ್ಲಿ ಇದು ಕವರ್ ಮಾಡ್ತೀವಿ. ಸೊ ಅದರಿಂದ ದಟ್ ಈಸ್ ವೈ ಇಟ್ ಈಸ್ ಲೀಡಿಂಗ್ ಟು ಇದು. ಸೊ ಹಾಗಾಗಿ ಇಂಡಿಯನ್ಸಿಗೆ ಥಿನ್ ಫ್ಯಾಟ್ ಫಿನೋಟೈಪ್ ಅಥವಾ ಟೋಫಿ ಫಿನೋಟೈಪ್ ಇರುತ್ತೆ, ಬೆಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಫಾರ್ ದ ಸೇಮ್ ಬಾಡಿ ವೇಟ್. BMI ನಾರ್ಮಲ್ ಇದ್ರೂ ಕೂಡ ವಿಸರಲ್ ಫ್ಯಾಟು ಮತ್ತು ಸೆಂಟ್ರಲ್ ಒಬೇಸಿಟಿ ಜಾಸ್ತಿ ಇರುತ್ತೆ, ಮಸಲ್ ಮಾಸ್ ರಿಲೇಟಿವ್ಲಿ ಕಮ್ಮಿ ಇರುತ್ತೆ. ಕ್ಲಾಸಿಕಲ್ ಎಕ್ಸಾಂಪಲ್ ಈ ಪಿಕ್ಚರ್ ನೋಡಿದ್ರೆ ಯಾರಾದರೂ ದಿ ಹೊಟ್ಟೆ ಮಾತ್ರ ಜಾಸ್ತಿ, ಕೈಕಾಲು ಸಣ್ಣ, ಬಟ್ ವಿಸರಲ್ ಫ್ಯಾಟ್ ಇಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇದರಿಂದ ಗ್ರೇಟರ್ ಇನ್ಸುಲಿನ್ ರೆಸಿಸ್ಟೆನ್ಸ್, ಗ್ರೇಟರ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್, ಗ್ರೇಟರ್ ರಿಸ್ಕ್ ಆಫ್ ಡಯಾಬಿಟಿಸ್, ಗ್ರೇಟರ್ ರಿಸ್ಕ್ ಆಫ್ ಹೈಪರ್ಟೆನ್ಷನ್, ಗ್ರೇಟರ್ ರಿಸ್ಕ್ ಆಫ್ ಫ್ಯಾಟಿ ಲಿವರ್, ಗ್ರೇಟರ್ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಎಲ್ಲ ಏನಕ್ಕೆ ಅಂದರೆ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಅಬ್ಡಾಮಿನಲ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ, ಎಸ್ಪೆಷಲಿ ವಿಸರಲ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ. ಆ್ಯಂಡ್ ನಮಗೆ ಏನಕ್ಕೆ ಇದೆಲ್ಲ ಜಾಸ್ತಿ ಆಗಿದೆ, ರೀಸೆಂಟಾಗೆ ನಾವು ರಿಫೈನ್ಡ್ ಗ್ರೈನ್ಸಿಗೆ ಕನ್ವರ್ಟ್ ಆಗಿರೋದ್ರಿಂದ ಲಾಸ್ಟ್ ಒಂದು 50-30-40 yearsಯಿಂದ ಜಾಸ್ತಿ ಮೈದಾ, ಜಾಸ್ತಿ ಬೇಕರಿ ಪ್ರಾಡಕ್ಟ್ಸು, ಜಾಸ್ತಿ ಪದೇ ತಿನ್ನೋದು, ಈಸಿಲಿ ಅವೈಲೇಬಲ್ ಫುಡ್, ಪಾಲಿಶ್ ರೈಸು, ಪದೇ ತಿಂಗಳಿಗೆ 4 ಫೆಸ್ಟಿವಲ್ಲು, ಆ್ಯಂಡ್ ಅವಶ್ಯಕತೆ ಇಲ್ದಲೇ ಇರೋವಂಥ ಫಂಕ್ಷನ್ಸು. ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂದರೆ ಸಂಡೇ ಯಾಕಾದರೂ ಬರುತ್ತೋ ಅಂತ ಅನ್ಸುತ್ತೆ. ಎಷ್ಟು ಜನಕ್ಕೆ ನೀವು ಅನಿಸಿರ್ಬೋದು, ಸಂಡೇ ಯಾಕಾದರೂ ಅಂದರೆ ಸಂಡೇ ಬರೋದು ಏನೋ ರಿಲ್ಯಾಕ್ಸ್ ಮಾಡೋಣ ಅಂತ, ಅಲ್ಲಿ ಯಾವುದೋ ಒಂದು ಫಂಕ್ಷನ್ ಬಂತು, ಅವ್ರದ್ದು ಯಾವುದೋ ನಾಮಕರಣ, ಇನ್ನೊಂದೇನೋ ಒಂದು
ಎಂಗೇಜ್ಮೆಂಟು, ಒಂದು ರಿಸೆಪ್ಷನ್, ಒಂದು ಯಾರ್ದೋ ಬೀಗ್ರೂಟ, ಆ್ಯಂಡ್ ಮತ್ತೆ ಇನ್ಯಾರ್ದೋ ಇನ್ನೊಂದೇನೋ ಅದು ಡಾಕ್ಟರ್ಸ್ ಯಾವುದೋ ಅಸೋಸಿಯೇಷನ್ ಮೀಟಿಂಗು, ಇನ್ಯಾವುದೋ ಒಂದು ಕಾನ್ಫರೆನ್ಸು. ಸೊ ಆ ರೀತಿ ಅಂದರೆ ಮೆನಿ ಟೈಮ್ಸ್ ಹೆಂಗೆ ಆ್ಯಕ್ಟಿವಿಟೀಸು, ಫಂಕ್ಷನ್ಸು ಇದು ಬರ್ತಾ ಇರುತ್ತೆ ಅಂದರೆ, ನಾವು ಗಮನ ಕೊಟ್ಟಿಲ್ಲ ಅಂದರೆ ಯು ಆರ್ ಆಲ್ರೆಡಿ ಇನ್ ದ ಟ್ರ್ಯಾಪ್, ಕಾಟ್ ಇನ್ ದ ಟ್ರ್ಯಾಪ್ಸ್. ಅಂದರೆ ಹೋಗಿ ಅಲ್ಲಿ ಆ್ಯಂಡ್ ಯಾವ್ದಾದ್ರು ಫಂಕ್ಷನ್ಸ್ ಇದಕ್ಕೆ ಹೋದ್ರಂತೂ ನಾರ್ಮಲ್ ಫುಡ್ ಅಂತೂ ಇರೋದೇ ಇಲ್ಲ ತಾನೆ. ಸೊ ನಾರ್ಮಲ್ ಫುಡ್ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೆಲ್ಲ ಎಕ್ಸಸ್ ಕ್ಯಾಲರೀಸು, ಎಕ್ಸಸ್ ಶುಗರು, ಎಕ್ಸಸ್ ಆಯಿಲಲ್ಲಿ ಕರೆದಿರೋವಂಥದ್ದು. ಅಂದರೆ ಸೈಜಿಗೆ ಜಾಸ್ತಿ, ಸರ್ವಿಂಗ್ ಸೈಜ್ ಜಾಸ್ತಿ, ನಂಬರ್ ಆಫ್ ಐಟಮ್ಸ್ ಜಾಸ್ತಿ. ಹಳೆ ಕಾಲದಲ್ಲಿ ಒಂದು ಸ್ವೀಟೇ ಸಿಗೋದು ಕಷ್ಟ ಆಯಿತು, ಒಂದೇ ಫಂಕ್ಷನ್ಗೆ ಹೋದ್ರೆ 4-5 ಸ್ವೀಟ್ ಸಿಕ್ಬಿಡುತ್ತೆ. ಸೊ ಆ ರೀತಿ ಆಗ್ತಿರೋದ್ರಿಂದ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಇದು ವೆರಿ ಕಾಮನ್. ಸೊ ಹಾಗಾಗಿ ವಿ ಆರ್ ಕಾನ್ಸ್ಟೆಂಟ್ಲಿ ಇನ್ ದಿಸ್, ಅಂದರೆ ಲಾಟ್ ಆಫ್ ಸೆಲೆಬ್ರೇಷನ್ಸ್, ಫೆಸ್ಟಿವಲ್ಸ್ ಆ್ಯಂಡ್ ಶುಗರಿ ಡ್ರಿಂಕ್ಸ್. ದಿನಕ್ಕೆ ಕೆಲವರು 5-6-7 ಸಲ ಕಾಫಿ ಟೀ ಕುಡಿತಾರೆ. ಕಾಫಿಗೆ ಬೇಕಾದಷ್ಟು ಶುಗರ್ ಇರುತ್ತೆ. ಆ್ಯಂಡ್ ಈಗೆಲ್ಲ ಕೋಕೋ, ಪೆಪ್ಸಿ, ಫ್ಯಾಂಟಗಳೆಲ್ಲ ಮನೇಲೇ ಫ್ರಿಡ್ಜಲ್ಲಿ ಸ್ಟೋರ್ ಆಗಿರುತ್ತೆ. ಸ್ನ್ಯಾಕ್ಸ್ ಥ್ರೂ ಔಟ್ ದ ಡೇ, ಚಿಪ್ಸು ಅವು ಇವು ಬರ್ತಾ ಇರುತ್ತೆ. ಸಂಜೆ ಬರ್ತಾ ನೀವು ಆಫೀಸಿಂದ ಮನೆಗೆ ಬರ್ತಾ ಏನೋ ಬೇಕ್ರಿಯಿಂದ ತೊಗೊಂಬರ್ತೀರಾ, ಅದು ಯಾವುದೋ ಒಂದು ಬೇಕ್ರಿ ಪ್ರಾಡಕ್ಟು, ಪಾನಿಪುರಿ. ಸೊ ಈ ರೀತಿ ಆಗಿರೋದ್ರಿಂದ ಜಾಸ್ತಿ ಎನ್ವಿರಾನ್ಮೆಂಟ್ ಸಡನ್ಲಿ ಲಾಸ್ಟ್ 20-30 ಇಯರ್ಸಿಂದ ಡ್ರಾಸ್ಟಿಕ್ ಚೇಂಜ್ ಆಗಿರೋದ್ರಿಂದ, ದಟ್ ಈಸ್ ವೈ. ಆ್ಯಂಡ್ ನಮ್ಮಲ್ಲಿ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಇರೋದ್ರಿಂದ ಡೆಡ್ಲಿ ಕಾಂಬಿನೇಷನ್ ಫಾರ್ ಇಂಡಿಯನ್ಸ್. ಆ್ಯಂಡ್ ಇನ್ನೊಂದು ಕಲ್ಚರಲ್ ಅಕ್ಸೆಪ್ಟೆನ್ಸ್ ಅಂತ, ಅಂದರೆ ಹೊಟ್ಟೆ ಇದೆ ಅಂದರೆ ದಟ್ಸ್ ಸೈನ್ ಆಫ್ ಪ್ರಾಸ್ಪರಿಟಿ ಅಂತ. ಎಷ್ಟು ಜನ ಹೇಳೋದು ಕೇಳಿದಿರ? ಹೊಟ್ಟೆ ಇದ್ದರೆ ಸೈನ್ ಆಫ್ ಪ್ರಾಸ್ಪರಿಟಿ. ಚೆನ್ನಾಗಿದ್ದಾನೆ ಇವನು ಅನ್ನೋ ಥರ. ಏನಾದರೂ ಸ್ವಲ್ಪ ಸಣ್ಣ ಆಗಿಬಿಟ್ರೆ ಯಾಕೆ ವೀಕ್ ಆಗಿದ್ದೀರಾ ಅನ್ನೋ ಥರ ಕೇಳೋರೆ ಜಾಸ್ತಿ. ಅಂದರೆ ದಪ್ಪ ಇದ್ದರೆ ಇಟ್ಸ್ ಓಕೆ, ಚೆನ್ನಾಗಿದ್ದಾನೆ, ಮೋಸ್ಟ್ಲಿ ಅಂದರೆ ಚೆನ್ನಾಗಿ ತಿಂದು ಗಟ್ಟಿಮುಟ್ಟಾಗಿದ್ದಾನೆ ಅನ್ನೋದು ಒಂದು ಜನರಿಗೆ ಅಂಡರ್ಸ್ಟ್ಯಾಂಡಿಂಗ್. ಸೊ ಮೆನಿ ಪೀಪಲ್ ಡೋಂಟ್ ಥಿಂಕ್ ದಟ್ ಇಫ್ ಸಂಬಡಿ ಇಸ್ ವೆಯ್ಟ್ ಎಲ್ಲ ಜಾಸ್ತಿ ಆಗ್ತಿದ್ದರೆ ಅದರಿಂದ ಪ್ರಾಬ್ಲಮ್ ಅನ್ನೋ ಥರ ಜಾಸ್ತಿ ಯಾರು ಇದು ಮಾಡಿ. ಕಲ್ಚರಲಿ ಇಟ್ ಇಸ್ ಅಕ್ಸೆಪ್ಟೆಡ್. ಚೆನ್ನಾಗಿದ್ದಾನೆ ಬಿಡಪ್ಪ ಇವನು ಅಂತ. ಅದೇ ನೀವೇನಾದರೂ ವೆಯ್ಟ್ ಲಾಸ್ ಮಾಡಿ ಯಾರಾದರೂ ಹೋಗಿ ನಿಮ್ಮ ಅಕ್ಕಪಕ್ಕದವರೆಲ್ಲ ಯಾಕಪ್ಪ ಏನಾದರೂ BP ಶುಗರ್ ಗೀಗರ್ ಬಂದ್ಬಿಡ್ತಾ ಅಂತ ಕೇಳೋರು ಜಾಸ್ತಿ ಜನ ಇರ್ತಾರೆ. ಬಿಕಾಸ್ ನೀವು ವೆಯ್ಟ್ ಲಾಸ್ ಮಾಡಿ ನೀವು ಚೆನ್ನಾಗಿ ಕಾಣ್ತಿದ್ದೀರಾ, ಅವ್ರು ಹಂಗೆ ಇದ್ದಾರಲ್ಲ. ಸೊ ದೇ ವಾಂಟ್ ಟು ಟೆಲ್ ಯು, ಅಂದರೆ ನಿಮ್ಗೆ ಏನಾದರೂ ಹುಷಾರು ನೋಡ್ಕೊಪ್ಪ ಏನಾದರೂ ಇದಾಗಿದೆ ಅಂತ. ಸೊ ಆ ರೀತಿ ಭಾಳಷ್ಟು ಜನ ಹೇಳ್ತಾರೆ. ಸೊ ಆ್ಯಂಡ್ ಸೆಡೆಂಟ್ರಿ ಜಾಬ್ಸ್, ಹಳೆ ಕಾಲದಲ್ಲಿ ನಾವು ಎಲ್ಲದಕ್ಕೂ ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು, ಈಗೆಲ್ಲ ಒಂದೇ ಕಡೆ ಕೂತ್ಕೊಂಡು ಮಾಡೋ ಕೆಲಸ ಜಾಸ್ತಿ ಆಗಿರೋದ್ರಿಂದ ಸೆಡೆಂಟ್ರಿ ಜಾಬ್ಸಿಂದ ಇಂಡಿಯನ್ ದಿಸ್ಟಿಂಗ್ ಜಾಸ್ತಿ ಆಗ್ತಾಯಿದೆ. ಸೊ BMI ಒಂದೇ ಮೆಷರ್ ಮಾಡಿದ್ರೆ ನಿಮಗೆ ಯು ವಿಲ್ ನಾಟ್ ಗೆಟ್ ಎನಿ ಪಿಕ್ಚರ್, ಬಿಕಾಸ್ BMI ಇಂಡಿಯನ್ಸಲ್ಲಿ ಭಾಳ ಜನಕ್ಕೆ ನಾರ್ಮಲ್ ಇರುತ್ತೆ. ಆ್ಯಂಡ್ BMI ನಾರ್ಮಲ್ ಇದ್ದರೆ ವೇಸ್ಟ್ ಸರ್ಕಂಫರೆನ್ಸ್ ಡೆಫಿನೆಟ್ಲಿ ಮೆಷರ್ ಮಾಡಬೇಕು. ಆಬ್ವಿಯಸ್ಲಿ ಇದನ್ನೆಲ್ಲ ಮೆಷರ್ ಮಾಡ್ತೀವಿ. ವೇಸ್ಟ್ ಸರ್ಕಂಫರೆನ್ಸು, ವೇಸ್ಟ್ ಹಿಪ್ ರೇಷಿಯೋ ನಿಮ್ಮ ಹೈಟ್ಗಿಂತ 50%ಗಿಂತ ಕಮ್ಮಿ ಇರಬೇಕು. ಫಾರ್ ಎಕ್ಸಾಂಪಲ್, ನೀವೇನಾದರೂ 72 ಇಂಚಸ್ ಇದ್ದರೆ ನಿಮ್ಮ ವೇಸ್ಟ್ ಸರ್ಕಂಫರೆನ್ಸ್ 36 ಇಂಚಸ್ಗಿಂತ ಕಮ್ಮಿ ಇರಬೇಕು. ಅರ್ಧಕ್ಕಿಂತ ಕಮ್ಮಿ ಇದ್ದರೆ ನೀವು ನಿಮ್ಮ ನಾರ್ಮಲ್ ರೇಂಜಲ್ಲಿ ಇದೆ ಅಂತ. ಸೊ ಇದಕ್ಕೆ ಬೇಕಾದಷ್ಟು ಟೆಸ್ಟ್ಗಳು ಮಾಡ್ಬೋದು. ವೇಸ್ಟ್ ಹಿಪ್ ರೇಷಿಯೋ, ಡೆಕ್ಸಾ ಸ್ಕ್ಯಾನ್ ಮಾಡಿಸ್ಬೋದು, ಅಥವಾ ಸ್ಮಾರ್ಟ್ ಸ್ಕೇಲ್ಸಲ್ಲೂ ನಿಮ್ಮ ಬಾಡಿಲಿ ಎಷ್ಟು ಫ್ಯಾಟ್ ಪರ್ಸೆಂಟೇಜ್ ಇದೆ ಅಂತೆಲ್ಲ ಗೊತ್ತಾಗುತ್ತೆ. ಕೆಲವು ಬ್ಲಡ್ ಟೆಸ್ಟಲ್ಲೂ ಇಂಡೈರೆಕ್ಟ್ಲಿ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ದಿಸ್ ಆರ್ ಅಕ್ಯೂಟ್ ಟೇಲ್ಸ್. ಬರೀ BMI ಅಥವಾ ವೆಯ್ಟ್ ನೋಡಿದ್ರೆ ಇಂಡಿಯನ್ಸಲ್ಲಿ ಮೆನಿ ಟೈಮ್ಸ್ ಇಟ್ ವಿಲ್ ಮಿಸ್ಲೀಡ್. ಯಾಕೆಂದರೆ ನಾರ್ಮಲ್ ವೆಯ್ಟ್ ಇದ್ರೂ ಒಬೇಸಿಟಿ, ಸೆಂಟ್ರಲ್ ಒಬೇಸಿಟಿ ಇರ್ಬೋದು. ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್, ಹೌ ಟು ಲೂಸ್ ಬೆಲಿ ಫ್ಯಾಟ್ ಅಂತ ನೋಡೋದಾದರೆ, ಸೊ ನಾರ್ಮಲಿ ಫ್ಯಾಟ್ ಲಾಸ್ ಆಗಬೇಕಂದ್ರೆ ದೇರ್ ಆರ್ 2 ಸ್ಟೆಪ್ಸ್ ದಟ್ ಶುಡ್ ಬಿ ಫಾಲೋಡ್. ಒಂದು, ಸ್ಟೋರ್ ಆಗಿರೋ ಫ್ಯಾಟು ರಿಲೀಸ್ ಆಗಬೇಕು. ಸೆಕೆಂಡ್ ಸ್ಟೆಪ್ಪು, ರಿಲೀಸ್ ಆಗಿರೋ ಫ್ಯಾಟು ಬರ್ನ್ ಆಗಬೇಕು. ಸೊ 2 ಸ್ಟೆಪ್ ಫಾಲೋ ಆದರೆ ಮಾತ್ರ ಇದು ಫ್ಯಾಟ್ ಲಾಸ್ ಆಗುತ್ತೆ. ಸೊ ಒನ್ ಇಸ್ ಕಾಲ್ಡ್ ಫ್ಯಾಟ್ ಮೊಬಿಲೈಸೇಷನ್ ಅಥವಾ ಲೈಪೋಲೈಸಿಸ್, ಅದು ಸ್ಟೋರ್ ಆಗಿರೋ ಫ್ಯಾಟ್ ರಿಲೀಸ್ ಆಗೋದು. ಎರಡನೇದು ಫ್ಯಾಟ್ ಆಕ್ಸಿಡೇಷನ್, ಬರ್ನಿಂಗ್ ಆಫ್ ಫ್ಯಾಟ್. ಸೊ ಎರಡೂ ಆದರೆ ಮಾತ್ರ ವೆಯ್ಟ್ ಲಾಸ್ ಆಗೋದು. ಕೆಲವು ಮೆಕ್ಯಾನಿಸಮ್ಸು ಬರೀ ಫ್ಯಾಟ್ ಮೊಬಿಲೈಸ್ ಮಾಡುತ್ತೆ, ಬಟ್ ಫ್ಯಾಟ್ ಬರ್ನ್ ಮಾಡಲ್ಲ. ಸೊ ಎರಡೂ ಆದರೆ ಮಾತ್ರ ದೆನ್ ಇಟ್ ವಿಲ್ ಹ್ಯಾಪನ್. ಸೊ ಫ್ಯಾಟ್ ಮೊಬಿಲೈಸೇಷನ್ ಯಾವಾಗ ಆಗುತ್ತೆ ಅಂದರೆ, ಸೊ ಬೇಸಿಕಲಿ ನಮ್ಮ ದೇಹದಲ್ಲಿ ಎನರ್ಜಿ ಲೆವೆಲ್ಸ್ ಕಮ್ಮಿ ಆದರೆ 2 ಇಂಪಾರ್ಟೆಂಟ್ ಹಾರ್ಮೋನ್ಸ್ ಇದಕ್ಕೆ ಎಫೆಕ್ಟ್ ಬರುತ್ತೆ. ಒಂದು, ಇನ್ಸುಲಿನ್ ಲೆವೆಲ್ಸ್ ಡ್ರಾಪ್ ಆಗಬೇಕು. ಇನ್ನೊಂದು, ನಿಮ್ಮ ಕೆಟಕಾಲಮೆನ್ಸ್ ಅಥವಾ ಅಡ್ರಿನಾಲಿನ್, ಎಪಿನೆಫ್ರಿನ್ ಅಂತೀವಿ. ಅಂದರೆ ಕಾರ್ಟಿಸಾಲ್ ಅಲ್ಲ, ಸ್ಟ್ರೆಸ್ ರಿಯಾಕ್ಷನ್ಸಲ್ಲಿ, ಅಕ್ಯೂಟ್ ಸ್ಟ್ರೆಸ್ ರಿಯಾಕ್ಷನ್ಸಲ್ಲಿ ಈ ಥರ ಅಡ್ರಿನಲ್ ಗ್ಲ್ಯಾಂಡಿಂದ ಕೆಲವು ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಕೆಟಕಾಲಮೈನ್ಸ್ ಅಂತೀವಿ. ಸೊ ಎನಿ ಸ್ಟ್ರೆಸ್ಫುಲ್ ರಿಯಾಕ್ಷನ್ ಅಥವಾ ಸ್ಟ್ರೆಸ್ಫುಲ್ ಸಿಚುವೇಶನ್, ಬಿಕಾಸ್ ಇವನ್ ಎನರ್ಜಿ ಕಮ್ಮಿ ಆಗೋದು ಇಸ್ ಆಲ್ಸೋ ಸ್ಟ್ರೆಸ್ಫುಲ್ ಸಿಚುವೇಶನ್, ಅವಾಗ ಇದು ರಿಲೀಸ್ ಆಗುತ್ತೆ. ಕೆಟಕಾಲಮೆನ್ಸ್ ರಿಲೀಸ್ ಆಗಬೇಕು, ಇನ್ಸುಲಿನ್ ಲೆವೆಲ್ಸ್ ಡ್ರಾಪ್ ಆಗಬೇಕು. ಆವಾಗ ಸೊ ಇದು ಕ್ಯಾಲರಿ ಡೆಫಿಸಿಟಿಂದ ಆಗುತ್ತೆ. ನೀವು ಅವಶ್ಯಕತೆಗಿಂತ ಕಮ್ಮಿ ತಿಂತಾ ಇದ್ರೆ, ನಿಮ್ಮ ದೇಹಕ್ಕೆ ಕಮ್ಮಿ ಕ್ಯಾಲರೀಸ್ ಕೊಡ್ತಾ ಇದ್ರೆ, ಎಕ್ಸಸೈಸ್ ಮಾಡೋದ್ರಿಂದ, ಕೋಲ್ಡ್ ಎಕ್ಸ್ಪೋಜರಿಂದ ಆ್ಯಂಡ್ ಅಕ್ಯೂಟ್ ಸ್ಟ್ರೆಸ್ಸಲ್ಲೂ ಕೂಡ ಇದು ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆಗಿರೋ ಫ್ಯಾಟ್, ಅಂದರೆ ಫ್ಯಾಟ್ ಏನು ಸ್ಟೋರೇಜ್ ಆಗಿರುತ್ತೆ ಅದು ಬ್ರೇಕ್ ಡೌನ್ ಆಗಿ ಟ್ರೈಗ್ಲಿಸರೈಡ್ಸ್ ಅಂತ ಹೇಳಿದ್ನಲ್ಲ, ಅದು ಗ್ಲಿಸರಾಲ್ ಮತ್ತು ಫ್ರೀ ಫ್ಯಾಟಿ ಆಸಿಡ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ಬ್ಲಡ್ಡಿಗೆ ರಿಲೀಸ್ ಆಗುತ್ತೆ. ಸೊ ಬ್ಲಡ್ಡಲ್ಲಿ ರಿಲೀಸ್ ಆಗಿರೋದು
ನೆಕ್ಸ್ಟ್ ಬರ್ನ್ ಆಗಬೇಕು. ದಟ್ ಫ್ಯಾಟ್ ಶುಡ್ ಬಿ ಬರ್ನ್ಡ್. ಆ ಫ್ಯಾಟ್ ಬರ್ನ್ ಆದರೆ ಮಾತ್ರ ನಿಮಗೆ ಫ್ಯಾಟ್ ಲಾಸ್ ಆಗುತ್ತೆ. ಬರೀ ರಿಲೀಸ್ ಆಯಿತು, ಬರ್ನ್ ಆಗಲಿಲ್ಲ ಅಂದರೆ ಮತ್ತೆ ಹೋಗಿ ಸೇರ್ಕೊಳುತ್ತೆ. ಸೊ ಬೋತ್ ದಿಸ್ ಥಿಂಗ್ಸ್ ಹ್ಯಾವ್ ಟು ಹ್ಯಾಪನ್ ಇಫ್ ಯು ಹ್ಯಾವ್ ಟು ಲೂಸ್ ಫ್ಯಾಟ್. ಸೊ ಫ್ಯಾಟ್ ರಿಲೀಸ್ ಆಗಬೇಕು ಅಂದರೆ ಒಂದು ಸಿಂಪಥೆಟಿಕ್ ಏನಂದರೆ ನ್ಯೂರಲ್ ಟ್ರಿಗರ್, ಬ್ರೈನ್ ಶುಡ್ ಸೆಂಡ್ ಎ ಸಿಗ್ನಲ್ ಸೇಯಿಂಗ್ ದಟ್ ಈಗ ಎನರ್ಜಿ ಲೆವೆಲ್ಸ್ ಕಮ್ಮಿ ಇದೆ, ಯು ನೀಡ್ ಟು ರಿಲೀಸ್ ದಿಸ್. ಸೊ ಅಕ್ಯೂಟ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಎನರ್ಜಿ ಲೆವೆಲ್ಸ್ ಡ್ರಾಪ್ ಆದಾಗ, ಕ್ಯಾಲರಿ ಡೆಫಿಸಿಟ್ ಆದಾಗ ಆಗುತ್ತೆ. ಸೊ ಕೆಲವು ಅಂದರೆ ನಮ್ಮ ಫ್ಯಾಟ್ಸಲ್ಲಿ 2 ಟೈಪ್ ಆಫ್ ರಿಸೆಪ್ಟರ್ಸ್ ಇದೆ, ಆಲ್ಫಾ ಆ್ಯಂಡ್ ಬೀಟಾ ರಿಸೆಪ್ಟರ್ ಅಂತೀವಿ. ಕೆಲವು ಫ್ಯಾಟ್ ಸೆಲ್ಸಲ್ಲಿ ಹೈ ಆಲ್ಫಾ ರಿಸೆಪ್ಟರ್ಸ್ ಇರುತ್ತೆ. ಆಲ್ಫಾ ರಿಸೆಪ್ಟರ್ಸ್ ಜಾಸ್ತಿ ಇದ್ದರೆ ಈಸಿಯಾಗಿ ಫ್ಯಾಟ್ ಲಾಸ್ ಆಗಲ್ಲ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ. ಇದಕ್ಕೆ ನಾವು ರೆಸಿಸ್ಟೆಂಟ್ ಫ್ಯಾಟ್ ಅಂತ ಹೇಳ್ತೀವಿ. ಅಥವಾ ಕೆಲವ್ರಿಗೆ ಹೇಳಿರ್ಬೋದು, ಅಂದರೆ ನೀವು ನೋಡಿರ್ಬೋದು ಎಲ್ಲ ಕಡೆ ಫ್ಯಾಟ್ ಆಗುತ್ತೆ, ಒಂದು ಏರಿಯಾದಲ್ಲಿ ನಿಮ್ಗೆ ಆಗ್ತಿರಲ್ಲ. ಅದು ಯೂಶಲಿ ಅರೌಂಡ್ ದಿ ಅಬ್ಡಮನ್ ಅಥವಾ ಅರೌಂಡ್ ದಿ ಹಿಪ್ ಇರುತ್ತೆ. ಸೊ ನಿಮ್ಮ ಹೊಟ್ಟೆ ಸುತ್ತ ಇರುತ್ತೆ ಅಥವಾ ನಿಮ್ಮ ಹಿಪ್ಸ್ ಹತ್ರ ಫ್ಯಾಟ್ ಲಾಸ್ಟಿಗೆ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ರೆಸಿಸ್ಟೆಂಟ್ ಫ್ಯಾಟ್ ಅಂತ. ಸೊ ಅಲ್ಲಿ ಏನಕ್ಕೆ ಅಂದರೆ ಅಲ್ಲಿ ಆಲ್ಫಾ ರಿಸೆಪ್ಟರ್ಸ್ ಜಾಸ್ತಿ ಇರುತ್ತೆ, ಆವಾಗ ಅದು ಈಸಿಯಾಗಿ ಬ್ರೇಕ್ ಡೌನ್ ಆಗಲ್ಲ. ಬಟ್ ಏನೇ ರೆಸಿಸ್ಟೆನ್ಸ್ ಇದ್ರೂ ಅಲ್ಟಿಮೇಟ್ಲಿ ಬ್ರೇಕ್ ಡೌನ್ ಆಗುತ್ತೆ, ಬಟ್ ದಟ್ಸ್ ದಿ ಲಾಸ್ಟ್ ಟು ಗೋ. ಸೊ ಯೂಶಲಿ ಫ್ಯಾಟ್ ಅಕ್ಯುಮುಲೇಟ್ ಆದಾಗ ಯಾವ್ದು ಫಸ್ಟ್ ಆಗುತ್ತೆ ಅಂದರೆ ಫಸ್ಟು ವಿಸರಲ್ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಆ್ಯಂಡ್ ವಾಪಸ್ ಹೋಗುವಾಗ ಫಸ್ಟ್ ವಿಸರಲ್ ಫ್ಯಾಟ್ ಹೋಗುತ್ತೆ. ಸಬ್ಕ್ಯೂಟೇನಿಯಸ್ ಫ್ಯಾಟಲ್ಲಿ ಕೈ ಸುತ್ತ, ಮುಖದ ಸುತ್ತ ಫ್ಯಾಟ್ ಕಮ್ಮಿ ಆಗುತ್ತೆ. ಲಾಸ್ಟಿಗೆ ಹೋಗೋದು ನಿಮ್ಮ ಅಬ್ಡಮನ್ ಮತ್ತು ಥೈಸ್ ಅಥವಾ ಹಿಪ್ ಏರಿಯಾದಲ್ಲಿ ಅಕ್ಯುಮುಲೇಟ್ ಆಗಿರೋ ಫ್ಯಾಟ್ ಇಸ್ ದ ಲಾಸ್ಟ್ ಒನ್ ಟು ಗೋ. ಸೊ ಜನರಲಿ ಈ ಆರ್ಡರ್ಲಿ ಎಲ್ಲರಿಗೂ ಫಾಲೋ ಆಗೋದು. ಸೊ ಭಾಳ ಜನ ನೀವು ನೋಟಿಸ್ ಮಾಡಿರ್ಬೋದು, ಸುಮಾರು ಫ್ಯಾಟ್ ಲಾಸ್ ಆಗಿದೆ ಅಥವಾ ವೆಯ್ಟು ಕಮ್ಮಿ ಆಗಿದೆ, ಇಂಚಸ್ ಎಲ್ಲ ಡ್ರಾಪ್ ಆಗಿದೆ, ಬಟ್ ಹೊಟ್ಟೆ ಸುತ್ತ ಇನ್ನೂ ಹೋಗಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ದಟ್ ಈಸ್ ದ ಲಾಸ್ಟ್ ಒನ್ ಟು ಗೋ. ಸೊ ಯಾರಿಗಾದ್ರೂ ಈ ರೀತಿ ಅಂದರೆ ವೆಯ್ಟ್ ಕಮ್ಮಿ ಆಗಿದೆ, ಬಟ್ ಅಬ್ಡಾಮಿನಲ್ ಅಂದರೆ ಅಬ್ಡಾಮಿನ್ ಸರ್ಕಂಫರೆನ್ಸು ಕಮ್ಮಿ ಆಗಿದೆ, ಪ್ಯಾಂಟ್ ಗಿಂಟೆಲ್ಲ ಲೂಸ್ ಆಗಿದೆ, ಬಟ್ ಇನ್ನೂ ಆ ಏರಿಯಾದಲ್ಲಿ ಫ್ಯಾಟ್ ಇನ್ನೂ ಉಳ್ಕೊಂಡಿದೆ, ಇನ್ನೂ ಹೋಗಿಲ್ಲ ಅಂತ ಯಾರಾದರೂ ಇದ್ದರೆ ಹಾಕ್ಬೋದು. ಬಿಕಾಸ್ ದಟ್ ಈಸ್ ದ ಲಾಸ್ಟ್ ಟು ಗೋ. ಲಾಸ್ಟಿಗೆ ಹೋಗುತ್ತೆ ಅದು. ಲಾಸ್ಟಿಗೆ ಹೋಗಬೇಕು ಅಂದರೆ ಅದನ್ನು ಬ್ರೇಕ್ ಮಾಡೋದಕ್ಕೂ ಸ್ಟ್ರಾಟಜಿ ಇಟ್ಕೋಬೇಕು. ದೆನ್ ಓನ್ಲಿ ಇಟ್ ವಿಲ್ ರೆಡ್ಯೂಸ್. ಇಲ್ಲ ನೀವು ಅಂದರೆ ಸ್ಟಾರ್ಟಿಂಗ್ ಇಷ್ಟೇ ಆಯಿತು ಅಂತ ಅಂದ್ಕೊಂಡ್ರೆ ಅದು ಫೈನಲಿ ಬ್ರೇಕ್ ಆಗಲ್ಲ. ದಟ್ ಈಸ್ ದ ಲಾಸ್ಟ್ ಒನ್ ಟು ಗೋ. ಆ್ಯಂಡ್ ಫೈನಲಿ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಮೋನ್ ಇನ್ಸುಲಿನ್ ಲೆವೆಲ್ಸ್ ಕಮ್ಮಿ ಇರಬೇಕು. ಸೊ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗೋದು ಯಾವಾಗ ಅಂತ ನೀವೆಲ್ಲರಿಗೂ ಗೊತ್ತು. ಇನ್ಸುಲಿನ್ ಲೆವೆಲ್ಸ್ ಕಮ್ಮಿ ಮಾಡಿದ್ರೆ, ಅಂದರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ನ ಕಮ್ಮಿ ಮಾಡಿದ್ರೆ, ಶುಗರ್ ಕಮ್ಮಿ ಮಾಡಿದ್ರೆ. ಸೊ ಎಷ್ಟು ಜನ ಈಗ ಅಡ್ವಾನ್ಸಲ್ಲಿರೋರು 3 ವೀಕ್ಸ್ ಶುಗರ್ ಚಾಲೆಂಜ್ ಕೊಟ್ಟಿದ್ದೀವಿ, ಯಾರ್ಯಾರು ತೊಗೊತಿದ್ದೀರಾ? ಅಡ್ವಾನ್ಸಲ್ಲಿರೋ 3 ವೀಕ್ಸ್ ನಾಟ್ ಓನ್ಲಿ ಶುಗರ್, ಅಂದರೆ ಒಂದು ಮಲ್ಟಿಪಲ್ ಲೆವೆಲ್ ಚಾಲೆಂಜ್ ಕೊಟ್ಟಿದ್ದೀನಿ. ಸೊ ಯಾರ್ಯಾರು ತೊಗೊಂಡಿದ್ದೀರಾ ಶುಗರ್ ಎಸ್ ಮಧುರ್ ಅವರು ತೊಗೊಂಡಿದ್ದಾರೆ, ಎಸ್ ಸರೋಜ್ ಅವರು, ಶ್ರುತಿ ಅವರು ತೊಗೊಂಡಿದ್ದೀವಿ ಅಂತ ಹಾಕ್ತಿದ್ದಾರೆ, ಎಸ್ ಮಂಜುನಾಥ್ ಅವರು ತೊಗೊಂಡಿದ್ದಾರೆ, ಸುಮನ್ ಅವರು. ನಿಮಗೆ ಕೊಟ್ಟಿದ್ದೆ, ನಿಮ್ಮದು ಬ್ಯಾಚ್ ಮುಗಿದೋಯ್ತು, ಮುಗಿಸಿದ್ರೆ ಗೊತ್ತಾಗುತ್ತೆ. ಈಗ 27ಗೆ ಶುಗರ್ ಚಾಲೆಂಜ್ ಜಸ್ಟ್ ಮುಗಿತಾ ಇದೆ, 26th ಬ್ಯಾಚ್ ಮುಗಿದೋಯ್ತು, 28ಗೆ ಇನ್ನೂ ಬಂದಿಲ್ಲ. ಅಡ್ವಾನ್ಸ್ಡಲ್ಲಿ ಮತ್ತೆ ಕೊಟ್ಟಿದ್ದೀವಿ 3 ವೀಕ್ಸ್ ವಿ ಆರ್ ಗೆಟಿಂಗ್ ರೆಡಿ ಫಾರ್ ಕ್ರಿಸ್ಮಸ್ ಸೆಲೆಬ್ರೇಷನ್. ಸೊ ಅದಕ್ಕಿಂತ ಮುಂಚೆ 3 ವೀಕ್ಸ್ ಅಂದರೆ ಎಲ್ಲರಿಗೂ ಟೈಟ್ ಮಾಡಿಬಿಡ್ತೀನಿ, ಅದನ್ನು ಮಾಡಂಗಿಲ್ಲ ಇದನ್ನು ಮಾಡಂಗಿಲ್ಲ ಅಂತ. ಸೊ ಐ ಡೋಂಟ್ ನೋ ಎಷ್ಟು ಜನ ನೀಟಾಗಿ ಫಾಲೋ ಮಾಡ್ತಿದ್ದಾರೆ ಅಂತ. ಸೊ ಬೈ ರೆಡ್ಯೂಸಿಂಗ್ ಕಾರ್ಬೋಹೈಡ್ರೇಟ್ಸ್, ರೆಡ್ಯೂಸಿಂಗ್ ಶುಗರ್, ಪದೇ ತಿನ್ನೋದು, ಸರ್ಕೇಡಿಯನ್ ಈಟಿಂಗ್ ಫಾಲೋ ಮಾಡೋದು, ಅರ್ಲಿ ಡಿನ್ನರ್ ಮಾಡೋದು, ಮಿನಿಮಮ್ 12 to 16 hours ಆಫ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು, ಪ್ರೊಲಾಂಗ್ಡ್ ಫಾಸ್ಟಿಂಗ್ ಮಾಡೋದ್ರಿಂದ, ಮತ್ತು ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಇಂಪ್ರೂವ್ ಮಾಡೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ, ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಮಾಡೋದ್ರಿಂದ, ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಯೋಗ ಅದನ್ನೆಲ್ಲ ಮಾಡೋದ್ರಿಂದ, ಪ್ರಾಣಾಯಾಮ, ಮೆಡಿಟೇಷನ್ ಇದೆಲ್ಲ ಮಾಡೋದ್ರಿಂದ ಇನ್ಸುಲಿನ್ ಲೆವೆಲ್ಸ್ ಡ್ರಾಪ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಯುವರ್ ಡಯಟ್ ಫಾರ್ ಇನ್ಸುಲಿನ್ ಲೆವೆಲ್ಸ್ ಡ್ರಾಪ್ ಮಾಡಬೇಕು ಅಂದರೆ. ಸೊ ಇನ್ಸುಲಿನ್ ಲೆವೆಲ್ಸ್ ಡ್ರಾಪ್ ಆದರೆ ಮಾತ್ರ ನಿಮಗೆ ಫ್ಯಾಟ್ ಬರ್ನ್ ಆಗೋದು. ಬರ್ನ್ ಆಗಿರೋ ಫ್ಯಾಟು ಅದು ಬರ್ನ್ ಆಗೋದಲ್ಲ, ರಿಲೀಸ್ ಆಗೋದು. ಸೊ ರಿಲೀಸ್ ಆಗಿರೋ ಫ್ಯಾಟು ಅದು ಯೂಸ್ ಆಗಬೇಕು ಅಂದರೆ ಅದು ಎಲ್ಲಿಂದ ಹೋಗುತ್ತೆ? ರಿಲೀಸ್ ಆಗಿ ಬ್ಲಡ್ಡಿಗೆ ಹೋಗುತ್ತೆ. ಸೊ ಆ ಬ್ಲಡ್ಡಿಂದ ಇಟ್ ಹ್ಯಾಸ್ ಟು ರೀಚ್ ದಿ ಡೆಸ್ಟಿನೇಷನ್ ವೇರ್ ಇಟ್ ಈಸ್ ಬರ್ನ್ಡ್. ಸೊ ಫ್ಯಾಕ್ಟ್ರಿಲಿ ಪ್ರೊಡಕ್ಷನ್ ಆಗಿದ್ದು ಟ್ರಕ್ಕಲ್ಲಿ ಲೋಡ್ ಆಗಿ ಹೋಗಿ ಆ ಡೆಸ್ಟಿನೇಷನ್ಗೆ ಸೇರಬೇಕು. ಸೊ ಆ ಏರಿಯಾಗೆ ಬ್ಲಡ್ ಫ್ಲೋ ಆಲ್ಸೋ ಮ್ಯಾಟರ್ಸ್. ಬ್ಲಡ್ ಫ್ಲೋ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಬ್ಲಡ್ ಫ್ಲೋ ಚೆನ್ನಾಗಿಲ್ಲ ಅಂದರೆ ರಿಲೀಸ್ ಆಗಿದ್ದು ಅಲ್ಟಿಮೇಟ್ ಡೆಸ್ಟಿನೇಷನ್ಗೆ ರೀಚ್ ಆಗಲ್ಲ. ಯೂಶಲಿ ಫ್ಯಾಟ್ ಸೆಲ್ಸಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಫ್ಯಾಟ್ ಸೆಲ್ಸಿಗೆ ಜನರಲಿ ಬ್ಲಡ್ ಫ್ಲೋ ಕಮ್ಮಿ ಇರುತ್ತೆ. ಆ್ಯಂಡ್ ಅದಕ್ಕೆ ಎಕ್ಸಸೈಸ್ ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ, ನೀವೇನಾದರೂ ಅಬ್ಡಮನಲ್ ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ ಏನು, ಅಥವಾ ಲೋಕಲ್ ಏನಾದರೂ ಮಾಡೋದ್ರಿಂದ ಸರ್ಟನ್ ಅಡಿಷನಲ್ ಬೆನಿಫಿಟ್ ಏನಕ್ಕೆ ಅಂದರೆ, ಬಿಕಾಸ್ ಇಟ್ ವಿಲ್ ಇನ್ಕ್ರೀಸ್ ಬ್ಲಡ್ ಫ್ಲೋ. ಬರೀ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗೋದ್ರಿಂದ ಫ್ಯಾಟ್ ಲಾಸ್ ಆಗಲ್ಲ. ಫ್ಯಾಟ್ ಲಾಸ್ ಆಗಬೇಕು ಅಂದರೆ ಫಸ್ಟ್ ಬ್ರೇಕ್ ಡೌನ್ ಆಗಬೇಕು. ಬ್ರೇಕ್ ಡೌನ್ ಆಗಿರೋದು ಬ್ಲಡ್ಡಲ್ಲಿ ರಿಲೀಸ್ ಆಗಬೇಕು. ಅಲ್ಟಿಮೇಟ್ಲಿ ಅದು ಹೋಗಿ ಬರ್ನಿಂಗ್ ಪ್ಲೇಸಲ್ಲಿ ಇಟ್ ಶುಡ್ ಗೆಟ್ ಬರ್ನ್. ಸೊ ಎಲ್ಲ ಇದ್ದರೆ ಮಾತ್ರ ಇಟ್ ವಿಲ್ ವರ್ಕ್. ಸೊ ಬರೀ ನೀವು ಬ್ಲಡ್ ಫ್ಲೋ ರೈಸ್ ಮಾಡೋಕ್ಕೆ ಲೋಕಲ್ ಏನಾದರೂ ಮಲ್ಟಿಪಲ್
ಮೆಕ್ಯಾನಿಸಮ್ಸ್ ಎಲ್ಲ ಮಾಡಿಸ್ತಾ ಇದ್ರೆ, ಮಸಾಜು ಅವು ಇವು ಮಾಡಿಸಿದ್ರೆ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗ್ಬೋದು, ಬಟ್ ಇನ್ಸುಲಿನ್ ಲೆವೆಲ್ ಡ್ರಾಪ್ ಆಗಿಲ್ಲ, ನೀವು ಕ್ಯಾಲರಿ ಡೆಫಿಸಿಟಿಗೆ ಹೋಗಿಲ್ಲ. ಸೊ ದೆರ್ ಇಸ್ ನೋ ಫ್ಯಾಟ್ ದಟ್ ಈಸ್ ಅವೈಲೇಬಲ್ ಫಾರ್ ಬರ್ನಿಂಗ್. ಸೊ ಎಲ್ಲ ವರ್ಕ್ ಆದರೆ ಮಾತ್ರ ದೆನ್ ಯು ವಿಲ್ ಹ್ಯಾವ್ ಅ ಫಾಸ್ಟ್ ಆ್ಯಂಡ್ ಎಫಿಷಿಯೆಂಟ್ ಫ್ಯಾಟ್ ಬರ್ನಿಂಗ್ ಮೆಷಿನರಿ ವರ್ಕ್ ಆಗಬೇಕು ಅಂದರೆ ನೀವು ಎಲ್ಲ ಮೆಕ್ಯಾನಿಸಮ್ಸ್ನು ಅಡ್ರೆಸ್ ಮಾಡಿದ್ರೆ ಅಷ್ಟೇ ಇದು ಸಾಧ್ಯ. ಸೊ ನೆಕ್ಸ್ಟ್ ಫ್ಯಾಟ್ ಆಕ್ಸಿಡೇಷನ್ ಆಗಬೇಕು ಅಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಗೇಟ್ ಕೀಪರ್ ಎನ್ಸೈಮ್ ವಿಚ್ ಇಸ್ ಕಾಲ್ಡ್ ಕಾರ್ನಿಟಿನ್ ಪಾಲ್ಮಿಟಲ್ ಟ್ರಾನ್ಸ್ಫರೇಸ್ 1 ಅಂತ. ಅದು ಅವಶ್ಯಕತೆ ಇಲ್ಲ. ಬೇಸಿಕಲಿ ಏನು ಅಂದರೆ ಮೈಟೋಕಾಂಡ್ರಿಯಾ, ನಮ್ಮ ಸೆಲ್ಸಲ್ಲಿರೋ ಮೈಟೋಕಾಂಡ್ರಿಯಾದಲ್ಲಿ ಇವೆಲ್ಲ ಆಗುತ್ತೆ ಫ್ಯಾಟ್ ಬರ್ನಿಂಗ್. ಸೊ ಫ್ಯಾಟ್ ಇರೋದು ಮೈಟೋಕಾಂಡ್ರಿಯಾ ಒಳಗೆ ಹೋಗಬೇಕು ಅಂದರೆ ಅದಕ್ಕೆ ಒಂದು ಗೇಟ್ ಕೀಪರ್ ಎನ್ಸೈಮ್ ಇರುತ್ತೆ. ಅಂದರೆ ಒಳಗೆ ಹೋಗಬೇಕಾ ಬೇಡವಾ ಅಂದರೆ ಗೇಟಲ್ಲಿರೋಂಥ ಒಂದು ವಾಚ್ಮೆನ್ ಥರ ಒಳಗೆ ಹೋಗಿ ನೀನು ಬರ್ನ್ ಆಗಬೇಕಾ ಬೇಡ ಅನ್ನೋದಕ್ಕೆ ಡಿಸೈಡ್ ಮಾಡೋದಕ್ಕೆ ಒಂದು ವಾಚ್ಮೆನ್ ಇದೆ. ಸೊ ಅದು ಯಾವ ರೀತಿ ಡಿಸೈಡ್ ಮಾಡುತ್ತೆ ಅಂದರೆ ದೇಹದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಂದರೆ, ನೀವು ಈಗ ಫ್ಯಾಟ್ ರಿಲೀಸ್ ಆಗ್ತಿದೆ, ಫುಡ್ಡಲ್ಲಿ ಮತ್ತೆ ನೀವು ಕಾರ್ಬೋಹೈಡ್ರೇಟ್ ಜಾಸ್ತಿ ಕೊಡ್ತಾ ಇದ್ರೆ ಬಾಡಿ ವಿಲ್ ಆಲ್ವೇಸ್ ಪ್ರಿಫರ್ ಟು ಬರ್ನ್ ಗ್ಲೂಕೋಸ್ ರಾದರ್ ದ್ಯಾನ್ ಫ್ಯಾಟ್. ನೀವು ಫುಡ್ಡಲ್ಲಿ ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ ಕೊಡ್ತಾ ಇದ್ರೆ ನೀವೇನೇ ಎಕ್ಸಸೈಸ್ ಮಾಡಿದ್ರು ಏನಕ್ಕೆ ವೆಯ್ಟ್ ಲಾಸ್ ಆಗಲ್ಲ ಅಂದರೆ ಬಿಕಾಸ್ ದಿ ಫ್ಯಾಟ್ ಎಕ್ಸಸೈಸ್ ಮಾಡೋದ್ರಿಂದ ಫ್ಯಾಟ್ ರಿಲೀಸ್ ಆಗ್ತಿರುತ್ತೆ, ಲೈಪೋಲಿಸಿಸ್ ಆಗ್ತಿರುತ್ತೆ, ಆಕ್ಸಿಡೇಷನ್ ಆಫ್ ಫ್ಯಾಟ್ ಆಗೋದ್ರೆ ಬರ್ನಿಂಗ್ ಆಫ್ ಫ್ಯಾಟ್ ಆಗಲ್ಲ. ಬಿಕಾಸ್ ಕಾರ್ಬೋಹೈಡ್ರೇಟ್ಸ್ ಕೊಡ್ತಾ ಇದ್ದೀವಿ, ನಿಮಗೆ ಫ್ಯಾಟು ಕಾರ್ಬೋಹೈಡ್ರೇಟ್ ಎರಡೂ ಇದ್ದರೆ ಬಾಡಿ ಯೂಸ್ ಮಾಡೋದು ಕಾರ್ಬೋಹೈಡ್ರೇಟೆ, ಬಿಕಾಸ್ ದಟ್ ಈಸ್ ಈಸಿ ಟು ಯೂಸ್. ರೆಗ್ಯುಲರಾಗಿ ಯೂಸ್ ಮಾಡೋದು ಕಾರ್ಬೋಹೈಡ್ರೇಟ್, ಅದು ಗ್ಲೂಕೋಸ್ನ ಯೂಸ್ ಮಾಡುತ್ತೆ ಬರ್ನಿಂಗಿಗೆ. ಸೊ ರಿಲೀಸ್ ಆಗಿರೋ ಫ್ಯಾಟ್ ಬರ್ನ್ ಆಗಬೇಕು ಅಂದರೆ ಗ್ಲೂಕೋಸ್ ಲೆವೆಲ್ಸ್ ಕಮ್ಮಿ ಇರಬೇಕು. ಗ್ಲೂಕೋಸ್ ಲೆವೆಲ್ಸ್ ಕಮ್ಮಿ ಇರಬೇಕು ಅಂದರೆ ಫುಡ್ಡಲ್ಲಿ ನೀವು ತುಂಬ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರಬಾರ್ದು, ಅವಾಗ ಅಷ್ಟೇ ಇಟ್ ವಿಲ್ ವರ್ಕ್. ಸೊ ಡಿಮ್ಯಾಂಡ್ ಸಿಗ್ನಲ್ ಇರಬೇಕಂದ್ರೆ ಫಸ್ಟು ಕಾರ್ಬೋಹೈಡ್ರೇಟ್ ಕಮ್ಮಿ ಇರಬೇಕು, ಸೆಕೆಂಡ್ ಎನರ್ಜಿ ಬರ್ನಿಂಗ್ ಆಗೋದಕ್ಕೆ ಜಾಸ್ತಿ ಇರಬೇಕಂದ್ರೆ ಮೆಟಬಾಲಿಸಮ್ ಜಾಸ್ತಿ ಇರಬೇಕು, ನೀವು ಆಕ್ಟಿವಿಟಿ ಜಾಸ್ತಿ ಮಾಡ್ತಿರ್ಬೇಕು, ಓಡಾಡ್ತಿರ್ಬೇಕು, ಎಕ್ಸಸೈಸ್ ಮಾಡ್ತಿರ್ಬೇಕು, ಆವಾಗ ATP ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ಅಂದರೆ ಜಾಸ್ತಿ ಎನರ್ಜಿ ದೇಹಕ್ಕೆ ಬೇಕಾಗ್ತಿರತ್ತೆ. ದೆನ್ ಇಟ್ ವಿಲ್ ಬರ್ನ್. ಆ್ಯಂಡ್ ಫೈನಲಿ ನಿಮ್ಮ ಮೈಟೋಕಾಂಡ್ರಿಯಲ್ ಕೆಪಾಸಿಟಿ ಅಥವಾ ಫರ್ನೇಸ್ ಕೆಪಾಸಿಟಿ ಅಂತ, ಅಂದರೆ ಮೈಟೋಕಾಂಡ್ರಿಯಾ ಎಫಿಷಿಯನ್ಸಿ ಎಷ್ಟಿದೆ, ಸೆಲ್ಸಲ್ಲಿ ಎಷ್ಟು ಜಾಸ್ತಿ ಮೈಟೋಕಾಂಡ್ರಿಯಾಸ್ ಇದೆ, ಅದು ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಿದೆ, ಅಂದರೆ ಹೌ ಇಸ್ ಯುವರ್ ಫರ್ನೇಸ್ ವರ್ಕಿಂಗ್ ಅಂತ. ಸೊ there are multiple things which will decide. ಸೊ ನಿಮ್ಮ ಮೈಟೋಕಾಂಡ್ರಿಯಲ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಕ್ಸಸೈಸ್ ವಿಚ್ ವಿಲ್ ಇನ್ಕ್ರೀಸ್ ಯುವರ್ ಮೈಟೋಕಾಂಡ್ರಿಯಲ್ ಇದು. ಆ್ಯಂಡ್ ಸೆಕೆಂಡ್ ಇಸ್ ಕೋಲ್ಡ್ ಎಕ್ಸ್ಪೋಜರ್ ಮತ್ತು ಎಕ್ಸಸೈಸಸ್, ಎಸ್ಪೆಷಲಿ HIIT ಆ ರೀತಿ ಎಕ್ಸಸೈಸ್ಗಳು ನಿಮ್ಮ ಮೈಟೋಕಾಂಡ್ರಿಯಲ್ ಕೆಪಾಸಿಟಿಯನ್ನು ತುಂಬ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ. ಸೊ ನಿಮ್ಮ ಅಂದರೆ ಫ್ಯಾಟ್ ಬರ್ನಿಂಗ್ ಮೆಷಿನರಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ವೆಲ್. ಸೊ ಎಲ್ಲ ಆ್ಯಂಗಲಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಫ್ಯಾಟ್ ಲಾಸ್ ಆಗೋದು. ಸಮ್ಟೈಮ್ಸ್ ಕೆಲವು ಫ್ಯಾಕ್ಟರ್ಸ್ ಏನು ಮಾಡುತ್ತೆ, ಬರೀ ಫ್ಯಾಟ್ ಬ್ರೇಕ್ ಡೌನ್ ಮಾಡುತ್ತೆ, ಫ್ಯಾಟ್ ಬರ್ನ್ ಆಗಲ್ಲ. ಕೆಲವು ಫ್ಯಾಟ್ ಬ್ರೇಕ್ ಡೌನ್ ಮಾಡೋಕ್ಕೆ ಬೇಕಾಗಿರೋ ಎಕ್ಸಸೈಸ್ ಮಾಡ್ತಿರ್ಬೋದು, ಫ್ಯಾಟ್ ರಿಲೀಸ್ ಆಗಲ್ಲ ಬಿಕಾಸ್ ಯುವರ್ ಇನ್ಸುಲಿನ್ ಲೆವೆಲ್ಸ್ ಆರ್ ನಾಟ್ ಲೋ. ಸೊ ಎಲ್ಲ ಆ್ಯಂಗಲಲ್ಲಿ ನೀವು ಟ್ರೈ ಮಾಡಿದ್ರೆ ಮಾತ್ರ ನಿಮಗೆ ಫ್ಯಾಟ್ ಲಾಸ್ ಆಗೋದು. ಅಂದರೆ ಟ್ರೂ ಫ್ಯಾಟ್ ಲಾಸ್ ರಿಕ್ವೈರ್ಸ್ ಓಪನಿಂಗ್ ದ ಗೇಟ್ ಬೈ ಲೋ ಇನ್ಸುಲಿನ್ ಆ್ಯಂಡ್ ಅಡ್ರಿನಲಿನ್. ಇನ್ಸುಲಿನ್ ಲೆವೆಲ್ಸ್ ಡ್ರಾಪ್ ಆಗಬೇಕು, ಬಾಡಿಯಿಂದ ಲೋ ಎನರ್ಜಿ ಲೆವೆಲ್ಸ್ ಅಂತ ಸಿಗ್ನಲ್ ಬರಬೇಕು, ಆ್ಯಂಡ್ ಫೈನಲಿ ಅದು ರಿಲೀಸ್ ಆಗಿರೋ ಫ್ಯಾಟ್ ಬರ್ನ್ ಆಗಬೇಕು ಅಂದರೆ ನಿಮ್ಮ ಫರ್ನೇಸಲ್ಲಿ ಮೈಟೋಕಾಂಡ್ರಿಯಲ್ ಹೆಲ್ತ್ ಚೆನ್ನಾಗಿರಬೇಕು. ಬೇಸಿಕಲಿ ಎಕ್ಸಸೈಸ್ ಇಸ್ ವಾಟ್ ವಿಲ್ ಟ್ರಿಗರ್ ದಟ್ ಬರ್ನಿಂಗ್, ಬಿಕಾಸ್ ನೀವು ಎಕ್ಸಸೈಸ್ ಜಾಸ್ತಿ ಮಾಡ್ತಿದ್ದು ನಿಮ್ಮ ಕ್ಯಾಲರಿ ಕಂಟೆಂಟ್ ಕಮ್ಮಿ ಮಾಡಿ ಎಕ್ಸಸೈಸ್ ಲೆವೆಲ್ಸ್ನ ಜಾಸ್ತಿ ಇನ್ಕ್ರೀಸ್ ಮಾಡ್ತಿದ್ರೆ ಬಾಡಿಗೆ ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ಇಟ್ ವಿಲ್ ಸ್ಟಾರ್ಟ್ ಬರ್ನಿಂಗ್ ಫ್ಯಾಟ್ ಆಲ್ಸೋ, ಬಿಕಾಸ್ ಯು ಆರ್ ನಾಟ್ ಗಿವಿಂಗ್ ಗ್ಲೂಕೋಸ್, ಅಂದರೆ ಆ ಸಫಿಷಿಯೆಂಟ್ ಅಮೌಂಟಲ್ಲಿ ಗ್ಲೂಕೋಸ್ ಕೊಡದಲ್ಲೇ ಇರೋದ್ರಿಂದ ಇದು ಬರ್ನ್ ಆಗುತ್ತೆ. ಬಿಕಾಸ್ ಮೆಜಾರಿಟಿ ಆಫ್ ಗ್ಲೂಕೋಸ್ ಬ್ರೈನಿಗೆ ಹೋಗುತ್ತೆ ಯೂಸ್ ಆಗೋಕ್ಕೆ, ಬಿಕಾಸ್ ಬ್ರೈನಿಗೆ ಪ್ರಿಫರ್ಡ್ ಸೋರ್ಸ್ ಇಸ್ ಗ್ಲೂಕೋಸ್. ಮಸಲ್ಸು ಮತ್ತು ಬೇರೆ ಬೇರೆ ಆರ್ಗನ್ಸು ಫ್ಯಾಟನ್ನು ಯೂಸ್ ಮಾಡುತ್ತೆ. ಮಸಲು, ಲಿವರ್, ಹಾರ್ಟ್ ವಿಲ್ ಸ್ಟಾರ್ಟ್ ಯೂಸಿಂಗ್ ಮೋರ್ ಆ್ಯಂಡ್ ಮೋರ್ ಫ್ಯಾಟ್. ಸೊ ಎಷ್ಟು ಜಾಸ್ತಿ ಮಸಲ್ ಇರುತ್ತೆ ಅಷ್ಟು ಫ್ಯಾಟ್ ಆಕ್ಸಿಡೇಷನ್ ಜಾಸ್ತಿ ಆಗುತ್ತೆ, ಬಿಕಾಸ್ ಎಲ್ಲ ಆರ್ಗನ್ಸು ಎಲ್ಲ ಫ್ಯೂಯಲ್ನು ಯೂಸ್ ಮಾಡೋಕ್ಕೆ ಕೆಪಾಸಿಟಿ ಇರಲ್ಲ. ಸೊ ಬ್ರೈನ್ ಪ್ರಿಫರಬಲಿ ಗ್ಲೂಕೋಸ್ ಯೂಸ್ ಮಾಡುತ್ತೆ. ತುಂಬ ಗ್ಲೂಕೋಸ್ ಕಮ್ಮಿ ಆದಾಗಷ್ಟೇ ಬಾಡಿಲಿ ಕೀಟೋನ್ ಬಾಡಿ ಪ್ರೊಡಕ್ಷನ್ ಆಗುತ್ತೆ. ಅದರ್ವೈಸ್ ಮಸಲ್ಸ್, ಲಿವರ್ ಆ್ಯಂಡ್ ಹಾರ್ಟ್ ಮಸಲ್ಸ್ ಅಂದರೆ ಕಾರ್ಡಿಯಾಕ್ ಮಸಲ್ಸು, ಜನರಲ್ ಸ್ಕೆಲಿಟಲ್ ಮಸಲ್ಸು ಮತ್ತು ಲಿವರ್ ಈ ಅಂದರೆ ಫ್ಯಾಟನ್ನು ಬರ್ನ್ ಮಾಡೋ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಅದಕ್ಕೆ ಜಾಸ್ತಿ ಮಸಲ್ಸ್ ಬಿಲ್ಡ್ ಮಾಡ್ತಾ ಹೋದರೆ ನಿಮಗೆ ಫ್ಯಾಟ್ ಬರ್ನಿಂಗ್ ಅಂದರೆ ಮೆಷಿನರಿ ವಿಲ್ ಸ್ಟಾರ್ಟ್ ವರ್ಕಿಂಗ್. ಯಾರು 3 months ವೆಯ್ಟ್ ಲಾಸ್ ಆಗಿದ್ದೀರಾ, ನಿಮ್ಮ ವೆಯ್ಟ್ ಲಾಸ್ ಸ್ವಲ್ಪ ಸ್ಟ್ಯಾಗ್ನೇಷನ್ ಆಗಿದೆ ಅನಿಸ್ತಾ ಇದೆ, ಇನ್ನೂ ಜಾಸ್ತಿ ಬರ್ತಾ ಇಲ್ಲ ಅಂದರೆ ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಒಂದು ಅಕೇಶನಲ್ ಫಾಸ್ಟಿಂಗ್ ಮಾಡೋದು. ಸೆಕೆಂಡ್ ಇಸ್ ಆ್ಯಡಿಂಗ್ ಸೀರಿಯಸ್ ಕೈಂಡ್ಸ್ ಆಫ್ ಎಕ್ಸಸೈಸ್. ಯಾರು ಬರೀ ಇನ್ನೂ ನಾನು 10,000, 12,000, 15,000 ಸ್ಟೆಪ್ಪಲ್ಲೇ ಇದ್ದೀನಿ, ನಾನು ದಿನಕ್ಕೆ ಸ್ಟೆಪ್ ಕೌಂಟ್ ಚೆನ್ನಾಗಿದೆ, ಒಳ್ಳೆಯದು, ಸ್ಟೆಪ್ ಕೌಂಟ್ ಚೆನ್ನಾಗಿದ್ದರೆ ಅದನ್ನು ಇನ್ಕ್ರೀಸ್ ಮಾಡಲೇಬೇಕು, ಡೆಫಿನೆಟ್ಲಿ ಅದು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಯಾರು ಇನ್ನೂ ಸೀರಿಯಸ್ ಆಗಿ ಎಕ್ಸಸೈಸ್ ಮಾಡ್ತಿಲ್ಲ, ನಿಮ್ಮ ಫ್ಯಾಟ್ ಬರ್ನಿಂಗ್ ಮೆಷಿನರಿ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಅಂತ. ಸೀರಿಯಸ್ ಕೈಂಡ್ಸ್ ಆಫ್ ಎಕ್ಸಸೈಸ್ ಯಾರ್ಯಾರು ಮಾಡ್ತಿಲ್ಲ,
ನೀವು ಅದನ್ನು ಮಾಡಬೇಕು. ಸೊ ಯಾರು ಮಾಡ್ತಿಲ್ಲ, ಸೀರಿಯಸ್ ಎಕ್ಸಸೈಸ್ ಮಾಡ್ತಿಲ್ಲ ಅನ್ನೋರು ಕೈ ಎತ್ತಿ. ಇನ್ನೂ ನಾನು ನನ್ನ ಎಕ್ಸಸೈಸ್ ಇದರಲ್ಲಿ ಇಂಪ್ರೂವ್ ಆಗಬೇಕಾಗಿದೆ. ನೀವು ಯಾವುದೇ ಲೆವೆಲಲ್ಲಿ ಇರ್ಬೋದು, ಸೀರಿಯಸ್ ಎಕ್ಸಸೈಸಸ್ ಬಗ್ಗೆ ಗಮನ ಕೊಡ್ತಿಲ್ಲ, ನಾನು ಬರೀ ಸ್ಟೆಪ್ ಕೌಂಟ್ ಮಾಡ್ತಿದ್ದೀನಿ, ಡೈಲಿ 10, 15, 15, 20 ಸಾವಿರನೇ ಆಗ್ತಾ ಇದೆ ಅಂದರೆ ಓಕೆ, ದಟ್ಸ್ ಗುಡ್. ಬಟ್ ಅದ್ರ ಜೊತೆಗೆ ಯು ಹ್ಯಾವ್ ಟು ಸೀರಿಯಸ್ಲಿ ಫೋಕಸ್ ಆನ್ ಡೂಯಿಂಗ್ ಸಮ್ ಕೈಂಡ್ ಆಫ್ ಎಕ್ಸಸೈಸ್. ದಟ್ ಈಸ್ ವೆನ್ ಯುವರ್ ಫ್ಯಾಟ್ ಬರ್ನಿಂಗ್ ಮೆಷಿನರಿ ವಿಲ್ ಬಿ ವರ್ಕಿಂಗ್ ವೆರಿ ವೆಲ್. ನಿಮ್ಮ ಡಯಟ್ ಜೊತೆ ಅದನ್ನು ಆಪ್ಟಿಮೈಸ್ ಮಾಡಿದ್ರೆ ಅವಾಗ ವರ್ಕ್ ಆಗುತ್ತೆ. ಸೊ ಬೆಸ್ಟ್ ಟೈಮ್ ಇಸ್ ಆಫ್ಟರ್ ಯು ಲೂಸ್ ಸಮ್ ವೇಟ್ ಆಫ್ಟರ್ 3 months ಆಫ್ ಹೆಲ್ತ್ ರೀಸೆಟ್ ಪ್ರೋಗ್ರಾಮ್. ಈಗ ನೀವು ಸೀರಿಯಸ್ ಎಕ್ಸಸೈಸ್ನ ಆ್ಯಡ್ ಮಾಡಿದ್ರೆ ನಿಮ್ಮ ವೆಯ್ಟು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಸೊ ಅದಕ್ಕೆ ಫಸ್ಟ್ 3 months ಯಾರಿಗೂ ನಾನು ಎಕ್ಸಸೈಸ್ ಬಗ್ಗೆ ಜಾಸ್ತಿ ಹೇಳಲ್ಲ. ಬಿಕಾಸ್ ಫಸ್ಟ್ 3 months ನಿಮಗೆ ಫ್ಯಾಟ್ ಬರ್ನಿಂಗ್ ಬೇಕಾಗಿರೋ ಎಲ್ಲ ಅದರ್ ಥಿಂಗ್ಸ್ ವಿಚ್ ಆರ್ ವೆರಿ ವೈಟಲ್ ಅದನ್ನು ಆಪ್ಟಿಮೈಸ್ ಮಾಡಿದ್ದೀವಿ. ಒನ್ಸ್ ಇದೆಲ್ಲ ಆಪ್ಟಿಮೈಸ್ ಆದಮೇಲೆ ನೀವು ಎಕ್ಸಸೈಸ್ನ ಆ್ಯಡ್ ಮಾಡ್ತಾ ಹೋದರೆ ದೆನ್ ನಿಮ್ಮ ಇದು ವರ್ಕ್ ಆಗುತ್ತೆ. ಸೊ ಫ್ಯಾಟ್ ಲಾಸ್ ಟೈಮ್ ಲೈನ್ ಏನು ಅಂದರೆ ಫಸ್ಟ್ 4 to 8 weeks, ಪ್ರಾಬ್ಲಿ ಇದು ಎಲ್ಲರೂ ರಿಲೇಟ್ ಮಾಡ್ತೀರಾ. ಫಸ್ಟ್ 4 to 8 weeks ನಿಮಗೆ ಜಾಸ್ತಿ ವಿಸಿಬಲ್ ಚೇಂಜಸ್ ಕಾಣಲ್ಲ. ಬ್ಲಡ್ ಪ್ಯಾರಾಮೀಟರ್ಸ್ ಏನಾದರೂ ಟೆಸ್ಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಫಸ್ಟ್ ಎನರ್ಜಿ ಲೆವೆಲ್ಸ್ ಇಸ್ ವಾಟ್ ವಿಲ್ ಇಂಪ್ರೂವ್. ಫಸ್ಟ್ 1 month 1 to 2 months ಆಫ್ ಸ್ಟಾರ್ಟಿಂಗ್ ಎನಿ ಕೈಂಡ್ ಆಫ್, ಎಸ್ಪೆಷಲಿ ನಮ್ಮ ಪ್ರೋಗ್ರಾಮಲ್ಲಿ ನೀವು ಫಸ್ಟ್ 1 to 2 months ಜಾಸ್ತಿ ನಿಮಗೆ ಅನಿಸ್ತಲೇ ಇರ್ಬೋದು, ವೆಯ್ಟ್ ಎಲ್ಲ ಕಮ್ಮಿ ಆಗಿದೆ ಅಥವಾ ತುಂಬ ಬಟ್ಟೆಗಿಟ್ಟು ಲೂಸ್ ಆಯಿತು ಅಂತ ಅನಿಸ್ತಲೇ ಇರ್ಬೋದು. ಬಟ್ ಎನರ್ಜಿ ಲೆವೆಲ್ಸ್ ವುಡ್ ಹ್ಯಾವ್ ಇನ್ಕ್ರೀಸ್. ಡೆಫಿನೆಟ್ಲಿ ಎನರ್ಜಿ ಲೆವೆಲ್ಸ್ ಫಸ್ಟ್ ಇದರಲ್ಲಿ ಇಂಪ್ರೂವ್ ಆಗಿರುತ್ತೆ. 8 to 16 weeks ಅಂದರೆ 2 to 4 months ಆ್ಯಕ್ಚುಲಿ ದೆನ್ ಯು ವಿಲ್ ಸ್ಟಾರ್ಟ್ ಲೂಸಿಂಗ್ ಸಮ್ ವೇಟ್. ನಿಮ್ಮ ವೇಸ್ಟ್ ಸರ್ಕಂಫರೆನ್ಸ್ ಎಲ್ಲ ಕಮ್ಮಿ ಆಗಿರುತ್ತೆ. ಆ್ಯಂಡ್ ಬಿಯಾಂಡ್ 16 weeks ಅಥವಾ 4 months ಆದಮೇಲೆ ಆ್ಯಕ್ಚುಲಿ ಅಂದರೆ ನಿಮಗೆ ಜಾಸ್ತಿ ಎಫೆಕ್ಟ್ ಬರೋದು ಇಟ್ ಈಸ್ ಓನ್ಲಿ ಆಫ್ಟರ್ 4 months. ಸೊ ಯಾರಿಗೆ ಈ ಟೈಮ್ ಲೈನ್ ಸರಿಯಾಗಿ ಮ್ಯಾಚ್ ಆಗ್ತಿದೆ ಅನ್ಸುತ್ತೆ ಅದು ಹಾಕ್ಬೋದು. ಅಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್, ದೆನ್ ವಿಸಿಬಲ್ ಚೇಂಜಸ್ ಕಾಣುತ್ತೆ. ಅದನ್ನು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂದ್ರೆ ಇಟ್ ಓನ್ಲಿ ಹ್ಯಾಪನ್ಸ್ ಆಫ್ಟರ್ 4 months. ಜನರಲಿ ಈ ಟೈಮ್ ಲೈನ್ ಇದೇ ರೀತಿ ಇರುತ್ತೆ, ಕೆಲವರು ಹೆಚ್ಚು ಕಮ್ಮಿ ಇರ್ಬೋದು. ಬಟ್ ಆಫ್ಟರ್ 4 months ನೀವು ನಿಮಗೆ ವಿಸಿಬಲ್ ಮಸಲ್ ಡೆಫಿನಿಷನ್ ಆಗಬೇಕು, ಫ್ಲಾಟ್ ಸ್ಟೊಮಕ್ ಆಗಬೇಕು ಅನ್ನೋ ಥರ ಇದ್ದರೆ ದಟ್ ಈಸ್ ಹೌ ಇಟ್ ವಿಲ್ ಹ್ಯಾಪನ್. ಸೊ ಈಗ ಎಷ್ಟು ಜನಕ್ಕೆ ನಿಮ್ಮ ಪರ್ಸೆಂಟೇಜ್ ಆಫ್ ವೆಯ್ಟ್ ಲಾಸ್ ಮತ್ತು ಎಷ್ಟು kg ವೆಯ್ಟ್ ಲಾಸ್ ಆಗಿದೆ ಅನ್ನೋದನ್ನು ಹಾಕಿ, ಎಲ್ಲರ ಚಾಟ್ ಬಾಕ್ಸ್ ಹಾಕಿ. ಎಷ್ಟು ಪರ್ಸೆಂಟೇಜ್ ವೆಯ್ಟ್ ಲಾಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ವೆಯ್ಟ್ ಲಾಸ್ ಆಗಿದೆ ಅನ್ನೋದನ್ನು ಎಲ್ಲರೂ ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಎಸ್ ಸರೋಜ್ ಅವರು 9 kgs ಅಂತ ಹಾಕ್ತಾರೆ. 15% ಎಸ್ ಡಾಕ್ಟರ್ ಸೌಮ್ಯ. ಷಡಾಕ್ಷರಿ ಅವರು 1.3 kgs. 20% 20 kgs ಮಂಜುನಾಥ್ ಅವರು ಹಾಕಿದ್ದಾರೆ. ಆ್ಯಂಡ್ ರಶ್ಮಿ ಅವರು 4%, 2.7% ಯಾರ್ದಿದೆ. ಚೇತನ್ ಅವರು 7%, ಮಧುಕರ್ ಅವರು 4, ಮಾನಸ್ ಅವರು 5.5, ಆ್ಯಂಡ್ ಸುನೀತಾ ಅವರು 10%, ಮಧುರ ಅವರು 15%, ಶ್ಯಾಮಲ್ ಅವರು 4 kg, ಶರತ್ ಅವರು 10 kgs, ಐಫೋನ್ ಅಂತಿದೆ 5 kgs, 8 kg, ಸುಬ್ರಹ್ಮಣ್ಯ ಅವರು 13% ಆಫ್ ಬಾಡಿ ವೇಟ್. ಸೊ ಎಷ್ಟು ಇಂಚು ಕಮ್ಮಿ ಆಯಿತು. ನೆಕ್ಸ್ಟ್ ಈಗ ಎಷ್ಟು ಇಂಚು ಯಾರೋ ಹೊಸ್ತವ್ರು ಇರ್ಬೋದು, 500 grams ಅಂತ ಹಾಕಿದ್ದೀರಾ. ಶೀಲಾ ಅವರು ಐ ಡೋಂಟ್ ನೋ ಯಾವ ಬ್ಯಾಚ್ ಅಂತ. ದಟ್ಸ್ ಗುಡ್. ಈವನ್ 500 grams ಇಸ್ ಗುಡ್ ಬಿಗಿನಿಂಗ್. ಸೊ ಟೈಮ್ ಲೈನಲ್ಲಿ ಇದ್ದೀರಾ, ಮುಂದೆ ಜರ್ನಿ ಕಂಟಿನ್ಯೂ ಮಾಡಬೇಕು. 14% ತೃಪ್ತಿ ಅವರು 5 kg, ಸಂಧ್ಯಾ ಅವರು, ಆ್ಯಂಡ್ ರೇಖಾ ಅವರು 8 kg, ಇನ್ನೊಂದು ಯಾರೋ ಐಫೋನ್ 2 6 kgs, ಮೋಸ್ಟ್ಲಿ ಪ್ರಗತಿ ಮೇಡಮ್ ಇರಬೇಕು. 4 kg ರಾಜಲಕ್ಷ್ಮಿ ಅವರು, ಚೈತ್ರ ಅವರು 5 kg, 28 ಅಂತ ಹಾಕಿದ್ದಾರೆ. ಅಂದರೆ ಏನು ಐ ಡೋಂಟ್ ನೋ ವಾಟ್ ಇಸ್ 28 ಅಂದರೆ 28 ಬ್ಯಾಚ್ ಅಂದರೆ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ. ಎಸ್ ಓಕೆ. ಆ್ಯಂಡ್ 2 inches. ಸೊ ಈಗ ವೇಸ್ಟ್ ಸರ್ಕಂಫರೆನ್ಸ್ ಎಷ್ಟು ಕಮ್ಮಿ ಆಗಿದೆ ಅಂತ ಹಾಕಿ. ವಾಟ್ ಈಸ್ ಯುವರ್ ವೇಸ್ಟ್ ಸರ್ಕಂಫರೆನ್ಸ್? ವೇಸ್ಟ್ ಸರ್ಕಂಫರೆನ್ಸ್ ಎಷ್ಟು ಕಮ್ಮಿ ಆಯಿತು ಅಂತ. ವೇಸ್ಟ್ ಸರ್ಕಂಫರೆನ್ಸ್ ಎಷ್ಟು ಕಮ್ಮಿ ಆಯಿತು ಎಲ್ಲರೂ? 3 inches, 4 inches, 4 inches, 3 inches, 3 inches, 2 inches, 8 inches. Okay, fine, very good. 11.5%, 2, 4, I didn't check, that's okay. 3, 2.5, ಸೊ 3 inch, 2 inch, 3 inch. ಸೊ ಭಾಳ ಜನಕ್ಕೆ ವೇಸ್ಟ್ ಸರ್ಕಂಫರೆನ್ಸ್ ಕೂಡ ಕಮ್ಮಿ ಆಗಿದೆ. ಸೊ ವೇಸ್ಟ್ ಸರ್ಕಂಫರೆನ್ಸ್ ಕಮ್ಮಿ ಆಯಿತು ಅಂದರೆ ಎಲ್ಲಿಂದ ಹೋಯ್ತು ಫ್ಯಾಟು? ಎಲ್ಲಿಂದ ಹೋಯ್ತು ಫ್ಯಾಟು? 6 to 8 inches ಶ್ರೀರಾಜ್ ಅವರು. ಟಮ್ಮಿಯಿಂದನೇ ಹೋಗಿದ್ದಲ್ವಾ, ಆಬ್ವಿಯಸ್ಲಿ ಹೊಟ್ಟೆಯಿಂದನೇ ಹೋಗಿರೋದು. ಸೊ ಬೆಲ್ಲಿ ಫ್ಯಾಟೇ ಕಮ್ಮಿ ಆಗಿರೋದು. ಸೊ ಜನರಲಿ ಫೇಟ್ ಅಂದರೆ ಬೆಲ್ಲಿ ಫ್ಯಾಟೇ ಕಮ್ಮಿ ಆಗ್ತಾ ಇದೆ. ಸೊ ಬೆಲ್ಲಿ ಫ್ಯಾಟ್ ಕಮ್ಮಿ ಮಾಡಬೇಕು ಅಂದರೆ ಸರ್ಟನ್ ಎಕ್ಸ್ಟ್ರಾ ಥಿಂಗ್ಸ್ ಮಾಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆರ್ ಸೇಮ್. ಸೊ ಬೆಲ್ಲಿ ಫ್ಯಾಟಿಗೆ ಬೇರೆ ಮೆಕ್ಯಾನಿಸಮು, ಬೇರೆ ಫ್ಯಾಟಿಗೆ ಬೇರೆ ಮೆಕ್ಯಾನಿಸಮು ಅನ್ನೋ ಥರ ಇಲ್ಲ. ಇದು ಫಂಡಮೆಂಟಲ್ ಮೆಕ್ಯಾನಿಸಮ್. ಬಾಡಿಲಿ ಈ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತಾ ಹೋದರೆ ಎಲ್ಲೆಲ್ಲಿ ಅಕ್ಯುಮಿನೇಟ್ ಆಗಿರುತ್ತೆ ಅಲ್ಲಿಂದ ಇಳಿತಾ ಹೋಗುತ್ತೆ. ಸೊ ಕ್ಯಾನ್ ಯು ಟಾರ್ಗೆಟ್ ಸ್ಪಾಟ್ ರಿಡಕ್ಷನ್ ಅಂತಾರೆ. ಸ್ಪಾಟ್ ರಿಡಕ್ಷನ್ ಅಂದರೆ ಕೆಲವು ಏರಿಯಾದಿಂದ ಮಾತ್ರ ತೆಗಿಬೋದಾ ಅಂತ. ವಾಟ್ ಯು ಫೀಲ್, ವಾಟ್ ಈಸ್ ಪಾಸಿಬಲ್? ಅಂದರೆ ನಾನು ಬರೀ ಅಬ್ಡಾಮಿನನ್ ಎಕ್ಸಸೈಸ್, ಅಬ್ಡಾಮಿನನ್ ಮಾತ್ರ ಫ್ಯಾಟ್ ತೆಗೆದುಬಿಡ್ತೀನಿ ಅಥವಾ ಬೇರೆ ಕಡೆಯಿಂದ ಮಾತ್ರ ತೆಗೆದುಬಿಡ್ತೀವಿ ಅಂತ ನಿಮ್ಗೇನು ಅನ್ಸುತ್ತೆ? ಇದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ. ಅಂದರೆ ಸ್ಪಾಟ್ ರಿಡಕ್ಷನ್ ಆಫ್ ಫ್ಯಾಟ್ ಜನರಲಿ ಇಟ್ ಇಸ್ ನಾಟ್ ಪಾಸಿಬಲ್. ಫ್ಯಾಟ್ ರಿಡಕ್ಷನ್. ಯಾಕೆಂದರೆ ದೇಹದಲ್ಲಿ ಎಲ್ಲೇ ಫ್ಯಾಟ್ ಇದ್ರೂ ಅಲ್ಟಿಮೇಟ್ಲಿ ಅದು ರಿಲೀಸ್ ಆಗಬೇಕು. ಅದಕ್ಕೆ ಬೇಕಾಗಿರೋ ಅಟ್ಮಾಸ್ಫಿಯರ್ ಇದ್ದರೆ ಬಾಡಿಲಿ ಎಲ್ಲ ಒಂದು ಕಡೆ ಪೂಲಲ್ಲಿ ಬರುತ್ತೆ.
ಕ್ಯಾಲರೀಸ್ ಕಮ್ಮಿ ಇದ್ದರೆ ಅದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಒಂಥರ ಫ್ಯಾಕ್ಟ್ರಿ ಥರ ವರ್ಕ್ ಆಗುತ್ತೆ. ಸೊ ಅಂದರೆ ನೀವೇನೇ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಪ್ರಾಡಕ್ಟ್ ರೆಡಿ ಆಗ್ಬೋದು, ಅಲ್ಲಿಂದನೇ ತೊಗೊಳಕ್ಕಾಗಲ್ಲ. ಅದು ಅಲ್ಟಿಮೇಟ್ಲಿ ಅದು ಹೊರಗಡೆ ಬರಬೇಕು, ಅದು ಪ್ಯಾಕೇಜಿಂಗ್ ಆಗಬೇಕು, ಆಮೇಲೆ ಅದು ಯಾವುದೋ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಬೇಕು, ಅಲ್ಲಿಂದನೇ ಹೊರಗಡೆ ಬರಬೇಕು. ಸೊ ಯು ಕಾಂಟ್ ಜಸ್ಟ್ ಗೋ ಅಂಡ್ ಫ್ಯಾಕ್ಟ್ರಿಲಿ ಮಧ್ಯದಲ್ಲಿ ಹೋಗಿ ಕೈಯಲ್ಲಿ ತೊಗೊಳಕ್ಕಾಗಲ್ಲ ತಾನೆ. ಯಾವುದೋ ಒಂದು ಐಟಮ್ ರೆಡಿ ಆಗಿರ್ಬೋದು, ಬಟ್ ಯು ಕಾಂಟ್ ಜಸ್ಟ್ ಪಿಕ್ ಇಟ್ ಆ್ಯಂಡ್ ಹ್ಯಾವ್ ಇಟ್. ಸೊ ಅದೇ ರೀತಿ ಫ್ಯಾಟ್ ಬರ್ನ್ ಆಗಬೇಕು ಅಂದರೆ ಒಂದೇ ಏರಿಯಾದಲ್ಲಿ ಎಕ್ಸಸೈಸ್ ಮಾಡಿ ಜನರಲಿ ಆಗಲ್ಲ. ಎಕ್ಸಸೈಸ್ ಮೈಟ್ ಹೆಲ್ಪ್, ಬಟ್ ಡೆಫಿನೆಟ್ಲಿ ಏನು ಅಂದರೆ ವಿಸರಲ್ ಫ್ಯಾಟ್ ಅಂದರೆ ಕಮ್ಮಿ ಆಗಬೇಕು ಅಂದರೆ ಅದಕ್ಕೊಂದು ಸೀಕ್ವೆನ್ಸಲ್ಲೇ ಹೋಗುತ್ತೆ. ಫಸ್ಟ್ ವಿಸರಲ್ ಫ್ಯಾಟ್ ಕಮ್ಮಿ ಆಗುತ್ತೆ, ದೆನ್ ಸಬ್ಕ್ಯುಟೇನಿಯಸ್ ಫ್ಯಾಟ್, ಕೈ ಕಾಲು ಸುತ್ತ ಇರೋ ಮುಖದಲ್ಲಿ ಸುತ್ತ ಫ್ಯಾಟ್ ಕಮ್ಮಿ ಆಗುತ್ತೆ, ಆ್ಯಂಡ್ ಫೈನಲಿ ಅಬ್ಡಾಮಿನಲ್ ಫ್ಯಾಟ್ ಕಮ್ಮಿ ಆಗ್ತಾ ಬರುತ್ತೆ. ಅಬ್ಡಾಮಿನಲ್ ಸಬ್ಕ್ಯುಟೇನಿಯಸ್ ಫ್ಯಾಟ್ ನಾನು ಹೇಳ್ತಿರೋದು. ವಿಸರಲ್ ಫ್ಯಾಟ್ ಮೊದಲು ಹೋಗುತ್ತೆ, ಅಂದರೆ ಒಳಗಿರೋ ಫ್ಯಾಟ್ ಹೋಗುತ್ತೆ ಫಸ್ಟು, ದೆನ್ ಸಬ್ಕ್ಯುಟೇನಿಯಸ್ ಫ್ಯಾಟ್ ಅರೌಂಡ್ ದಿ ಅಪರ್ ಬಾಡಿ ಹೋಗುತ್ತೆ, ಸೆಂಟ್ರಲ್ ಪಾರ್ಟ್ ಆಫ್ ದಿ ಬಾಡಿ ಅಂದರೆ ಅಬ್ಡಾಮಿನಲ್ ಫ್ಯಾಟ್, ಸಬ್ಕ್ಯುಟೇನಿಯಸ್ ಅಬ್ಡಾಮಿನಲ್ ಫ್ಯಾಟ್ ಲಾಸ್ಟಿಗೆ ಹೋಗುತ್ತೆ. ಸೊ ದಿಸ್ ಇಸ್ ಹೌ ದ ಸೀಕ್ವೆನ್ಸ್ ಲಾಸ್ಟಿಗೆ ಹೋಗುತ್ತೆ, ಅಂದರೆ ಇರೋದ್ರಲ್ಲಿ ಲಾಸ್ಟಿಗೆ ಹೋಗುತ್ತೆ. ಸೊ ಈ ಸೀಕ್ವೆನ್ಸ್ ಫಾಲೋ ಆಗ್ತಾ ಬರುತ್ತೆ. ಸೊ ಅದೇ ಸೀಕ್ವೆನ್ಸಲ್ಲಿ ಹೋಗೋದು. ಬಟ್ ಕೆಲವು ಟೆಕ್ನಿಕ್ಸಿಂದ ಸ್ಪಾಟ್ ರಿಡಕ್ಷನ್ ಇಸ್ ಪಾಸಿಬಲ್. ಸ್ಪಾಟ್ ರಿಡಕ್ಷನ್ ಕೆಲವು ಟೆಕ್ನಿಕ್ಸಲ್ಲಿ ಪಾಸಿಬಲ್. ಸೊ ಫಾರ್ ಎಕ್ಸಾಂಪಲ್ ಲೈಪೋಸೆಕ್ಷನ್ ಮಾಡ್ತಾರೆ ಅಂತ ಅನ್ಕೊಂಡು. ಸೊ ಲೈಪೋಸೆಕ್ಷನ್ ಮಾಡೋದ್ರಿಂದ ಲೈಪೋಸೆಕ್ಷನ್ ಯಾವ ಫ್ಯಾಟ್ನ ತೆಗಿತಾ ಇದೆ? ಸೊ ಯಾರಿಗಾದರೂ ಲೈಪೋಸೆಕ್ಷನ್ ಗೊತ್ತಿದ್ರೆ, ಅಥವಾ ನಿಮಗೆ ಕಾಮನ್ ಸೆನ್ಸ್ ಇದು, ಯಾವ ಫ್ಯಾಟ್ ತೆಗಿತಾ ಇದೆ ಲೈಪೋಸೆಕ್ಷನ್ ಇಂದ? ಲೈಪೋಸೆಕ್ಷನ್ ಮಾಡೋದ್ರಿಂದ ಅದೇ ಬೆಲಿ ಫ್ಯಾಟಲ್ಲಿ ಸಬ್ಕ್ಯುಟೇನಿಯಸ್ ಫ್ಯಾಟ್ ತೆಗಿತಿದೆ, ವಿಸರಲ್ ಫ್ಯಾಟ್ ತೆಗಿತಿದೆ. ಸಬ್ಕ್ಯುಟೇನಿಯಸ್ ಫ್ಯಾಟ್ ತೆಗಿತಾ ಇದೆ, ಆಬ್ವಿಯಸ್ಲಿ ಸಬ್ಕ್ಯುಟೇನಿಯಸ್ ಫ್ಯಾಟ್ ತೆಗಿತಾ ಇದೆ. ಸೊ ನೀವು ಲೈಪೋಸೆಕ್ಷನ್ ಮಾಡೋದ್ರಿಂದ ವಿಸರಲ್ ಫ್ಯಾಟ್ ಕಮ್ಮಿ ಆಗಲ್ಲ. ಡೇಂಜರಸ್ ಯಾವುದು? ವಿಸರಲ್ ಫ್ಯಾಟ್. ಲೈಪೋಸೆಕ್ಷನ್ ವಿಲ್ ರಿಮೂವ್ ಜಸ್ಟ್ ಸಬ್ಕ್ಯುಟೇನಿಯಸ್ ಫ್ಯಾಟ್. ನೀವು ಬರೀ ಲೈಪೋಸೆಕ್ಷನ್ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಏನಕ್ಕೆ ಅಂದರೆ ಸಬ್ಕ್ಯುಟೇನಿಯಸ್ ಫ್ಯಾಟ್ ತೆಗೆದ್ರೆ ವಿಸರಲ್ ಫ್ಯಾಟ್ ಹೋಗಲಿಲ್ಲ. ವಿಸರಲ್ ಫ್ಯಾಟಿಂದ ಹೆಲ್ತ್ ಪ್ರಾಬ್ಲಮ್ಮು, ಸಬ್ಕ್ಯುಟೇನಿಯಸ್ ಫ್ಯಾಟಿಂದ ಹೆಲ್ತ್ ಪ್ರಾಬ್ಲಮ್ ಏನೂ ಇಲ್ಲ. ನೋಡೋಕ್ಕಷ್ಟೇ ನಿಮಗೇನೋ ಫ್ಯಾಟ್ ಕಮ್ಮಿ ಆದಂಗೆ ಅನ್ಸುತ್ತೆ. ಪ್ರೈಮರಿ ರೀಸನ್ ಏನಕ್ಕೆ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಿದೆ ಅದನ್ನು ನೀವು ಚೇಂಜ್ ಮಾಡಿಲ್ಲ. ನಿಮ್ಮ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಇದೆ, ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ, ಫ್ಯಾಟ್ ಲಾಸಿಗೆ ಬೇಕಾಗಿರೋ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿಲ್ಲ, ಮತ್ತೆ ರೀಅಕ್ಯುಮುಲೇಟ್ ಆಗುತ್ತೆ, ಮತ್ತೆ ರೀಅಕ್ಯುಮುಲೇಟ್ ಆಗುತ್ತೆ. ಸೊ ಬರೀ ಲೈಪೋಸೆಕ್ಷನ್ ಇದು ಮಾಡೋದ್ರಿಂದ ಸ್ಪಾಟ್ ರಿಡಕ್ಷನ್ ಆಗ್ಬೋದು, ಒಂದು ಪರ್ಟಿಕ್ಯುಲರ್ ಏರಿಯಾದಿಂದ ಫ್ಯಾಟ್ ತೆಗಿಬೋದು ಸಬ್ಕ್ಯೂಟೇನಿಯಸ್ಲಿ. ಬಟ್ ಆ ಫಂಡಮೆಂಟಲ್ ಮೆಕ್ಯಾನಿಸಮ್ಸ್ನ ನೀವು ಆಲ್ಟರ್ ಮಾಡಲಿಲ್ಲ ಅಂದರೆ ಇಟ್ ವಿಲ್ ಅಗೇನ್ ಇದು ಯಾರಿಗೆ ಹೆಲ್ಪ್ ಆಗ್ಬೋದು ಅಂದರೆ, ಎಲ್ಲ ಮಾಡಿದ್ದೀರಾ, ನಿಮ್ಮ ವೇಟು ಕಮ್ಮಿ ಆಗಿದೆ, ನಿಮ್ದೆಲ್ಲ ಮೆಕ್ಯಾನಿಸಮ್ ಸರಿ ಮಾಡಿದ್ದೀರಾ, ಕೆಲವು ಕಡೆ ಮಾತ್ರ ಫ್ಯಾಟ್ ಉಳ್ಕೊಂಡಿದೆ ಇನ್ನು, ಆವಾಗ ದೀಸ್ ಟೆಕ್ನಿಕ್ಸ್ ಕ್ಯಾನ್ ಹೆಲ್ಪ್. ಸ್ಪಾಟ್ ರಿಡಕ್ಷನ್ ಆಫ್ಟರ್ ಡೂಯಿಂಗ್ ಆಲ್ ದಿಸ್ ಎಲ್ಲ ಆಪ್ಟಿಮೈಸ್ ಮಾಡಿ ನಿಮ್ಮದು ಆಗಿದೆ, ಲಾಸ್ಟಿಗೆ ಎಲ್ಲೋ ಒಂದು ಕಡೆ ನನ್ನ ಹೊಟ್ಟೆ ಸುತ್ತ ಟೈರ್ಗಳಿನ್ನೂ ಫುಲ್ ಹೋಗಿಲ್ಲ, ಟೈರ್ಗಳಿನ್ನೂ ಬಾಕಿ ಇದೆ, ಅದನ್ನು ಕಮ್ಮಿ ಮಾಡಬೇಕು. ನಾನೇನೋ ಸೆಲೆಬ್ರಿಟಿ, ನನ್ನ ಶೇಪ್ ಆಫ್ ದಿ ಬಾಡಿ ಈಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ಎ ಫಿಲ್ಮ್ ಆ್ಯಕ್ಟರ್ಸ್, ಐ ಆಮ್ ಎ ಸೆಲೆಬ್ರಿಟಿ, ಅಥವಾ ಐ ಆಮ್ ಎ ಸ್ಪೋರ್ಟ್ಸ್ ಪರ್ಸನ್. ಹೌ ಐ ಲುಕ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಬಿಕಾಸ್ ನಾನು ಸ್ವಲ್ಪ ಈ ಸ್ವಿಮ್ ವೇರು ಅಥವಾ ಆ ಥರದ್ದೆಲ್ಲ ಆಗ್ತೀನಿ ಅಂದರೆ ಅವರಿಗೆ ಇಟ್ ವಿಲ್ ಹೆಲ್ಪ್. ಏನಕ್ಕೆ ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾದಿಂದ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಏನು ಕಾಣಿಸ್ತಿರುತ್ತೆ ಅದನ್ನು ತೆಗಿಬೋದು. ಆಲ್ ದಿಸ್ ಟೆಕ್ನಾಲಜೀಸ್ ಕ್ಯಾನ್ ರಿಮೂವ್ ಆಲ್ ದಿಸ್. ಲೈಪೋಸೆಕ್ಷನ್ ಆಗಿರ್ಬೋದು, ಕ್ರಯೋಲೈಪೋಲೈಸಿಸ್ ಅಂತಾರೆ. ಕ್ರಯೋಲೈಪೋಲೈಸಿಸ್ ಅಂದರೆ ಕೋಲ್ಡಿಂದ ಫ್ಯಾಟ್ ಸೆಲ್ಸ್ನ ಡೆಸ್ಟ್ರಾಯ್ ಮಾಡೋದು. ಅಂದರೆ -11 to -20 ಡಿಗ್ರೀಸ್ ಕೋಲ್ಡ್ ಅಪ್ಲಿಕೇಶನ್ ಆಗುತ್ತೆ ಆ ಪರ್ಟಿಕ್ಯುಲರ್ ಏರಿಯಾಗೆ. ಫ್ಯಾಟ್ ಸೆಲ್ಸ್ ಫ್ರೀಸ್ ಆಗುತ್ತೆ. ಫ್ಯಾಟ್ ಸೆಲ್ಸ್ ಫ್ರೀಸ್ ಆದಮೇಲೆ ಫ್ಯಾಟ್ ಸೆಲ್ಲಲ್ಲಿ ಒಂದು ಫ್ಯಾಟ್ ಸೆಲ್ಸಲ್ಲಿ ಅದನ್ನು ಫ್ಯಾಟ್ ಸೆಲ್ಸ್ನ ಡ್ಯಾಮೇಜ್ ಅಂದರೆ ಫ್ಯಾಟ್ ಸೆಲ್ಸ್ ವಿಲ್ ಆ್ಯಕ್ಚುಲಿ ಡೈ. ಸೊ ಅದರಿಂದ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಏರಿಯಾ ಫ್ಯಾಟ್ ಬರ್ನ್ ಆಗಿ ಶ್ರಿಂಕ್ ಆಗುತ್ತೆ. ಸೊ ಇದು ಕ್ರಯೋಲೈಪೋಲಿಸಿಸ್ ಅಂತ. ಇದಕ್ಕೆ ಲೇಸರಿಂದ ಮಾಡ್ತಾರೆ, ಅದಕ್ಕೆ ಲೇಸರ್ ಲೈಪೋಲಿಸಿಸ್ ಅಂತಾರೆ. ರೇಡಿಯೋ ಫ್ರೀಕ್ವೆನ್ಸಿಯಿಂದ ಮಾಡ್ತಾರೆ, ಅದಕ್ಕೆ ರೇಡಿಯೋ ಫ್ರೀಕ್ವೆನ್ಸಿ ಲೈಪೋಲಿಸಿಸ್ ಅಂತಾರೆ. ಇದೆಲ್ಲ ಸಬ್ಕ್ಯೂಟೇನಿಯಸ್ ಲೋಕಲ್ ಫ್ಯಾಟ್ ರಿಡಕ್ಷನ್ ಮಾಡ್ಬೋದು. ಬಟ್ ಇವೆಲ್ಲ ಏನು ಅಂದರೆ ದಿಸ್ ಆರ್ ಫಾರ್ ಕಾಸ್ಮೆಟಿಕ್ ರೀಸನ್ಸ್. ಹೆಲ್ತ್ ಇಂಪ್ರೂವ್ ಆಗಲ್ಲ, ಅದರಲ್ಲಿ ಒಬೆಸಿಟಿ ಕಮ್ಮಿ ಆಗಲ್ಲ. ಸ್ಪಾಟ್ ರಿಡಕ್ಷನ್ ಆಫ್ ಫ್ಯಾಟ್, ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಥೈಸ್ ಜಾಸ್ತಿ ಇದೆ, ಬಟಕ್ಸ್ ಅರೌಂಡ್ ಜಾಸ್ತಿ ಫ್ಯಾಟ್ ಇದೆ, ಅಥವಾ ಅಬ್ಡಾಮನ್ ಸುತ್ತ ಸೈಡಿಗೆ ಅಲ್ಲಿ ಫ್ಯಾಟ್ ಜಾಸ್ತಿ ಇದೆ, ಅವರು ಈ ಟೆಕ್ನಿಕ್ಸ್ನ ಯೂಸ್ ಮಾಡಿ ಸೆಲೆಕ್ಟೆಡ್ ಇದನ್ನು ಮಾಡ್ಬೋದು. ದಿಸ್ ಇಸ್ ನಾಟ್ ಎ ಟ್ರೀಟ್ಮೆಂಟ್ ಫಾರ್ ಒಬೆಸಿಟಿ. ಸೊ ಬಹಳ ಜನ ಈ ಥರ ಕ್ಲಿನಿಕ್ಸು ಈ ಥರ ಇವರು ಏನು ಮಾರ್ಕೆಟ್ ಮಾಡ್ತಾರೆ ಅಂದರೆ ಒಬೆಸಿಟಿನ ಕಮ್ಮಿ ಮಾಡ್ತೀವಿ. ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಎ ಟ್ರೀಟ್ಮೆಂಟ್ ಫಾರ್ ಒಬೆಸಿಟಿ, ಇಟ್ ಈಸ್ ಎ ಟೆಕ್ನಿಕ್ ಫಾರ್ ಸ್ಪಾಟ್ ರಿಡಕ್ಷನ್. ಸೊ ಯಾರು ಮಾಡಿಸ್ಬೋದು ಅಂದರೆ, ನೀವು ಏನು ಇಲ್ದಲೇ ಬರೀ ಇದೇನೆ ಮಾಡಿಸಿದ್ರೆ ಉಪಯೋಗ ಇಲ್ಲ, ಯಾಕೆಂದರೆ ಮತ್ತೆ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಬಿಕಾಸ್ ದ ಪ್ರೈಮರಿ ರೀಸನ್ ಏನು ಅದನ್ನು ನೀವು ಹ್ಯಾಂಡಲ್ ಮಾಡಿಲ್ಲ. ನೀವು ಎಲ್ಲ ಮಾಡಿ, ನೀವು ಡಯಟ್ನ ಆಪ್ಟಿಮೈಸ್ ಮಾಡಿದ್ದೀರಾ, ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿದೆ, ನಿದ್ದೆ ಎಲ್ಲ ಮ್ಯಾನೇಜ್ ಮಾಡಿದ್ದೀರಾ, ಕೆಲವು ಕಡೆ ಉಳಿದಿದೆ. ಫಾರ್ ಕಾಸ್ಮೆಟಿಕ್ ರೀಸನ್ಸ್ ಈ ಟೆಕ್ನಿಕ್ಸ್ನ
ನೀವು ಯಾರಾದರೂ ಬೇಕಿದ್ರೆ ಮಾಡ್ಬೋದು. ಬಟ್ ದಿಸ್ ಟೆಕ್ನಿಕ್ ವಿಲ್ ನಾಟ್ ಅಂದರೆ ಫಂಡಮೆಂಟಲ್ ಮೆಕ್ಯಾನಿಸಮ್ಸ್ ಏನಕ್ಕೆ ನಿಮಗೆ ಒಬೆಸಿಟಿ ಬಂತು, ಏನಕ್ಕೆ ಫ್ಯಾಟ್ ಅಕ್ಯುಮುಲೇಟ್ ಆಯಿತು, ಅದನ್ನು ಇದು ಹ್ಯಾಂಡಲ್ ಮಾಡಲ್ಲ. ಸೊ ಕಾಸ್ಮೆಟಿಕ್ ಅಪಿಯರೆನ್ಸ್ನ ಇಂಪ್ರೂವ್ ಮಾಡುತ್ತೆ. ಸೊ ಅದು ಬೇಕಿದ್ರೆ ಯಾರಾದರೂ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಫಾಲೋ. ಸೊ 4 pillars ಫಾರ್ ನಾಟ್ ಜಸ್ಟ್ ಬೆಲಿ ಫ್ಯಾಟ್ ರಿವರ್ಸಲ್, ಎಲ್ಲೇ ಫ್ಯಾಟ್ ಅಕ್ಯುಮುಲೇಷನ್ ಆಗಿದ್ರು 4 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಸೇಮ್: ನ್ಯೂಟ್ರಿಷನು, ಮೂಮೆಂಟು, ದೆನ್ ಯುವರ್ ಸ್ಲೀಪ್ ಆ್ಯಂಡ್ ವಾಟ್ ಎವರ್ ನಿಮ್ಮ ಎನ್ವಿರಾನ್ಮೆಂಟಲ್ ಏನೇನಿದೆ ಅದನ್ನು ಯಾವ ರೀತಿ ಚೇಂಜ್ ಮಾಡ್ತೀರಾ ಅಂತ. ಸೊ ಫಸ್ಟ್ ಪಿಲ್ಲರ್ ಇಸ್ ನ್ಯೂಟ್ರಿಷನ್. ಮೋರ್ ದೆನ್ 50% ಕಾಂಟ್ರಿಬ್ಯೂಷನ್ ಬರೋದು ಇದು. ಸೊ ಕ್ಯಾಲರಿ ಡೆಫಿಸಿಟಿಗೆ ಹೋಗಲೇಬೇಕು. ನೀವು ವೆಯ್ಟ್ ಲಾಸ್ ಆಗಬೇಕು, ಫ್ಯಾಟ್ ಲಾಸ್ ಆಗಬೇಕು ಅಂದರೆ ನಿಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕಿಂತ ಕಮ್ಮಿ ಕ್ಯಾಲರಿ ತಿನ್ನಬೇಕು. ಅದಕ್ಕಿಂತ ಕಮ್ಮಿ ಕ್ಯಾಲರಿ ಅಂದರೆ ಕಮ್ಮಿ ತಿನ್ನೋದು ಅಂತಲ್ಲ, ಕ್ಯಾಲರೀಸ್ ಕಮ್ಮಿ. ಸೊ ಕ್ಯಾಲರಿ ಡೆನ್ಸಿಟಿ ಪ್ರಿನ್ಸಿಪಲಿಂದ ನಾವೇನು ರೇಷಿಯೋ ಈಟಿಂಗ್ ಫಾಲೋ ಮಾಡ್ತೀವಿ ಅದನ್ನು ಕರೆಕ್ಟಾಗಿ ಎಫಿಷಿಯೆಂಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಬಾಡಿ ಕ್ಯಾಲರಿ ಡೆಫಿಸಿಟಿಗೆ ಹೋದರೆ ಮಾತ್ರ ಇನ್ಸುಲಿನ್ ಲೆವೆಲ್ಸ್ ಡ್ರಾಪ್ ಆಗುತ್ತೆ, ಬ್ರೈನಿಂದ ಸಿಗ್ನಲ್ಸ್ ಹೋಗುತ್ತೆ ದಟ್ ಫ್ಯಾಟ್ ನೀಡ್ಸ್ ಟು ಬಿ ಬರ್ನ್ ಬಿಕಾಸ್ ಎನರ್ಜಿ ಸರಿಯಾಗಿ ಬರ್ತಾ ಇಲ್ಲ. ಎನರ್ಜಿ ಸ್ಟೋರೇಜಲ್ಲಿರೋ ಎಲ್ಲ ಚಾಬಿ ಎಲ್ಲ ಓಪನ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಸ್ಟೋರ್ ಮಾಡಿರೋ ಅಕ್ಕಿ ಡಬ್ಬದಲ್ಲೆಲ್ಲ ಸ್ಟೋರ್ ಮಾಡಿರೋ ದುಡ್ಡು ಅಥವಾ ನೀವು FD ಗಿಫ್ಟಿ ಮಾಡಿದರೆ ಎಲ್ಲನೂ ಮುರಿರಿ ಅನ್ನೋ ಒಂದು ಸಿಗ್ನಲ್ ಬರುತ್ತೆ. ಅವಾಗಷ್ಟೇ ಅದು ಓಪನ್ ಆಗುತ್ತೆ. ಇಲ್ಲ ಅಂದರೆ ಇಟ್ ವಿಲ್ ನಾಟ್. ಅದಕ್ಕೆ ಏನಕ್ಕೆ ಜನ ಬರೀ ಎಕ್ಸಸೈಸ್ ಮಾಡ್ತಿರ್ತಾರೆ, ವೆಯ್ಟ್ ಲಾಸ್ ಆಗಲ್ಲ ಅಂದರೆ ಬಿಕಾಸ್ ಡಯಟ್ನ ಆಪ್ಟಿಮೈಸ್ ಮಾಡ್ದಲೆ ನೀವು ಬರೀ ಎಕ್ಸಸೈಸ್ ಮಾಡಿದ್ರೆ ಜನರಲಿ ವೆಯ್ಟ್ ಲಾಸ್ ಆಗಲ್ಲ. ಬಿಕಾಸ್ ಎಕ್ಸಸೈಸ್ ಮಾಡೋದ್ರಿಂದ ಅಪಟೈಟ್ ಇನ್ಕ್ರೀಸ್ ಆಗುತ್ತೆ. ನೀವೇನು ತಿಂತೀರಾ ಅನ್ನೋದ್ರ ಬಗ್ಗೆ ಗಮನ ಇಲ್ಲ ಅಂದರೆ ಡೆಫಿನೆಟ್ಲಿ ಯು ವಿಲ್ ಬಿ ಈಟಿಂಗ್ ಆಲ್ ಕೈಂಡ್ಸ್ ಆಫ್ ಜಂಕ್. 200 ಕ್ಯಾಲರೀಸ್ ಬರ್ನ್ ಮಾಡಿ 400 ಕ್ಯಾಲರೀಸ್ ತಿಂತಿರ್ತೀರ, ನಿಮ್ಗೆ ಗೊತ್ತಿರಲ್ಲ. ಸೊ ನಿಮ್ಮ ಕ್ಯಾಲರಿ ಡೆಫಿಸಿಟಿಗೆ ಹೋಗ್ತಾನೆ ಇರಲ್ಲ ನೀವು, ಆ್ಯಂಡ್ ಯು ವಿಲ್ ನೆವರ್ ಲೂಸ್ ಎನಿ ವೇಟ್ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಬ್ಲೇಮಿಂಗ್ ದ ಎಕ್ಸಸೈಸ್. ಜಿಮ್ಮು ನಿಮ್ಮ ಟ್ರೈನರು ಅವ್ರಿಗೆ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ತಾರೆ ಎಕ್ಸಸೈಸ್ ವರ್ಕ್ ಆಗ್ತಿಲ್ಲ ಅಂತ. ಸೊ ಅದಕ್ಕೆ ಬಹಳ ಜನ ಗಿಮ್ಮಿಗೆ ಹೋಗಿ ಏನಕ್ಕೆ ವೆಯ್ಟ್ ಲಾಸ್ ಮಾಡಲ್ಲ ಅಂದರೆ ಬಿಕಾಸ್ ಅವ್ರು ಡಯಟ್ ಆಪ್ಟಿಮೈಸ್ ಮಾಡ್ದಲೆ ಮಾಡೋಕ್ಕಾಗಲ್ಲ. ಸಸ್ಟೈನ್ಡ್ ಕ್ಯಾಲರಿ ಡೆಫಿಸಿಟಲ್ಲಿ ಇರಲೇಬೇಕು ಅಂದರೆ ನೀವು ಕ್ಯಾಲರಿ ಅವಶ್ಯಕತೆಗಿಂತ ಕಮ್ಮಿ ಕೊಟ್ಟರೆ ದಟ್ ಇಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಫಾರ್ ವೆಯ್ಟ್ ಲಾಸ್. ಸೊ ಕ್ಯಾಲರೀಸ್ ಕಮ್ಮಿ ಆಗಬೇಕು. ಕ್ಯಾಲರಿ ಮೆಜರ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಯಾವ ರೀತಿ ಮಾಡೋದು ಅಂದರೆ ಬೈ ಆ್ಯಡಿಂಗ್ ಅ ಲಾಟ್ ಆಫ್ ಪ್ರೋಟೀನ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಎಲಿಮಿನೇಟಿಂಗ್ ಹೈ ಕ್ಯಾಲರಿ ಫುಡ್ಡು ಅಂದರೆ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅದನ್ನೆಲ್ಲ ಇದು ಮಾಡಿ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ ಮ್ಯಾನೇಜ್ಮೆಂಟ್ ಅಂತ. ಅಂದರೆ ಫೈಬರ್ ಜಾಸ್ತಿ ಇರುವಂಥ ಕಾರ್ಬೋಹೈಡ್ರೇಟ್ಸ್, ಕಾಂಪ್ಲೆಕ್ಸ್ ಕಾರ್ಬ್ಸ್, ಸ್ಲೋ ಕಾರ್ಬ್ಸ್. ಯು ಡೋಂಟ್ ಹ್ಯಾವ್ ಟು ಗೋ ಲೋ ಕಾರ್ಬ್. ದರ್ ಇಸ್ ಸಮಥಿಂಗ್ ಕಾಲ್ಡ್ ಲೋ ಕಾರ್ಬ್ ಅಂತಾರೆ. ಅಂದರೆ ಲೋ ಕಾರ್ಬ್ ಕಾರ್ಬೋಹೈಡ್ರೇಟ್ನ ಕಮ್ಮಿ ಮಾಡಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಗೋ ಟು ಸ್ಲೋ ಕಾರ್ಬ್ಸ್, ಅಂದರೆ ಸ್ಲೋಗೆ ರಿಲೀಸ್ ಆಗೋ ಕಾರ್ಬೋಹೈಡ್ರೇಟ್ಸ್. ಸೊ ವೆರಿ ಸಿಂಪಲ್ ಟೆಕ್ನಿಕ್ ಇಸ್ ಮಿಲೆಟ್ಸ್ನ ಯೂಸ್ ಮಾಡಿಬಿಟ್ರೆ ನೀವು ಬಿಕಾಸ್ ದಟ್ ಇಸ್ ಅ ಸ್ಲೋ ರಿಲೀಸಿಂಗ್ ಕಾರ್ಬ್. ನಿಮ್ಮ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದರೆ ಸ್ಟಿಲ್ ಇಟ್ ವಿಲ್ ಹೆಲ್ಪ್ ಬಿಕಾಸ್ ನೀವು ಫೈಬರ್ ಜಾಸ್ತಿ ಇರೋವಂಥದ್ದು, ಪ್ರೋಟೀನ್ ಜಾಸ್ತಿ ಇರೋದು, ರಿಫೈನ್ಡ್ ಕಾರ್ಬೋಹೈಡ್ರೇಟು ಮತ್ತು ಆಯಿಲ್ ಕಂಟೆಂಟ್ ಕಮ್ಮಿ ಇರೋ ಫುಡ್ಡನ್ನು ತೊಗೊಂಡು ಅಡಿಕ್ವೇಟ್ ಪ್ರೋಟೀನ್ ಇಂಟೇಕನ್ನು ತೊಗೊಂಡ್ರೆ, ಹೋಲ್ ಫುಡ್ ಬಗ್ಗೆ ಗಮನ ಕೊಟ್ಟು ಪ್ಯಾಕೆಟಲ್ಲಿ ಬರೋ ಫುಡ್ಡನ್ನೆಲ್ಲ ಕಮ್ಮಿ ಮಾಡ್ತಾ ಬಂದರೆ ದಟ್ ಈಸ್ ದ ಪ್ರಿನ್ಸಿಪಲ್. ಅಂದರೆ ನೀವೇನು ಎಂಟೈರ್ 3 months ಪ್ರೋಗ್ರಾಮಲ್ಲಿ ಕಲ್ತಿದ್ದೀರಾ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಆಪ್ಟಿಮೈಸ್ ಮಾಡ್ತಿರ್ತೀರ. ದಟ್ ಈಸ್ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಫಾರ್ ಫ್ಯಾಟ್ ರಿಡಕ್ಷನ್ ಅಥವಾ ವೆಯ್ಟ್ ಲಾಸ್. ನೆಕ್ಸ್ಟ್ ಇಸ್ ಎಕ್ಸಸೈಸ್. ಎಕ್ಸಸೈಸಲ್ಲಿ ನೀವು ಆಲ್ ಕೈಂಡ್ಸ್ ಆಫ್ ಎಕ್ಸಸೈಸ್. ಒಂದು ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್, ಅಂದರೆ ಫಿಸಿಕಲ್ ಆಕ್ಟಿವಿಟಿ, ಸ್ಟೆಪ್ ಕೌಂಟ್ ಇನ್ಕ್ರೀಸ್ ಮಾಡೋದು, ಸ್ಟೇರ್ಸ್ ಜಾಸ್ತಿ ಯೂಸ್ ಮಾಡೋದು, ಅದು ಫಂಡಮೆಂಟಲ್ ಪ್ರಿನ್ಸಿಪಲ್. ಅದ್ರ ಮೇಲೆ ಬೋತ್ ಸ್ಟ್ರೆಂತ್ ಟ್ರೈನಿಂಗ್ ಮತ್ತು ಏರೋಬಿಕ್ ಎಕ್ಸಸೈಸ್ನ ಆ್ಯಡ್ ಮಾಡಿದ್ರೆ ನಿಮ್ಮ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಆ್ಯಂಡ್ ಫೈನಲಿ ಹಾರ್ಮೋನ್ ಆಪ್ಟಿಮೈಸೇಷನ್. ಥರ್ಡ್ ಇಟ್ ಇಸ್ ಹಾರ್ಮೋನ್ ಆಪ್ಟಿಮೈಸೇಷನ್ ಬೈ ಇಂಪ್ರೂವಿಂಗ್ ಸ್ಲೀಪ್, ಸ್ಟ್ರೆಸ್, ಹೌ ಯು ಥಿಂಕ್ ಆ್ಯಂಡ್ ಸರ್ಕೇಡಿಯನ್ ರಿದಮ್. ಇದನ್ನು ಮಾಡ್ತಾ ಬಂದರೆ ದೆನ್ ಡೆಫಿನೆಟ್ಲಿ ನಿಮಗೆ ಫ್ಯಾಟ್ ಕಮ್ಮಿ ಆಗುತ್ತೆ. ಎಲ್ಲ ಕಡೆಯಿಂದ ಫ್ಯಾಟ್ ಕಮ್ಮಿ ಆಗುತ್ತೆ, ಬೆಲ್ಲಿ ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಬೆಲ್ಲಿ ಫ್ಯಾಟ್ ಕಮ್ಮಿ ಮಾಡೋದಕ್ಕೆ ಸಪ್ರೇಟ್ ಟೆಕ್ನಿಕ್ಕು, ಬೇರೆ ಕೈಯಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗಿರೋದಕ್ಕೆ ಬೇರೆ ಸಪ್ರೇಟ್ ಟೆಕ್ನಿಕ್ಕು, ಇನ್ನೊಂದು ಯಾವುದೋ ಏರಿಯಾದಲ್ಲಿ ಸಪ್ರೇಟ್ ಆಗಿರೋದು. ದೇರ್ ಇಸ್ ನೋ ಸಪ್ರೇಟ್ ಟೆಕ್ನಿಕ್ ಫಾರ್ ಬೆಲ್ಲಿ ಫ್ಯಾಟ್ ರಿಡಕ್ಷನ್. ಫಂಡಮೆಂಟಲ್ಸ್ ಪ್ರಿನ್ಸಿಪಲ್ಸ್ ಆರ್ ದ ಸೇಮ್. ಇದನ್ನು ಜಾಸ್ತಿ ಮಾಡ್ತಾ ಹೋದರೆ ಒನ್ ಆಫ್ಟರ್ ದಿ ಅದರ್ ಸ್ಲೋಲಿ ಫಸ್ಟ್ ವಿಸರಲ್ ಫ್ಯಾಟ್ ಜಾಸ್ತಿ ಕಮ್ಮಿ ಆಗುತ್ತೆ, ಆಮೇಲೆ ನಿಮ್ಮ ಬೇರೆ ಏರಿಯಾದಲ್ಲಿ ಜಾಸ್ತಿ ಕಮ್ಮಿ ಆಗುತ್ತೆ, ಅಬ್ಡಾಮಿನಲ್ ಫ್ಯಾಟು ಕಮ್ಮಿ ಆಗ್ತಿರುತ್ತೆ. ಕಂಪ್ಲೀಟ್ಲಿ ಹೋಗಬೇಕು ಅಂದರೆ ದಟ್ ಇಸ್ ಅ ಲಾಸ್ಟ್ ಟು ಗೋ. ಸೊ ಆ ಸೀಕ್ವೆನ್ಸಲ್ಲಿ ಹೋಗುತ್ತೆ. ಆ ಸೀಕ್ವೆನ್ಸಲ್ಲಿ ನೀವು ಫಾಲೋ ಮಾಡ್ತಿದ್ರೆ ಡೆಫಿನೆಟ್ಲಿ ಇಷ್ಟು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿದ್ರೆ ಕಮ್ಮಿ ಆಗುತ್ತೆ. ಸುಮ್ಮನೆ ಯಾರೋ ಹೇಳಿದ್ರು ಅದೇನೋ ಬೆಳಗ್ಗೆ ಎದ್ದು ಅದನ್ನು ಕುಡಿದ್ಬಿಡಿ, ಯಾವುದೋ ಒಂದು ಅರ್ಧ ಗಂಟೆ ಒಂದು ಅಬ್ಡಾಮಿನಲ್ ಎಕ್ಸಸೈಸ್ ಆಗಿ ಬೆಲ್ಟ್ ಹಾಕ್ಕೊಳ್ಳಿ, ವೈಬ್ರೇಷನ್ ಥೆರಪಿ ಮಾಡಿಸ್ಕೊಳ್ಳಿ ಅಂದರೆ ಆಲ್ ದಿಸ್ ಥಿಂಗ್ಸ್ ವಿಲ್ ನಾಟ್ ವರ್ಕ್. ಏನೋ ಸಣ್ಣ ಪುಟ್ಟ ಮೇಲೆ ಒಂಚೂರು ಒಂದು 5% ಅಡಿಷನ್ ಕೊಡ್ಬೋದು ಅಷ್ಟೇ ಅವೆಲ್ಲ, ಬಟ್ ಅದರಿಂದ ಆಗೋದಿಲ್ಲ. ಆಗಬೇಕು ಅಂದರೆ ಯು ಹ್ಯಾವ್ ಟು ಫಾಲೋ ದ ಬೇಸಿಕ್ ಇದು. ಸೊ ನ್ಯೂಟ್ರಿಷನ್ ಸ್ಟ್ರಾಟಜಿಲಿ ಪ್ರಯಾರಿಟೈಸ್ ಪ್ರೋಟೀನ್ನ ಪ್ರಯಾರಿಟೈಸ್ ಮಾಡಬೇಕು. ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ನ ಎಲಿಮಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹೋಲ್ ಗ್ರೈನ್ಸು, ಅನ್ಪಾಲಿಶ್ಡ್ ಮಿಲೆಟ್ಸು, ಬೇಳೆಕಾಳುಗಳು,
ಹಣ್ಣು ತರಕಾರಿ ಜಾಸ್ತಿ ತಿನ್ನಬೇಕು, ಹೆಲ್ದಿ ಫ್ಯಾಟ್ಸ್ ಇರಬೇಕು, ನಾಟ್ ಪ್ರೊಸೆಸ್ಡ್ ಫ್ಯಾಟ್, ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ಫೈಬರ್ ಸರಿಯಾದಿರಬೇಕು. ಮೀಲ್ ಟೈಮಿಂಗ್ಸ್, ಡೆಫಿನೆಟ್ಲಿ ಮೀಲ್ ಟೈಮಿಂಗ್ಸ್ ದಿನಕ್ಕೆ 2ಕ್ಕಿಂತ ಜಾಸ್ತಿ 2 or 2+1 ಮೀಲ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ 12 to 14, 16, 18 hours ನಿಮ್ಗೆ ಏನು ಮಾಡೋಕ್ಕೆ ಸಾಧ್ಯ. ಅಕೇಷನಲ್ ಲಾಂಗ್ ಡ್ಯೂರೇಷನ್ ಫಾಸ್ಟಿಂಗ್ ಇದು ಮಾಡೋದ್ರಿಂದ ಫಾಸ್ಟಿಂಗ್ ಇಸ್ ಅನ್ ಎಕ್ಸಲೆಂಟ್ ಸ್ಟ್ರಾಟಜಿ ಫಾರ್ ವೆಯ್ಟ್ ಲಾಸ್, ಎಸ್ಪೆಷಲಿ ಬೆಲಿ ಫ್ಯಾಟ್ ಅಥವಾ ವಿಸರಲ್ ಫ್ಯಾಟ್ ಎಲ್ಲದಕ್ಕೂ. ಸೊ ಯಾರು ಫಾಸ್ಟಿಂಗ್ ಇನ್ನೂ ಮಾಡೇ ಇಲ್ಲ, 24 hours ಫಾಸ್ಟಿಂಗ್ ಯಾರು ಮಾಡಿಲ್ಲ ಅವರು ಕೈ ಎತ್ತಿ ಅಥವಾ ಎಸ್ ಅಂತ ಹಾಕಿ. ಇಲ್ಲಿ ತನಕ ನಾನು ಯಾವುದು ಹೊಸದಾಗಿ 28th ಬ್ಯಾಚ್ ಅವರು ತಲೆ ಕೆಡಿಸ್ಕೊಬೇಡಿ, ಅಥವಾ ಈವನ್ 27 ಬ್ಯಾಚ್ ಅವ್ರಿಗೆ ನಿಮ್ಗೆ ಮೋಸ್ಟ್ಲಿ ಬಂದಿಲ್ಲ. ಬಟ್ ಮುಂಚೆ ಅವ್ರಿಗೆ ಯಾರಿಗೆ ಫ್ಯಾಟ್ ಇನ್ನೂ ಮಾಡಿಲ್ಲ, ಅಂದರೆ ನೀವು ಆಲ್ರೆಡಿ ಇದರ ಭಾಳ ದಿವಸದಿಂದ ಯಾರು ಮಾಡಿಲ್ಲ ಅವರು, then you are seriously missing out on a very efficient tool which will help you lose more fat. Fasting is a efficient tool too. So at least ನೀವು ಯಾವ ಬ್ಯಾಚಲ್ಲಿ ಇದ್ದೀರಾ ಅಲ್ಲಿ ಫೋಕಸ್ ಮಾಡಿಕೊಂಡು ಗ್ರ್ಯಾಜುಲಿ ಇನ್ಕ್ರೀಸ್ ಇಟ್ ಟು 16, 18, 20, 24 hours. ಸೊ ಅದಾದಮೇಲೆ ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ. ಇನಿಷಿಯಲ್ ಬ್ಯಾಚಸ್ ಎಲ್ಲ ಇದ್ದರೆ ತಲೆ ಕೆಡಿಸ್ಕೊಬೇಡಿ, ಅದು ನಿಮಗೆ ಬರುತ್ತೆ. ನಿಮಗೆ ಯಾವಾಗ ಮಾಡಬೇಕು ಅಂತ ಅದನ್ನು ಹೇಳ್ತಾರೆ, ಆವಾಗ ನೀವು ಅದನ್ನು ಮಾಡ್ಬೋದು. ಸೊ ಡೆಫಿನೆಟ್ಲಿ ಮೂಮೆಂಟ್ ಒಂದೇ ಟೈಪ್ ಆಫ್ ಮೂವ್ಮೆಂಟ್ ಮಾಡಿದ್ರಾಗಲ್ಲ. ಆಲ್ 3 ನೀಟ್ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇಂಪ್ರೂವ್ ಮಾಡಬೇಕು, ಏರೋಬಿಕ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು, ಬೆವರು ಬರುವಂಥ ಎಕ್ಸಸೈಸ್ ಮಾಡಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, HIIT ಮಾಡಬೇಕು. ಎರಡರಲ್ಲಿ ಯಾವ್ದಾದ್ರು ಅಂದರೆ ಎಲ್ಲ ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ ಇದಾಗುತ್ತೆ. ಆ್ಯಂಡ್ ಫೈನಲ್ ಪಿಲ್ಲರ್ ಇಸ್ ಹಾರ್ಮೋನ್ ರೀಸೆಟ್ ಬೈ ಸ್ಲೀಪ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಟಾಕ್ಸಿನ್ ಎಕ್ಸ್ಪೋಜರು, ಆ್ಯಂಡ್ ಫೈನಲಿ ಯು ನೀಡ್ ಟು ಕೀಪ್ ಟ್ರ್ಯಾಕ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಪ್ಯಾರಾಮೀಟರ್ಸ್ನ ಟ್ರ್ಯಾಕ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಇದು ಆಗುತ್ತೆ. ಸೊ ಬೆಲ್ಲಿ ಫ್ಯಾಟ್ ಕಮ್ಮಿ ಮಾಡಬೇಕು ಅಂದರೆ ಬರೀ ಅಬ್ಡಾಮಿನಲ್ ಕ್ರಂಚಸ್ ಮಾಡೋದ್ರಿಂದ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗಲ್ಲ, ಹೆಲ್ಪ್ ಆಗುತ್ತೆ ಒಂಚೂರು. ಬಟ್ ಅದೊಂದೇ ಮಾಡೋದ್ರಿಂದ ಡೆಫಿನೆಟ್ಲಿ ಯಾರೋ ಯೂಟ್ಯೂಬ್ ವಿಡಿಯೋದಲ್ಲಿ ಒಂದು ವಾರದಲ್ಲಿ ಅದನ್ನು ಮಾಡಿ ನಿಮ್ಮ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಆಗೋದಿಲ್ಲ, ಅದರಿಂದ ಆಗಲ್ಲ. ಸ್ವೆಟ್ ಬೆಲ್ಟು ಸಾನಾ ಯೂಸ್ ಮಾಡೋದ್ರಿಂದ ವಾಟರ್ ಲಾಸ್ ಆಗ್ಬೋದು, ಫ್ಯಾಟ್ ಲಾಸ್ ಆಗಲ್ಲ. ಗ್ರೀನ್ ಟೀ, ಲೆಮನ್ ಟೀ ಕೊಡೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಸಿಗ್ಬೋದು ದೇಹಕ್ಕೆ, ವಿಚ್ ಮೈಟ್ ಹೆಲ್ಪ್ ಇನ್ ಟರ್ಮ್ಸ್ ಆಫ್ ಇಂಪ್ರೂವಿಂಗ್ ಯರ್ ಹೆಲ್ತ್. ಬಟ್ ನೋ ಸಿಂಗಲ್ ಫುಡ್ ವಿಲ್ ಟಾರ್ಗೆಟ್ ಫ್ಯಾಟ್ ಲಾಸ್. ಯಾವುದೇ ಒಂದೇ ಒಂದು ಫುಡ್ ತಿನ್ಬಿಟ್ಟು ನೀವು ಬೇರೆದ್ರಲ್ಲಿ ಏನೂ ಚೇಂಜ್ ಮಾಡ್ಕೊಂಡು ಬರೀ ಇದನ್ನು ತೊಗೊಳ್ಳಿ, ಬೆಳಗ್ಗೆ ಎದ್ದು ಖಾಲಿ ಹೋಟೆಲ್ ಡೈಲಿ ನೀವು ಇದರಲ್ಲಿ ಬರ್ತಾ ಇರುತ್ತೆ. ಎಷ್ಟು ಜನ ರೇಡಿಯೋದಲ್ಲಿ ಕೇಳ್ತಿರ್ತಾರ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಇದನ್ನು ಕುಡೀರಿ ಅಂತ ರೇಡಿಯೋದಲ್ಲಿ ಕೆಲವರು ಎಕ್ಸ್ಪರ್ಟ್ಸ್ ಬಂದು ಹೇಳ್ತಾ ಇರ್ತಾರೆ. ಸೊ ಅವ್ರು ಡೈಲಿ ಅವರೊಂದು ಹೇಳ್ತಾರೆ, ಎಲ್ಲ ಖಾಲಿ ಹೊಟ್ಟೆಲಿ ಕುಡಿಬೇಕು ಅಂತ ಹೇಳ್ತಾರೆ. ಸೊ ಒಂದಿನ ತುಳಸಿದ ಖಾಲಿ ಹೊಟ್ಟೆಲಿ ಅಂತಾರೆ, ಇನ್ನೊಂದು ಇನ್ಯಾವುದೋ ಖಾಲಿ ಹೊಟ್ಟೆಲಿ ಅಂತಾರೆ. ಸೊ ತಿಂಗಳಿಗೆ 30 ದಿನ 30 ಖಾಲಿ ಹೊಟ್ಟೆಲಿ ಅಂತಾರೆ. ಸೊ ಒಂದು ಕುಡಿದ್ಮೇಲೆ ಇನ್ನು ಖಾಲಿ ಹೊಟ್ಟೆಯಲ್ಲಿ ಉಳಿತು, ನೆಕ್ಸ್ಟ್ ಅಂತ ತೊಗೊಳಗೆ ಖಾಲಿ ಹೊಟ್ಟೆಯಲ್ಲಿ ಹೋಯ್ತು. ಅಂದರೆ ಡೈಲಿ ಒಂದೊಂದು ಚೇಂಜ್ ಮಾಡಬೇಕು ಅಂತ. ಸೊ ಆ ರೀತಿ ಯಾವುದೇ ಒಂದು ಸಿಂಗಲ್ ಐಟಮ್ನ ನೀವು ನಿಮ್ಮ ಫುಡ್ಡಲ್ಲಿ ಚೇಂಜ್ ಮಾಡಿಕೊಂಡು ಬರೀ ಗ್ರೀನ್ ಟೀ ಕುಡಿದು ಇದು ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಎಲ್ಲೋ ಒಂದು ಕೋಟ್ ನೋಡಿದ್ದೆ. ಸೊ ನೀವೇನಾದರೂ ಗ್ರೀನ್ ಟೀ ಕುಡಿದು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನೀವೇ ಗ್ರೀನ್ ಟೀ ಎಲ್ಲಿ ಬೆಳಿತೀರಾ ಅಲ್ಲಿಗೆ ನಡ್ಕೊಂಡು ಹೋಗಿ ಕಿತ್ಕೊಂಡು ಬಂದು ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಗ್ರೀನ್ ಟೀಯಿಂದ ಅಂತ. ಅಂದರೆ ಬರೀ ಗ್ರೀನ್ ಟೀ ಕುಡಿಯೋದ್ರಿಂದ ಆಗಲ್ಲ, ಗ್ರೀನ್ ಟೀ ಬೆಳೆಯೋ ಜಾಗಕ್ಕೆ ನಡ್ಕೊಂಡು ಹೋಗಿ ಅದನ್ನು ಕಿತ್ಕೊಂಡ್ಬಂದು ಮನೇಲಿ ಮಾಡ್ಕೊಂಡು ಕುಡಿದ್ರೆ ಕಮ್ಮಿ ಆಗುತ್ತೆ ಅಂತ ಎಲ್ಲೋ ಓದಿದ್ದೆ ನಾನು. ಸೊ ಅಂದರೆ ಅವೆಲ್ಲ ಗ್ರೀನ್ ಟೀ ಕುಡಿಬಾರ್ದು ಅಂತೆಲ್ಲ, ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಅದು ಒಳ್ಳೆಯದು, ಸೂಪರ್ ಫುಡ್ಸಲ್ಲಿ ಬೇಕಾದಷ್ಟು ಬರುತ್ತೆ. ಬಟ್ ನೋ ಒನ್ ಸೂಪರ್ ಫುಡ್ ಆರ್ ಸಪ್ಲಿಮೆಂಟ್. ಬರ್ಬರಿನ್, ಐ ವಾಂಟೆಡ್ ಟು ರಿಮೆಂಬರ್. ಈಗ ಒಜೆಂಪಿಕ್ಗೆ ಆಲ್ಟರ್ನೇಟ್ ಬರ್ಬರಿನ್ ಅಂತ ಭಾಳ ಫೇಮಸ್ ಆಗ್ತಿದೆ. ಎಷ್ಟು ಜನ ಕೇಳಿದ್ದಾರೆ ಬರ್ಬರಿನ್? ನಿಮ್ಮ GLP ಅಗೋನಿಸ್ಟ್ ಡ್ರಗ್ಸ್ಗೆ GLP ಲೆವೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಬರ್ಬರಿನ್ ತೊಗೊಂಡ್ರೆ GLP ಅಗೋನಿಸ್ಟ್ನ ಜಾಸ್ತಿ ಮಾಡುತ್ತೆ. ಬರ್ಬರಿನ್ ಇಸ್ ದ ನ್ಯೂ ಸೂಪರ್ ಫುಡ್ ಅಂತ ಎಲ್ಲ ಕಡೆ ಬರ್ತಿದೆ. ಮೋಸ್ಟ್ಲಿ ಕೆಲವರು ಕೇಳಿರ್ಬೋದು. ಐ ಥಿಂಕ್ ಐ ಹ್ಯಾವ್ ಟೇಕನ್ ಅಂತಲೂ ಹಾಕ್ಬಿಟ್ಟಿದ್ದಾರೆ ಸುಮಾರು. ಸೊ ನೀವು ಅದು ತೊಗೊಳ್ಳೋದ್ರಿಂದ ಏನಾದರೂ ವೆಯ್ಟ್ ಲಾಸ್ ಹಾಕಿದರೆ ಹಾಕ್ಬೋದು, ಬರೀ ಅದಂತ. ಇಟ್ ಮೈಟ್ ಹೆಲ್ಪ್, ಐ ಆಮ್ ನಾಟ್ ಟೆಲಿಂಗ್, ಎಸ್. ಬಟ್ ಅದು ನೋ ಒನ್ ಸೂಪರ್ ಫುಡ್. ಯಾವಾಗಲೂ ಒಂದು ಟೆಂಡರಿಂಗ್ ಟಾಪಿಕ್, ಯಾವ್ದಾರ ಟಾಪಿಕ್ ಟ್ರೆಂಡ್ ಆಗುವಾಗ ಅದಕ್ಕೆ ರಿಲೇಟೆಡ್ ಏನೋ ಒಂದು ಬರುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಯಾವುದು ಅಶ್ವಗಂಧ ಬರುತ್ತೆ, ಎಲ್ಲ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಸೊ ಐ ಆಮ್ ನಾಟ್ ಟೆಲಿಂಗ್ ಅದು ಯಾವುದು ಒಳ್ಳೇದಂತಲ್ಲ. ಒಂದೇ ಒಂದು ಫಾಲೋ ಮಾಡೋದ್ರಿಂದ ಯಾವತ್ತೂ ವೆಯ್ಟ್ ಲಾಸ್ ಯಾರಿಗೂ ಆಗಿಲ್ಲ, ಯಾರಿಗೂ ಆಗೋದು ಇಲ್ಲ. ಅದರಿಂದ ಏನೋ ಒಂದು ಬೆನಿಫಿಟ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ನೀವು ಇನ್ಕಾರ್ಪೊರೇಟ್ ಮಾಡ್ಬೋದು. ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಮಾಡಿದ್ಮೇಲೆ ಅದನ್ನೆಲ್ಲ ಫಾಲೋ ಮಾಡಿದ್ರೆ ದೆನ್ ಇಟ್ ವಿಲ್ ಗಿವ್ ಅಡಿಷನಲ್ ಬೆನಿಫಿಟ್. ಬಟ್ ಒಂದೇ ಫಾಲೋ ಮಾಡೋದ್ರಿಂದ ಬೆಲ್ಲಿ ಫ್ಯಾಟ್ ಲಾಸ್ ಆಗಲ್ಲ. ವೆಯ್ಟ್ ಚೆನ್ನಾಗಿದೆ, BMI ಎಲ್ಲ ಸರಿಯಾಗಿದೆ, ಸ್ವಲ್ಪ ಹೊಟ್ಟೆ ಇದ್ದರೆ ಪ್ರಾಬ್ಲಮ್ ಇಲ್ಲ ಅಂತಲ್ಲ. ಸ್ವಲ್ಪ ಹೊಟ್ಟೆ ಇದ್ರೂ ವಿಸರಲ್ ಫ್ಯಾಟ್ ಇರುತ್ತೆ. ಇಟ್ ಈಸ್ ರಿಸ್ಕ್ ದಟ್ ಫ್ಯೂಚರಲ್ಲಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ಬೋದು. ಅದನ್ನು ಫೋಕಸ್ ಮಾಡಿ ಗಮನ ಕೊಡೋದು ಬಹಳ ಇಂಪಾರ್ಟೆಂಟು. ಊಟ ನೀವು ಬೆಲಿ ಫ್ಯಾಟ್ ಅಥವಾ ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ಕಾರ್ಬೋಹೈಡ್ರೇಟ್ನ ಕಂಪ್ಲೀಟ್ಲಿ ಕಟ್ ಮಾಡಬೇಕು. ಕಾರ್ಬೋಹೈಡ್ರೇಟ್ಸ್ ಆರ್ ಇವಿಲ್ ಅಂತಲ್ಲ, ಓನ್ಲಿ ಕೀಟೋ ವಿಲ್ ವರ್ಕ್ ಅಂತಿಲ್ಲ. ಆ ರೀತಿ ಯಾವುದೂ ಇದಿಲ್ಲ. ಬ್ಯಾಲೆನ್ಸ್ಡ್ ಮೀಲ್ ಫಾಲೋ ಮಾಡಿಕೊಂಡು
ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ ಎಲ್ಲ ಸರಿಯಾದ ಅಮೌಂಟಲ್ಲಿ ಇಟ್ಕೊಂಡು ಕೂಡ ನೀವು ಬೆಲ್ಲಿ ಫ್ಯಾಟನ್ನು ಕಮ್ಮಿ ಮಾಡ್ಬೋದು. ಬರೀ ಒಂದು ಏಜ್ ಕ್ರಾಸ್ ಆಗಿರೋರು ಮಾತ್ರ ಫ್ಯಾಟ್ ಲಾಸ್ ಮಾಡ್ಬೋದು, ಕಮ್ಮಿ ಏಜ್ ಇರೋರಿಗೆ ಮಾಡೋಕ್ಕಾಗಲ್ಲ ಅಂತ, ಜಾಸ್ತಿ ಏಜ್ ಆಗಿರೋರಿಗೆ ಮಾಡೋಕ್ಕಾಗಲ್ಲ ಅಂತಲ್ಲ, ಯಾವ ಏಜಲ್ಲಿದ್ದರೂ ಕೂಡ ಫ್ಯಾಟ್ ಲಾಸ್ ಮಾಡ್ಬೋದು. ಏಜ್ ಜಾಸ್ತಿ ಆದರೆ ಸ್ವಲ್ಪ ಚಾಲೆಂಜಸ್ ಡೆಫಿನೆಟ್ಲಿ ಇರುತ್ತೆ, ನಿಮಗೆ ಮೆಟಬಾಲಿಸಮ್ ಸ್ಲೋ ಆಗಿರುತ್ತೆ, ಪ್ರಾಬ್ಲಿ ನಿಮಗೆ ಮಂಡಿಗೆ ನಾವು ಇವು ಬಂದಿದ್ರೆ ಜಾಸ್ತಿ ಎಕ್ಸಸೈಸ್ ಮಾಡೋಕ್ಕಾಗ್ದಲ್ಲ ಇರ್ಬೋದು. ಬಟ್ ಯಾವುದಿಲ್ಲ ಅಂದರೆ ಮಿಕ್ಕಿದ್ರ ಬಗ್ಗೆ ಫೋಕಸ್ ಮಾಡಬೇಕಾಯ್ತು. ಸೊ ಅಟ್ ಎನಿ ಏಜ್ ಯು ಕ್ಯಾನ್ ಡೆಫಿನೆಟ್ಲಿ ಲೂಸ್ ಸಮ್ ವೆಯ್ಟ್, ಪ್ರಾಬ್ಲಿ ಅಮೌಂಟ್ ಆಫ್ ವೆಯ್ಟ್ ಲಾಸ್ ಕಮ್ಮಿ ಆಗ್ಬೋದು, ಬಟ್ ಡೆಫಿನೆಟ್ಲಿ ಮಾಡೋದ್ರಿಂದ ಇದು ಕಮ್ಮಿ ಆಗುತ್ತೆ. ಸೊ ಫೈನಲಿ ಅಬ್ಡಾಮಿನಲ್ ಕ್ರಂಚಸ್ ಸ್ಟ್ರೆಂತ್ ಟ್ರೈನಿಂಗು, ಕೋರ್ ಸ್ಟ್ರೆಂಥನಿಂಗ್ ಮಾಡಬಾರ್ದಾ, ಬಿಕಾಸ್ ಅದರಿಂದ ವೆಯ್ಟ್ ಲಾಸ್ ಆಗಲ್ಲ ಅಂತ? ಡೆಫಿನೆಟ್ಲಿ ಮಾಡಬೇಕು. ಏನಕ್ಕೆ ಅಂದರೆ ರೀಸೆಂಟಾಗಿ ಒಂದು ಸ್ಟಡಿ ಬಂದಿತ್ತು, ಅದರಲ್ಲಿ ಏನಂದರೆ ಎಲ್ಲ ಆಪ್ಟಿಮೈಸ್ ಮಾಡಿ ಅಬ್ಡಾಮಿನಲ್ ಸ್ಟ್ರೆಂಥನಿಂಗ್ ಮಾಡಿದ್ರೆ ಅಬ್ಡಾಮಿನಲ್ ಫ್ಯಾಟ್ ಲಾಸ್, ದ ಫಸ್ಟ್ ಸ್ಟಡಿ ಆ್ಯಕ್ಚುಲಿ, ಇಲ್ಲಿ ತನಕ ಕಾನ್ಸೆಪ್ಟ್ ಏನಂದರೆ ಸ್ಪಾಟ್ ರಿಡಕ್ಷನ್ ಮಾಡೋಕ್ಕಾಗಲ್ಲ ಅಂತ. ದರ್ಸ್ ಒನ್ ಸ್ಟಡಿ ವಿಚ್ ಸೇಸ್ ನೀವೆಲ್ಲ ಆಪ್ಟಿಮೈಸ್ ಮಾಡಿ ಇದನ್ನು ಮಾಡಿದ್ರೆ ದ ಪರ್ಸೆಂಟೇಜ್ ಆಫ್ ಫ್ಯಾಟ್ ಲಾಸ್ ಇನ್ ದಿ ಅರೌಂಡ್ ದಿ ಅಬ್ಡಮನ್ ವಿಲ್ ಇನ್ಕ್ರೀಸ್ ಅಂತ. ಸೊ ಒಂದೇನಾಗುತ್ತೆ ಅಂದರೆ ನಿಮಗೆ ಫ್ಯಾಟ್ ಲಾಸ್ ಆದಮೇಲೆ ಮಸಲ್ಸ್ ಎಲ್ಲ ಲೂಸ್ ಆಗೋಗಿರುತ್ತೆ, ಸಬ್ಕ್ಯೂಟೇನಿಯಸ್ ಟಿಶ್ಯೂ ಬಲ್ಜ್ ಆಗೋಗಿರುತ್ತೆ, ಅಂದರೆ ಸ್ಕಿನ್ ಲ್ಯಾಕ್ಸ್ ಆಗಿರುತ್ತೆ. ಸೊ ನೀವು ರೆಗ್ಯುಲರ್ಗೆ ಎಕ್ಸಸೈಸ್ ಮಾಡೋದ್ರಿಂದ ಮಸಲ್ ಟೋನ್ ವಾಪಸ್ ಬರುತ್ತೆ. ಸೊ ಒನ್ಸ್ ಯು ಲೂಸ್ ಫ್ಯಾಟ್, ನಿಮಗೆ ಆ್ಯಕ್ಚುಲಿ ಶೇಪ್ ವಿಲ್ ಅಪಿಯರ್ ಬೆಟರ್ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಎಕ್ಸಸೈಸ್. ಮಸಲ್ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಮಸಲ್ ಬಿಲ್ಡ್ ಮಾಡಿದ್ರೆ ಒಂದು ಇಟ್ ವಿಲ್ ಲುಕ್ ಬೆಟರ್. ಆ ಎಲಾಸ್ಟಿಸಿಟಿ ಏನಾಗಿರುತ್ತೆ, ಸ್ಕಿನ್ ಎಲ್ಲ ಲ್ಯಾಕ್ಸ್ ಆಗಿರುತ್ತೆ, ಅದು ಟೈಟನ್ ಆಗ್ತಾ ಬರುತ್ತೆ. ಆ್ಯಂಡ್ ಕೋರ್ ಸ್ಟ್ರೆಂತ್ ಇಂಪ್ರೂವ್ ಆಗೋದ್ರಿಂದ ನಿಮಗೆ ಬ್ಯಾಕ್ ಪೇನು ಅವು ಇವು ಪ್ರಾಬ್ಲಮ್ಸ್ ಬರೋದು ಕಮ್ಮಿ ಆಗುತ್ತೆ. ಸೊ ಅಬ್ಡಾಮಿನಲ್ ಕ್ರಂಚಸ್ಸು ಅಥವಾ ಅಬ್ಡಾಮಿನಲ್ ಕೋರ್ ಸ್ಟ್ರೆಂಥನಿಂಗ್ ಮಾಡಬಾರ್ದು ಅಂತಲ್ಲ, ಮಾಡಲೇಬೇಕು. ಬಟ್ ಬರೀ ಅದೊಂದನ್ನೇ ಮಾಡಿ ನೀವು ಬೆಲಿ ಫ್ಯಾಟನ್ನು ರಿಡ್ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ಎಲ್ಲ ಆಪ್ಟಿಮೈಸ್ ಮಾಡಿ ಅದನ್ನು ಮಾಡಿದ್ರೆ ಫೈನಲಿ ಲಾಸ್ಟ್ ಉಳಿದಿರೋ ಇದನ್ನು ನೀವು ಕರಗಿಸ್ಬೇಕು ಅಂದರೆ ಲಾಸ್ಟ್ ಉಳಿದಿರೋದು, ಅವಾಗ ಆಲ್ ದಿಸ್ ಎಕ್ಸಸೈಸಸ್ ವಿಲ್ ಡೆಫಿನೆಟ್ಲಿ ವರ್ಕ್. ಆ್ಯಂಡ್ ನಿಮ್ಮ ಫೈನಲ್ ಎಸ್ಪೆಷಲಿ ಸೈಡಲ್ಲಿ ಅಥವಾ ಅರೌಂಡ್ ದಿ ಅಬ್ಡಮನ್, ಹೊಟ್ಟೆ ಸುತ್ತ ಒಂದು ಜಸ್ಟ್ ಒಂದು ಲಾಸ್ಟ್ ಒಂದು 2-3 ಇಂಚಸ್ ಆಫ್ ವೇಸ್ಟ್ ಇದೆ, ಏನು ಮಾಡಿದ್ರು ಕಮ್ಮಿ ಆಗ್ತಿಲ್ಲ ಅಂದರೆ ಅವಾಗ ಇದನ್ನೆಲ್ಲ ನೀವು ಚೆನ್ನಾಗಿ ಎಫಿಷಿಯೆಂಟಾಗಿ ಮಾಡಿದ್ರೆ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಬಟ್ ಜಸ್ಟ್ ಅಬ್ಡಾಮಿನಲ್ ಕ್ರಂಚ್ ಮಾಡ್ತಾ ಇದ್ದರೆ 1 ವರ್ಷ ಮಾಡಿದ್ರೂ ಬ್ಯಾಕು ಮತ್ತು ಹೊಟ್ಟೆ ನೋವು ಬರ್ಬೋದು ಹೊರತು ವೆಯ್ಟ್ ಅಂತೂ ಡೆಫಿನೆಟ್ಲಿ ಕಮ್ಮಿ ಆಗಲ್ಲ, ಬೇರೆದೆಲ್ಲ ಆಪ್ಟಿಮೈಸ್ ಮಾಡೋದಲ್ಲ. ಸೊ ಬೆಲಿ ಫ್ಯಾಟ್ ರಿಡ್ಯೂಸ್ ಮಾಡೋದ್ರಿಂದ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ, ಹಾರ್ಮೋನಲ್ ಪ್ರೊಫೈಲ್ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಆಯಸ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ, ಕಾಯಿಲೆ ಬರೋ ಚಾನ್ಸಸ್ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗುತ್ತೆ. ಜಾಯಿಂಟ್ ಲೋಡ್, ಆಸ್ ಆರ್ಥೋಪೆಡಿಕ್ ಸರ್ಜನ್ ನಿಮ್ಮ ಜಾಯಿಂಟ್ ಲೋಡ್, ಜಾಯಿಂಟ್ ಮೇಲೆ ಬೀಳೋ ಲೋಡ್ ಕಮ್ಮಿ ಆಗ್ತಾ ಹೋಗುತ್ತೆ, ಜಾಯಿಂಟ್ ಸವಿಯೋದು, ಅದರಿಂದ ಆಗುವಂಥ ಆಸ್ಟಿಯೋಆರ್ಥರೈಟಿಸು, ನೀ ರಿಪ್ಲೇಸ್ಮೆಂಟ್ ಚಾನ್ಸಸ್ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಬೆಲಿ ಫ್ಯಾಟ್ ರೆಡ್ಯೂಸ್ಗೆ ಅಂತ ಸಪ್ರೇಟ್ ಪ್ರಿನ್ಸಿಪಲ್ ಅಂತೆಲ್ಲ, ಕೋರ್ ಪ್ರಿನ್ಸಿಪಲ್ಸ್ ಎಲ್ಲ ಸೇಮ್. ಆಬ್ವಿಯಸ್ಲಿ ಸಮ್ ಎಕ್ಸಸೈಸ್ ಫೋಕಸ್ ಟು ದಟ್ ಪರ್ಟಿಕ್ಯುಲರ್ ಏರಿಯಾ, ಅಥವಾ ಸ್ಪಾಟ್ ರಿಡಕ್ಷನ್ಗೆ ಬೇಕಾಗಿರೋ ಟೂಲ್ಸ್, ಟೆಕ್ನಿಕ್ಸ್, ಅಥವಾ ನೀವು ಕ್ರಯೋ ಲೈಪೋಲೈಸಿಸ್ ಅದು ಬೇಕಾದರೆ ಯಾರಾದರೂ ರಿಯಲಿ ರಿಕ್ವೈರ್ಡ್ ಅವೆಲ್ಲ ಮಾಡ್ಬೋದು. ಬಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆರ್ ಸೇಮ್. ಫ್ಯಾಟ್ ಲಾಸ್ ಒಂದೇ ಪ್ರಿನ್ಸಿಪಲಲ್ಲಿ ಫಾಲೋ ಆಗುತ್ತೆ, ಒಂದು ಆರ್ಡರ್ ಅಥವಾ ಸೀಕ್ವೆನ್ಸಲ್ಲಿ ಆಗುತ್ತೆ. ಫಸ್ಟು ಯಾವುದಾಗುತ್ತೆ, ಸೆಕೆಂಡ್ ಯಾವುದಾಗುತ್ತೆ, ಥರ್ಡ್ ಯಾವುದಾಗುತ್ತೆ ಅಂದರೆ ಜನರಲಿ ಇದೆಲ್ಲ ರೆಸಿಸ್ಟೆಂಟ್ ಕೈಂಡ್ ಆಫ್ ಫ್ಯಾಟ್, ಆ್ಯಂಡ್ ದಟ್ ಈಸ್ ದ ಲಾಸ್ಟ್ ಒನ್ ಟು ಗೋ. ಅಂದರೆ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಆಫ್ ಅರೌಂಡ್ ದಿ ಅಬ್ಡಮನ್ ಮತ್ತು ಅರೌಂಡ್ ದಿ ಹಿಪ್ಪು, ಜನರಲಿ ದಟ್ ಈಸ್ ದ ಲಾಸ್ಟ್ ಒನ್ ಟು ಗೋ. ಆ್ಯಂಡ್ ಸೊ ಇದನ್ನು ಪ್ರೋಸೆಸ್ಸಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತಿದ್ದಂಗೆ ನಿಮಗೆ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಯಾರಾದರೂ ನಿಮಗೆ 3 ವೀಕ್ಸಲ್ಲಿ ಬೆಲಿ ಫ್ಯಾಟಿಗೆ ಒಂದೇನೋ ಮಾಡಿಸ್ಬಿಟ್ಟು ಮಾಡ್ತೀವಿ ಅಂದರೆ ಅನ್ಲೆಸ್ ಇದನ್ನೆಲ್ಲ ಫಾಲೋ ಮಾಡ್ತಿದ್ರೆ ಆಗ್ಬೋದು. ಬಟ್ ಯಾವುದೋ ಒಂದೇ ಒಂದು ಟೆಕ್ನಿಕು, ಒಂದೇ ಒಂದು ಎಕ್ಸಸೈಸು, ಒಂದೇ ಒಂದು ಪಿಲ್ಲು ಅಥವಾ ಒಂದೇ ಒಂದು ಇದರಲ್ಲಿ ಮಾಡ್ತೀವಿ ಅಂದರೆ ಜನರಲಿ ದಟ್ ವಿಲ್ ನಾಟ್ ವರ್ಕ್ ಅಂತ. ಸೊ ಇದು ಅಬೌಟ್ ಹೌ ಟು ರೆಡ್ಯೂಸ್ ಬೆಲಿ ಫ್ಯಾಟ್. ಸೊ ಇವತ್ತು ಎಕ್ಸಸೈಸ್ ಅಂದರೆ ಜಾಸ್ತಿ ಅಟೆಂಡೆನ್ಸ್ ಇದೆ, ಬಿಕಾಸ್ ಬೆಲಿ ಫ್ಯಾಟ್ ಇಸ್ ಅ ವೆರಿ ಇದು. ಸೊ ಕೆಲವ್ರಿಗೆ ಅನ್ಸಿರ್ಬೋದು ಏನಾದರೂ ಹೊಸ ಟೆಕ್ನಿಕ್ ಹೇಳ್ಬಿಡ್ತೀನಿ ಅಂತ. ಸೊ ಡೆಫಿನೆಟ್ಲಿ ಅದೇ ಸ್ಟೆಪ್ ಕೌಂಟ್ ಇನ್ಕ್ರೀಸ್ ಮಾಡಬೇಕು, ಆಲ್ ಪಿಲ್ಲರ್ಸ್ ಆಪ್ಟಿಮೈಸ್ ಮಾಡಿ, ದೆನ್ ಸೀರಿಯಸ್ ಎಕ್ಸಸೈಸ್ ಆ್ಯಡ್ ಮಾಡಿದ್ರೆ ಮಾತ್ರ ನಿಮಗೆ ಬೆಲಿ ಫ್ಯಾಟು ಕಮ್ಮಿ ಆಗುತ್ತೆ. ಸೀರಿಯಸ್ ಎಕ್ಸಸೈಸಸ್ ಆ್ಯಡ್ ಮಾಡಿದ್ರೆ ಆಗುತ್ತೆ. ಸೊ ಬರೀ ನಾನು ವಾಕ್ ಮಾಡ್ತೀನಿ, ಬರೀ ಎಷ್ಟು ಇದ್ದೀನಿ ಅಷ್ಟರಲ್ಲೇ ಇದೆ ಅಂದರೆ ಆಗಲ್ಲ. ಯು ಹ್ಯಾವ್ ಟು ನಿಮ್ಮ ಡಯಟ್ನ ಕಂಪ್ಲೀಟ್ಲಿ ಆಪ್ಟಿಮೈಸ್ ಮಾಡಬೇಕು. ಕಾರ್ಬ್ಸ್ ಲೆವೆಲ್ನ ಎಷ್ಟು ಕಮ್ಮಿ ಆಗುತ್ತೆ, ಮಿಲೆಟ್ಸ್ ತೊಗೊತಿಲ್ಲ ಅಂದರೆ ಮಿಲೆಟ್ಸ್ ಆ್ಯಡ್ ಮಾಡಬೇಕು, ಫೈಬರ್ನ ಎಷ್ಟು ಜಾಸ್ತಿ ಆ್ಯಡ್ ಮಾಡಬೇಕು, ಪ್ರೋಟೀನ್ ಆ್ಯಡ್ ಮಾಡಬೇಕು, ಹೈಡ್ರೇಷನ್ ಇಂಪ್ರೂವ್ ಮಾಡಬೇಕು, ಮಿನಿಮಮ್ 7 to 8 hours ಆಫ್ ಸ್ಲೀಪ್ ಮಾಡಬೇಕು, ಸ್ಟ್ರೆಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ ಇಲ್ವಾ, ಎಲ್ಲ ಮಾಡ್ತಾ ದೆನ್ ಫೈನಲಿ ಆ್ಯಡಿಂಗ್ ಅ ಲಾಟ್ ಆಫ್ ಎಕ್ಸಸೈಸಸ್. ನಿಮ್ಮ ಕೈಲಿ ಏನಾಗುತ್ತೆ ಅದು HIIT, ಸ್ಟ್ರೆಂತ್ ಟ್ರೈನಿಂಗ್, ಆ್ಯಂಡ್ ಬೇರೆ ಏನಾದರೂ ನಿಮಗೆ ನೀ ಇಶ್ಯೂಸ್ ಇದ್ದರೆ, ಯಾರಿಗಾದ್ರು ಸ್ವಿಮ್ಮಿಂಗ್ ಬರೋರು ಸ್ವಿಮ್ಮಿಂಗ್ ಮಾಡ್ಬೋದು, ಏರೋಬಿಕ್ಕು, ಸ್ಟ್ರೆಂತ್ ಟ್ರೈನಿಂಗು ಆ್ಯಂಡ್ ಕೋರ್ ಸ್ಟ್ರೆಂಥನಿಂಗ್ ಇದೆಲ್ಲ ಮಾಡಿ, ಯೋಗ
ಎಲ್ಲ ಇನ್ಕಾರ್ಪೊರೇಟ್ ಮಾಡ್ತಾ ಹೋದರೆ ಆವಾಗ ಇದು ಆಗುತ್ತೆ. ಸೊ ಏನು ಮಾಡ್ದಲೆ ರಾಮದೇವ್ ಅವರು ಹೇಳಿದ್ರು 5 ಯೋಗ ಪೋಸ್ ಮಾಡಿ ಡೈಲಿ ಅಂದರೆ ಡೆಫಿನೆಟ್ಲಿ 5 ವರ್ಷ ಮಾಡಿದ್ರು ಬೆಲ್ಲಿ ಫ್ಯಾಟ್ ಅಂತೂ ಕಮ್ಮಿ ಆಗಲ್ಲ. ಎಸ್, ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು. ಅಟೆಂಡೆನ್ಸ್ ಅಂತ ರಿಮೈಂಡ್ ಮಾಡ್ತಾ ಇದ್ದಾರೆ. ಓಕೆ, ಜಸ್ಟ್ ಎ ಮಿನಿಟ್, ಅಟೆಂಡೆನ್ಸ್ ಆ್ಯಕ್ಟಿವೇಟ್ ಮಾಡಿಬಿಡ್ತೀನಿ. ನೀವು ಏನೋ ಕ್ವೆಶನ್ಸ್ ಇದ್ದರೆ ಇದರಲ್ಲಿ. ಎಸ್, ಏರೋಬಿಕ್ಸ್ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಏರೋಬಿಕ್ಸ್ ವಿಲ್ ಹೆಲ್ಪ್ ಇನ್ ರಿಡ್ಯೂಸಿಂಗ್ ಬೆಲಿ ಫ್ಯಾಟ್. ಬೋತ್ ಏರೋಬಿಕ್ಸ್ ಆ್ಯಂಡ್ ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಹೆಲ್ಪ್ ಮಾಡುತ್ತೆ. ನಿಮ್ಮ ಕ್ವೆಶನ್ಸ್ನ ಟೈಪ್ ಮಾಡಿ, ಅಲ್ಲಿ ತನಕ ನಾನು ಅಟೆಂಡೆನ್ಸ್ನ ಆ್ಯಕ್ಟಿವೇಟ್ ಮಾಡ್ತೀನಿ. ಎಸ್, ಯಾರಿಗೆ ಆ್ಯಕ್ಟಿವ್ ಸಬ್ಸ್ಕ್ರಿಪ್ಷನ್ ಇದೆ ಅವರು ಅಟೆಂಡೆನ್ಸ್ನ ಮಾರ್ಕ್ ಮಾಡ್ಬೋದು. ಒಂದು ನಿಮಿಷ. ಎಸ್, ಕೆಲವೊಂದು ಕ್ವೆಶನ್ಸ್. ಆಫ್ಟರ್ 24 hours ಫಾಸ್ಟಿಂಗ್ ಮೀನ್ಸ್ ವಿ ಶುಡ್ ನಾಟ್ ಟೇಕ್ ಎನಿಥಿಂಗ್. ಸೊ ಐ ಡೋಂಟ್ ನೋ ನೀವು ಯಾವ ಬ್ಯಾಚಲ್ಲಿದ್ದೀರಾ ಅಂತ. ಶಾಟಿಕ ಪ್ರಾಬ್ಲಮ್ ಆಗಿದೆ, ಸೊ ಕಾನ್ ಡೂ ವರ್ಕೌಟ್. ಆಫ್ಟರ್ 24 hours ಫಾಸ್ಟಿಂಗ್ ಮೀನ್ಸ್ ವಿ ಶುಡ್ ನಾಟ್ ಟೇಕ್ ಎನಿಥಿಂಗ್ ಅಂತ. ಅಂದರೆ 24 hours ಫಾಸ್ಟಿಂಗ್ ಅಂದರೆ ಇವತ್ತು ನೈಟ್ ಊಟ ಮಾಡಿದ್ರೆ ನಾಳೆ ನೈಟ್ ಊಟ ಮಾಡಿದ್ರೆ ಮಧ್ಯದಲ್ಲಿ ಏನೂ ತಿನ್ನಂಗಿಲ್ಲ ಅಂತ. ಸೊ ಅದು ನೀವು ಬ್ಯಾಚ್ 28 ಇದ್ದರೆ ತಲೆ ಕೆಡಿಸ್ಕೊಡಿ, ಬರುತ್ತೆ ಅದೆಲ್ಲ. ನಿಮಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೂರ್ಯ ನಮಸ್ಕಾರದಿಂದ ಆಗುತ್ತಾ? ಅಲ್ಲ, ಎನಿ ಫೈಂಡ್ ಆಫ್ ಎಕ್ಸಸೈಸಿಂದ ವರ್ಕ್ ಹೆಲ್ಪ್ ಆಗುತ್ತೆ. ಎಲ್ಲ ಎಕ್ಸಸೈಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಬಟ್ ಬರೀ ಎಕ್ಸಸೈಸ್ ಮಾಡಿ ಡಯಟ್ ಮಾಡೋದ್ರಿಂದ ಆಗಲ್ಲ. ನೀವು ಡಯಟು ಚೆನ್ನಾಗಿ ಮಾಡಿ ಎಕ್ಸಸೈಸ್ ಮಾಡ್ತೀರಾ, ಸೂರ್ಯ ನಮಸ್ಕಾರ ಆ್ಯಡ್ ಮಾಡಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಬಟ್ ಒಂದೇ ಒಂದು, ನೀವೇನು ಮಾಡ್ದಲೇ ಬರೀ ಸೂರ್ಯ ನಮಸ್ಕಾರ ಮಾಡಿದ್ರೆ ಬ್ಯಾಕ್ ಸ್ಟ್ರೆಂತ್ ಇಂಪ್ರೂವ್ ಆಗ್ಬೋದು, ಬ್ಯಾಕ್ ಪೇನ್ ಇದ್ರೆ ಎಲ್ಲ ಹೋಗ್ಬೋದು, ಬಟ್ ಫ್ಯಾಟ್ ರಿಡಕ್ಷನ್ ತುಂಬ ಜಾಸ್ತಿ ಆಗಲ್ಲ. ಶಾಟಿಕಾ ಪ್ರಾಬ್ಲಮ್ ಆಗಿದೆ, ಸೊ ಕಾನ್ ಡೂ ವರ್ಕೌಟ್. ಸೊ ದೆನ್ ನೀವು ಆ್ಯಕ್ಚುಲಿ ನಿಮ್ಮ ಡಾಕ್ಟರ್ಸ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಪೇನ್ ಕಮ್ಮಿ ಆದಮೇಲೆ ಸ್ಲೋಲಿ ಇಂಪ್ರೂವ್ ಮಾಡ್ಬೋದು. ಸರ್, ಇಫ್ ಯು ಹ್ಯಾವ್ ನೀ ಇಶ್ಯೂಸ್, ಹೌ ಟು ಡೂ ಎಕ್ಸಸೈಸಸ್? ನೀ ಇಶ್ಯೂಸ್ ಇದ್ದರೆ ನೋಡ್ಕೊಂಡು ಮಾಡಬೇಕು. ವಾಟ್ ಈಸ್ ಯುವರ್, ಅದರಲ್ಲಿ ಮಾಡಿಫಿಕೇಷನ್ಸ್ ಬೇಕಾಗುತ್ತೆ. ತುಂಬ ಜಾಸ್ತಿ ಕೆಳಗೆ ಹೋಗ್ದಲೇ ಇರೋ ಎಕ್ಸಸೈಸ್ ಮಾಡಬೇಕು. ಚೇರ್ ಮೇಲೆ ಕೂತ್ಕೊಂಡು ಎಕ್ಸಸೈಸ್ ಮಾಡ್ಬೋದು. ಆ್ಯಂಡ್ ಅಪ್ಪರ್ ಬಾಡಿ ಎಕ್ಸಸೈಸ್ನ ಫೋಕಸ್ ಮಾಡ್ಬೋದು. ಆ್ಯಂಡ್ ಬೇಕಾದಷ್ಟು ಮಾಡಿಫಿಕೇಷನ್ಸ್ ಇದೆ. ನೀವು ಪ್ರಾಪರಾಗಿ ಅಂದರೆ ನೀವು ಯಾರಾದರೂ ಒಬ್ಬರು ಟ್ರೈನರ್ ಜೊತೆ ಮಾಡೋದು, ಅವರು ಮಾಡಿಫಿಕೇಷನ್ಸ್ ಮಾಡಿ ಹೇಳ್ತಾರೆ. ನಿಮ್ಮ ಯೋಗ ಟ್ರೈನರ್ ಆಗಿರ್ಬೋದು ಅಥವಾ ನಿಮ್ಮ ಸ್ಟ್ರೆಂತ್ ಟ್ರೈನಿಂಗ್ ಯಾರಾದರೂ ಮಾಡಿಸ್ತಿದ್ರೆ, ಸೊ ಅದು ಮಾಡಿಫಿಕೇಷನ್ ಮಾಡಿ ಮಾಡ್ತಾರೆ. ಅಥವಾ ನಿಮ್ಗೆ ಏನಾದರೂ ಸ್ವಿಮ್ಮಿಂಗ್ ಗೊತ್ತಿದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು. ಅದರಿಂದ ಡೆಫಿನೆಟ್ಲಿ ನೀಗೇನು ಇಂಪ್ಯಾಕ್ಟ್, ನೀಗೆ ಆ್ಯಕ್ಚುಲಿ ಇಟ್ ಇಸ್ ಯೂಸ್ಫುಲ್. ಸೈಕ್ಲಿಂಗ್, ಸ್ಟೇಷನರಿ ಸೈಕಲ್ ಮಾಡ್ಬೋದು ನೀರವರು. ಸೊ ಕೆಲವು ಮಾಡಿಫಿಕೇಷನ್ಸ್ ಬೇಕಾಗುತ್ತೆ ನೀ ಮತ್ತು ಸೊಂಟ ಪ್ರಾಬ್ಲಮ್ ಇರೋದು. ಎಸ್, ಆ್ಯಪ್ ಏನೋ ಮಾಡೋದಿಲ್ಲ ಅಂತಿದ್ರೆ ಐ ಡೋಂಟ್ ನೋ. ಓಕೆ, ಆಮೇಲೆ ಚೆಕ್ ಮಾಡೋಕ್ಕೆ ಹೇಳ್ತೀನಿ. ಬಟ್ ನನ್ನ ಹತ್ರ ಅಂತೂ ಆ್ಯಕ್ಟಿವೇಟ್ ಮಾಡಿದೆ. ಸೊ ಐ ಡೋಂಟ್ ನೋ, ಲೆಟ್ ಮಿ ಸಿ ಆ್ಯಪ್ ಇಸ್ ನಾಟ್ ವರ್ಕಿಂಗ್ ಅಂತಿದ್ದಾರೆ. ಬೇಕಾದ್ರೆ ರಿಫ್ರೆಶ್ ಮಾಡಿ ನೋಡಿ. ಇಲ್ಲಂತೂ ಬರ್ತಾ ಇದೆ ನನಗೆ, ಬೋತ್ ಇನ್ ದ ಲ್ಯಾಪ್ಟಾಪ್ ಆ್ಯಂಡ್ ಇದು. ಐ ಡೋಂಟ್ ನೋ, ರಿಫ್ರೆಶ್ ಮಾಡಿ ನೋಡಿ, ಬರ್ತಾ ಇಲ್ಲ ಅಂದರೆ ಎಸ್ ಇಟ್ಸ್ ವರ್ಕಿಂಗ್ ಅಂತ ಹಾಕಿದ್ದಾರೆ. ಓಕೆ, ಕೆಲವ್ರಿಗೆ ಏನಾದರೂ ಇರ್ಬೋದು, ನಿಮ್ಮಲ್ಲಿ ಏನಾದ್ರು ಸಿಗ್ನಲ್ ಅಥವಾ ಇದ್ರೆ ಆಗ್ತಿರ್ಬೋದು. ಬಟ್ ಇಲ್ಲೊಂದು ಇಟ್ ಇಸ್ ವರ್ಕಿಂಗ್. ಎಸ್, ಇಫ್ ಐ ಡೂ ವಾಕಿಂಗ್ ಆ್ಯಂಡ್ ಎಕ್ಸಸೈಸ್ ಮೈ ನೀಸ್ ಆರ್ ಸ್ವೆಲ್ಲಿಂಗ್, ವಾಟ್ ಕ್ಯಾನ್ ಐ ಡೂ? ಸೊ ಇದನ್ನು ನೀವು ತೋರಿಸ್ಬೇಕು, ನೋಡ್ದಲ್ಲಿ ಹೇಳೋಕ್ಕಾಗಲ್ಲ. ನೀಸ್ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂದರೆ ಪೇಯ್ನ್ ಇದೆಯಾ ಏನು, ಯು ಹ್ಯಾವ್ ಟು ಗೆಟ್ ಎ ಕನ್ಸಲ್ಟೇಷನ್. ಸೊ ವಿತೌಟ್ ಸೀಯಿಂಗ್ ನಿಮ್ದು ಏನು ಪ್ರಾಬ್ಲಮ್ ಅಂತ ನೋಡೋದು ಕಷ್ಟ. ಐ ಕ್ಯಾನ್ ಡ್ಯಾನ್ಸ್, ಐ ಲೈಕ್. ಎಸ್, ಡೆಫಿನೆಟ್ಲಿ ಡ್ಯಾನ್ಸ್ ಇಷ್ಟ ಇರೋರು ಮಾಡಿ. ಎಕ್ಸಸೈಸ್ ನಿಮಗೆ ಇಷ್ಟವರ ಎಕ್ಸಸೈಸ್ ಮಾಡಬೇಕು. ಏರೋಬಿಕ್ಸು ಡ್ಯಾನ್ಸು ಮಾಡೋದ್ರಿಂದ ಡೆಫಿನೆಟ್ಲಿ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಹೌ ಕ್ಯಾನ್ ಐ ಕನ್ಸಲ್ಟ್ ಯು ಅಂತ ಕೇಳ್ತಾರೆ. ಎಸ್, ನಮ್ಮ ಟೀಮ್ ಅವ್ರ ನಂಬರ್, ನಿಶ್ಚಿತ ಅವ್ರ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಶಿ ವಿಲ್ ಹೆಲ್ಪ್ ಯು. ನಂಬರ್ ಕಳಿಸ್ತೀನಿ ನೋಡಿ, 08866086690. ಮೋಸ್ಟ್ಲಿ ಎಲ್ಲರದ್ದು ನಂಬರ್ ಇರಲೇಬೇಕು, ಬಿಕಾಸ್ ಶಿ ಈಸ್ ದ ಫಸ್ಟ್ ಕಾಂಟ್ಯಾಕ್ಟ್ ಪರ್ಸನ್ ಎಲ್ಲರಿಗೂ ಪ್ರೋಗ್ರಾಮ್ ಜಾಯ್ನ್ ಆದಮೇಲೆ. ಐ ಕ್ಯಾನ್ ಸಿಟ್ ಆನ್ ಗ್ರೌಂಡ್. ಓಕೆ, ಡ್ಯೂ ಟು ಗ್ರಾಯಿನ್ ಸ್ಟ್ರೈನ್ ಐ ಕಾಂಟ್ ಸಿಟ್ ಆನ್ ಗ್ರೌಂಡ್, ವಾಟ್ ಟು ಡೂ? ಗ್ರಾಯಿನ್ ಸ್ಟ್ರೈನ್ ಯಾವಾಗ ಆಗಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೀಸೆಂಟಾಗಿ ಆಗಿದ್ರೆ ಯು ಹ್ಯಾವ್ ಟು ಗಿವ್ ಸಮ್ ರೆಸ್ಟ್ ಫಾರ್ ಇಟ್ ಟು ಹೀಲ್. ಅದಾದಮೇಲೆ ಸ್ಲೋಲಿ ನೀವು ಮಾಡ್ಬೋದು. ಎನಿ ಇಂಜುರಿ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 3 to 6 weeks ಫಾರ್ ಇಟ್ ಟು ಹೀಲ್. ಬಟ್ 2 months ಆಗಿದ್ರೆ ಎಷ್ಟೊತ್ತಿಗೆ ಸರಿ ಹೋಗಿರಬೇಕಾಗಿತ್ತು. ಸರಿ ಹೋಗಿಲ್ಲ ಅಂದರೆ ದೆನ್ ವಿ ಹ್ಯಾವ್ ಟು ಸಿ, ಏನಾದರೂ ಟೆಸ್ಟ್, MRI, ಎಕ್ಸ್ರೇ ಏನಾದರೂ ಮಾಡಬೇಕಾ ಅಂತ.
ಭಾರ ಎತ್ತುವ ವ್ಯಾಯಾಮದ ಅಡ್ಡ ಪರಿಣಾಮ ಇದೆಯಾ? ಹೌದು, ಭಾರ ಎತ್ತುವ ವ್ಯಾಯಾಮದಲ್ಲಿ ಅಡ್ಡ ಪರಿಣಾಮ ಇದೆ. ಏನು ಅಂದರೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಜಾಸ್ತಿ ಸಡನ್ನಾಗಿ ಭಾರ ಎತ್ತೋದು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡಬಾರ್ದು. ಜಿಮ್ ಗಿಮ್ಮೆಲ್ಲ ಹೋಗಿ ಅದು ಮಾಡೋದಕ್ಕಿಂತ ಮೊದಲು ನೀವು ನಿಮ್ಮ ಕೋರ್ ವರ್ಕೌಟ್ ಮಾಡ್ತಾ ಇರಬೇಕು. ಅಂದರೆ ಅಬ್ಡಾಮಿನಲ್ ಸ್ಟ್ರೆಂಥನಿಂಗ್ ಆಗಿರಬೇಕು. ಸೊ ಅಬ್ಡಾಮಿನ್ ಸ್ಟ್ರಾಂಗ್ ಇಲ್ದಲೆ, ಅಂದರೆ ನಿಮ್ಮ ಬ್ಯಾಕ್ ಮಸಲ್ ಸ್ಟ್ರಾಂಗ್ ಇಲ್ದಲೆ, ನಿಮ್ಮ ಕೋರ್ ಮಸಲ್ ಸ್ಟ್ರಾಂಗ್ ಇಲ್ದಲೆ ವೆಯ್ಟ್ ಲಿಫ್ಟ್ ಮಾಡ್ತಾ ಹೋದರೆ ಜನರಲಿ ಬ್ಯಾಕ್ ಇಶ್ಯೂಸ್ ಬರುತ್ತೆ. ಸೊ ಯಾರಾದರೂ ಸೀರಿಯಸ್ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡ್ತಾರೆ ಅಂದರೆ ಜನರಲಿ ಎಂಟೈರ್ ಬಾಡಿ ಎಕ್ಸಸೈಸ್ ಮಾಡಬೇಕು. ಬರೀ ವೆಯ್ಟ್ ಲಿಫ್ಟಿಂಗ್ ಅಷ್ಟೇ ಮಾಡಬಾರ್ದು, ವಾಕಿಂಗ್ ಮಾಡಬೇಕು, ಮಿಕ್ಕಿದ್ದೆಲ್ಲ ಮಾಡಬೇಕು. ಕೋರ್ ಸ್ಟ್ರೆಂಥನಿಂಗ್ ಇಸ್ ಮ್ಯಾಂಡೇಟ್ರಿ ಇಫ್ ಯು ಆರ್ ಯೂಸ್, ಅಂದರೆ ಟ್ರೈಂಗ್ ಟು ಡೂ ವೆಯ್ಟ್ ಲಿಫ್ಟಿಂಗ್ ಮಾಡಿದ್ರೆ ಕೋರ್ ಸ್ಟ್ರೆಂಥನಿಂಗ್ ಮಾಡಲೇಬೇಕು. ಇಲ್ಲಾಂದರೆ ಜನರಲಿ ಬ್ಯಾಕ್ ಇಶ್ಯೂಸ್ ಬಂದೇ ಬರುತ್ತೆ ನಿಮಗೆ. ಒಂದು 2-3 ಮಂತ್ಸ್ ಮಾಡಿದ್ಮೇಲೆ ಡಿಸ್ಕ್ ಪ್ರಾಬ್ಲಮ್ ಏನಾದರೂ ಆಗೋ ಚಾನ್ಸ್ ಇರುತ್ತೆ. ಐ ಆಮ್ ಸಫರಿಂಗ್ ಫ್ರಮ್ ಅರ್ಲಿ ಆಸ್ಟಿಯೋಆರ್ಥರೈಟಿಸ್. ಇಫ್ ಐ ಡೂ ಎಕ್ಸಸೈಸ್ ಆರ್ ವಾಕಿಂಗ್ ಮೈ ನೀಸ್ ಆರ್ ಸ್ವೆಲ್ಲಿಂಗ್, ವಾಟ್ ಕ್ಯಾನ್ ಐ ಡೂ? ಸೊ ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಆನ್ಸರ್ಡ್. ನೀವು ಕನ್ಸಲ್ಟ್ ಮಾಡಬೇಕು. ವಿತೌಟ್ ಸೀಯಿಂಗ್ ಇಟ್ ಇಸ್ ಡಿಫಿಕಲ್ಟ್ ಟು ಸೇ. ಎಸ್, ಹರ್ನಿಯಾ ಬರ್ಬೋದು. ಎಸ್, ಡಾಕ್ಟರ್ ಸೌಮ್ಯ ಹೇಳ, ಹರ್ನಿಯಾ ಕೂಡ ಬರ್ಬೋದು. ಹೌದು, ಕರೆಕ್ಟ್, ಶಿ ಇಸ್ ರೈಟ್. ಸೊ ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಲಿ ಕಮ್ಮಿ ಮಾಡ್ಬೋದು, ಡೆಫಿನೆಟ್ಲಿ ಕಮ್ಮಿ ಮಾಡ್ಬೋದು. ವೀಸಿಂಗ್ ಇದ್ದವರು ಮಾರ್ನಿಂಗ್ ವಾಕ್ ಮಾಡ್ಬೋದಾ? ಮಾಡ್ಬೋದು. ವೀಸಿಂಗ್ ಇದ್ದವರು ಮಾರ್ನಿಂಗ್ ಎಲ್ಲ ಕವರ್ ಮಾಡಿಕೊಂಡು ಮಾಡಿ. ಎಸ್, ಓಕೆ. ನಿಮ್ಮ ಇದ್ರದ್ದು ಕ್ವೆಶನ್ಸ್ ನೋಡ್ತೀನಿ. ಇದರಲ್ಲಿ ಯಾರು ಬರ್ತಿದ್ದಾರೆ? ಸೊ ಐ ಆಮ್ ಬ್ಯಾಚ್ 28. ನೀವು ಹೇಳಿದ ಹಾಗೆ ಮಾರ್ನಿಂಗ್ ವೆಜಿಟೇಬಲ್ಸ್, ಆಫ್ಟರ್ನೂನ್ ಮೀಲ್ಸ್ ತಿಂದ ಮೇಲೆ ಹೊಟ್ಟೆ ಉಬ್ಬಿಸ್ಕೊಂಡ ಹಾಗೆ ಆಗುತ್ತೆ, ನೈಟ್ ಹೊಟ್ಟೆ ಹಸಿವಾಗಲ್ಲ, ಏನು ಮಾಡೋದು? ನಿಮ್ಮ ಕ್ವೆಶನ್ ಅರ್ಥ ಆಗಲಿಲ್ಲ. ಸೊ ಆಬ್ವಿಯಸ್ಲಿ ಬ್ಯಾಚ್ 28 ಇದ್ದರೆ ನೀವು ಸೆಷನಲ್ಲಿ ಕೇಳಿ ಕ್ವೆಶನ್ನ, ಅಲ್ಲಿ ದೇ ವಿಲ್ ಡೆಫಿನೆಟ್ಲಿ ನಿಮ್ಮ ಸೆಷನ್ನ ಕ್ಲಿಯರ್ ಮಾಡ್ತಾರೆ. ಸ್ಟಾರ್ಟಿಂಗ್ ನೀವು ಡಯಟ್ನ ಚೇಂಜ್ ಮಾಡಿದಾಗ ಸ್ವಲ್ಪ ಬಾಡಿಲಿ ನಿಮ್ಮ ಅಂದರೆ ಅಷ್ಟೊಂದು ಫೈಬರ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಲ್ದಲೇ ಇರೋದ್ರಿಂದ ಕೆಲವರಿಗೆ ಡೈಜೆಸ್ಟ್ ಇಶ್ಯೂಸ್ ಸಡಪುಟ ಬರ್ಬೋದು. ಸೊ ರಾ ಫುಡ್ನ ತುಂಬ ಜಾಸ್ತಿ ಆ್ಯಡ್ ಮಾಡಬೇಡಿ, ಸ್ಲೋ ಆಗಿ ಆ್ಯಡ್ ಮಾಡ್ತಾ ಹೋಗಿ. ಎಸ್ಪೆಷಲಿ ಈ ಸ್ಪ್ರೌಟ್ಸ್ ಅದನ್ನೆಲ್ಲ ಇನಿಷಿಯಲಿ ಆ್ಯಡ್ ಮಾಡಬೇಡಿ. ಫಸ್ಟು ಈಸಿಲಿ ತಿನ್ನೋದಾದ ಹಣ್ಣುಗಳನ್ನ ಆ್ಯಡ್ ಮಾಡ್ಬೋದು. ಸ್ಲೋಗೆ ರಾ ಫುಡ್ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ತಾ ಹೋಗಿ. ಯಾವ ಫುಡ್ಡಿಂದ ನಿಮಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಯಾವುದರಿಂದ ಪ್ರಾಬ್ಲಮ್ ಅಂತ ನೋಡಿಕೊಂಡು ಗ್ರ್ಯಾಜುಲಿ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಇನಿಷಿಯಲಿ ಎನಿ ಡಯಟ್ ಚೇಂಜಸ್ ಮಾಡಿದಾಗ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ದಿನ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಎಸ್ ಎಸ್, ಕಲ್ಪಶ್ರೀ ಅವರಿಗೆ ನಾನು ಆಲ್ರೆಡಿ ಹ್ಯಾವ್ ಆನ್ಸರ್ಡ್. ಸೊ ನಿಮಗೆ ವಿತೌಟ್ ಕನ್ಸಲ್ಟೇಷನ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ. ಸೊ ಬೆಟರ್ ಯು ನೀಡ್ ಟು ಕನ್ಸಲ್ಟ್ ಆ್ಯಂಡ್ ಫಾಲೋ. ನಿಮ್ಮ ಯಾರಿಗೆ ತೋರಿಸ್ತಾ ಇದ್ದೀರಾ ಅವ್ರ ಹತ್ರ ಕನ್ಸಲ್ಟ್ ಮಾಡಿ. ಓಕೆ, ಸೊ ಒಂದು ನಿಮಿಷ ಇದ್ರದ್ದು ಕ್ವೆಶನ್ಸ್, ಫಾರ್ಮ್ ಫಿಲ್ ಮಾಡಿರೋ ಕ್ವೆಶನ್ಸ್ ನೋಡ್ತೀನಿ. ಎಸ್, ಬ್ಯಾಚ್ 26 ಮುಗೀತು ಲಾಸ್ಟ್ ವೀಕು. ಯಾರ್ಯಾರು ಬ್ಯಾಚ್ 26 ಅವರು ಇದ್ದೀರಾ, ತಮ್ಮ ಎಷ್ಟೆಷ್ಟು ವೆಯ್ಟ್ ಲಾಸ್ ಆಗಿದೆ ಅನ್ನೋದನ್ನು ಚಾಟ್ ಬಾಕ್ಸಲ್ಲಿ ಹಾಕಿ ಬಿಫೋರ್ ನಾನು ಈ ಕ್ವೆಶನ್ಸ್ ನೋಡೋ ತನಕ. ಬ್ಯಾಚ್ ಎಸ್, ಆಶಾ ಅವರು ಕೇಳ್ತಾರೆ ಫ್ರಮ್ ಬ್ಯಾಚ್ 28. ಸರ್, ಐ ಹ್ಯಾಡ್ ಅಂಡರ್ಗಾನ್ ಗಾಲ್ ಬ್ಲಾಡರ್ ಸರ್ಜರಿ 10 years ಬ್ಯಾಕ್. If I eat raw vegetables and hard food, I will get stomach pain and digestion issues. Kindly suggest any other tests I should do on food which I should not eat. ಟೆಸ್ಟ್ ಏನು ಬೇಕಾಗಿಲ್ಲ. ಸೊ ಆ್ಯಕ್ಚುಲಿ ರಾ ವೆಜಿಟೇಬಲ್ಸ್ ಹೇಳ್ದಲ್ಲ, ಈಗ ರಾ ಫ್ರೂಟ್ಸಿಂದ ಸ್ಟಾರ್ಟ್ ಮಾಡಿ, ದೆನ್ ಸ್ಲೋಲಿ ಇನ್ಕ್ರೀಸ್ ಮಾಡಿ, ಜಾಸ್ತಿ ವಾಟರ್ ಕಂಟೆಂಟ್ ಇರೋ ಫುಡ್ಡನ್ನು ಇನಿಷಿಯಲಿ ಆ್ಯಡ್ ಮಾಡಿ, ಗ್ರ್ಯಾಜುಲಿ ಮಾಡಿದ್ರೆ ದೆನ್ ದೆರ್ ಇಸ್ ನೋ ಪ್ರಾಬ್ಲಮ್. ಅದೇ ಡೈಜೆಸ್ಟಿವ್ ಅಂದರೆ ಸಡನ್ನಾಗಿ ಚೇಂಜ್ ಮಾಡ್ಕೊಳಕ್ಕೆ ಹೋದಾಗ ಇದೆಲ್ಲ ಆಗುತ್ತೆ. ಸ್ಲೋ 10 years ಆಗಿ ನಿಮ್ಮ ಗಾಲ್ ಬ್ಲಾಡರ್ ಸರ್ಜರಿ ಆಗಿದರೆ ಫ್ಯಾಟ್ ನೀವು ತುಂಬ ಜಾಸ್ತಿ ಡಯಟಲ್ಲಿ ಇನ್ಕ್ಲೂಡ್ ಮಾಡೋಂಗಿಲ್ಲ. ಫ್ಯಾಟ್ನ ನೋಡ್ಕೊಂಡು ತೊಗೋಬೇಕು, ಯಾಕೆಂದರೆ ಗಾಲ್ ಬ್ಲಾಡರ್ ಇಲ್ಲ ಅಂದರೆ ಫ್ಯಾಟ್ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಅದು ಬಿಟ್ಟರೆ ಫ್ರೂಟ್ಸಿಗೆ ಅದಕ್ಕೂ ಸಂಬಂಧ ಇಲ್ಲ. ಅನುರಾಧ ಅವ್ರು ಕೇಳ್ತಾರೆ ಫ್ರಮ್ ಬ್ಯಾಚ್ 28 ಅಗೇನ್. 7:30ಗೆ ಊಟ ಆದಮೇಲೆ ಹಸಿವಾದರೆ ಡ್ರೈ ಫ್ರೂಟ್ಸ್ ತಿನ್ನಬೋದಾ? ಡ್ರೈ ಫ್ರೂಟ್ ತೊಗೋಬೇಡಿ, ಅಂದರೆ ಫ್ರೆಶ್ ಫ್ರೂಟ್ ತೊಗೊಳ್ಳಿ. ಡ್ರೈ ಫ್ರೂಟ್ಸಲ್ಲಿ ಏನಾಗುತ್ತೆ ಅಂದರೆ ಕ್ಯಾಲರಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಕ್ವಾಂಟಿಟಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀವು ಡ್ರೈ ಫ್ರೂಟ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಸುವಾದಾಗ. ಸೊ ಪ್ರಿಫರಬಲಿ ಅಂದರೆ ಹೋಲ್ ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸ್ನ ತಿನ್ಬೋದು. ಸುಮಾ ಎನ್, ಸರ್ ವಾಟ್ ಟೈಪ್ ಆಫ್ ಮೂವ್ಮೆಂಟ್ ವಿ ಶುಡ್ ಫಾಲೋ ಡೈಲಿ? ಐ ಆಮ್ ಕನ್ಫ್ಯೂಸ್ಡ್. ವಾಕಿಂಗ್ ಈಸ್ ಬೆಟರ್, ಜಾಗಿಂಗ್ ಆರ್ ಯೋಗ? ಪ್ಲೀಸ್ ವಿಚ್ ಎವರ್ ಯು ಲೈಕ್. ಫಸ್ಟ್ ಪ್ರಿನ್ಸಿಪಲ್ ಇಸ್ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಫಸ್ಟ್ ಮಾಡಿ, ಆಮೇಲೆ ಬೇರೆದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗೋದು. ನಿಮಗೆ ವಾಕಿಂಗ್ ಇಷ್ಟ ಆದರೆ ವಾಕಿಂಗ್ ಮಾಡಿ, ಜಾಗಿಂಗ್ ಇಷ್ಟ ಆದರೆ ಜಾಗಿಂಗ್ ಮಾಡಿ, ಯೋಗ ಇಷ್ಟ ಆದರೆ ಯೋಗ ಮಾಡಿ. ಸೊ ಐಡಿಯಲಿ ಏನು ಅಂದರೆ ಕಾಂಬಿನೇಷನ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ ಏರೋಬಿಕ್ ಮಾಡಬೇಕು ಅಂತ. ವಾಕಿಂಗು ಜಾಗಿಂಗ್ ಎಲ್ಲ ಏರೋಬಿಕ್ಕಿಗೆ ಬರುತ್ತೆ, ಯೋಗ
ಇಸ್ ಅ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಎಕ್ಸಸೈಸಸ್. ಸೊ ನೀವು ಬರೀ ವಾಕಿಂಗ್ ಜಾಗಿಂಗ್ ಮಾಡ್ತಾ ಇದ್ರೆ ನಿಧಾನಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಆ್ಯಡ್ ಮಾಡಬೇಕು ಅಥವಾ ಯೋಗ ಆ್ಯಡ್ ಮಾಡಬೇಕು. ಬರೀ ಯೋಗ ಮಾಡ್ತಿದ್ರೆ ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ಅಥವಾ ಜಾಗಿಂಗ್ನು ಆ್ಯಡ್ ಮಾಡಬೇಕು. ಸೊ ಇನಿಷಿಯಲಿ ನಿಮಗೆ ಏನು ಇಷ್ಟ ಅದನ್ನು ಫಸ್ಟ್ ಆ್ಯಡ್ ಮಾಡಿ, ಮಿಕ್ಕಿದ್ದು ಹೋಗ್ತಾ ಹೋಗ್ತಾ ಅದರ್ ಥಿಂಗ್ಸ್ನ ಆ್ಯಡ್ ಮಾಡ್ಬೋದು. ಮೆನೋಪಾಸ್ ಆಗಿ 3 ವರ್ಷ ಕಳೆದರೂ ಅದರೊಂದಿಗೆ ಶುರುವಾದ ಮಾನಸಿಕ ಖಿನ್ನತೆ, ತೂಕ ನಿರ್ವಹಣೆ, ಬೇಡದ ಆಲೋಚನೆ ಇವೆಲ್ಲ ಇನ್ನೂ ಬಾಧಿಸುತ್ತಲೇ ಇದೆ. ನನ್ನ ಪ್ರಶ್ನೆ ಏನಂದರೆ, ಲಿವ್ ಟು 100 ಹಾರ್ಮೋನ್ಗಳ ಸಮತೋಲನ ಇರಲು ಸಹಾಯ ಮಾಡಬಹುದೇ? ಡೆಫಿನೆಟ್ಲಿ ಸಹಾಯ ಮಾಡುತ್ತೆ. ಉಮಾ ಅವ್ರು ಕೇಳ್ತಾರೆ. ಎಸ್, ಈಗ ಇದನ್ನೆಲ್ಲ ಮಾಡ್ತಾ ಹೋದರೆ ನಿಮ್ಮ ಹಾರ್ಮೋನಲ್ ಪ್ರಾಬ್ಲಮ್ಸ್ ಎಲ್ಲ ಸರಿಯಾಗ್ತಾ ಹೋಗುತ್ತೆ, ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ನೀವು ನಾವೇನೇನು ಹೇಳ್ತಿದ್ದೀವಿ ಅದ್ರ ಜೊತೆಗೆ ಪ್ರಾಣಾಯಾಮ, ಮೆಡಿಟೇಷನ್ ಮಾಡೋ ಅಭ್ಯಾಸ ಇದ್ದರೆ ಅದನ್ನು ಮಾಡಬೇಕು. ಅದೆಲ್ಲ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ನಾವು ಕವರ್ ಮಾಡಲ್ಲ, ಬಟ್ ನಿಮಗೆ ಅದನ್ನು ಆ್ಯಡ್ ಮಾಡ್ಬೋದು. ಸೊ ಬೇರೆ ಯಾರಾದರೂ ಇದಕ್ಕೆ ಆನ್ಸರ್ ಮಾಡ್ಬೋದು. ಅಂದರೆ ನೀವು ಲಿವ್ ಟು 100 ಪ್ರೋಗ್ರಾಮಿಂದ ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತಾ ಇಲ್ವಾ ಅನ್ನೋರು ಯಾರು ಭಾಳ ದಿನದಿಂದ ನಮ್ಮ ಪ್ರೋಗ್ರಾಮಲ್ಲಿ ಇದ್ದೀರಾ, ನೀವು ಅವರಿಗೆ ಆನ್ಸರ್ ಮಾಡಿದ್ರೆ ಪ್ರಾಬಬ್ಲಿ ಅವರಿಗೆ ಇನ್ನೂ ಬೆಟರ್ ಕಾನ್ಫಿಡೆನ್ಸ್ ಬರುತ್ತೆ ಅನಿಸುತ್ತೆ. ವರ್ಡ್ಸ್ ಆನ್ ACV, ಇಟ್ಸ್ ಅಡ್ವಾಂಟೇಜಸ್, ಹೌ ಟು ಯೂಸ್ ಇಟ್, ಆಲ್ಸೋ ಆ್ಯಂಟಿ ಇನ್ಫ್ಲಮೇಟರಿ ಡಯಟ್. ಆ್ಯಪಲ್ ಸೈಡರ್ ವಿನೆಗರ್ ACV ಅಂದರೆ ಡಾಕ್ಟರ್ ಸುನೀತಾ ಅವ್ರು ಕೇಳ್ತಾರೆ, ಬ್ಯಾಚ್ 26 ಇಂದ. ಆ್ಯಪಲ್ ಸೈಡರ್ ವಿನೆಗರ್ ಡೆಫಿನೆಟ್ಲಿ ಯೂಸ್ಫುಲ್ ಇದೆ, ಎಸ್ಪೆಷಲಿ ಬಿಫೋರ್ ಫುಡ್ 30 ಮಿನಿಟ್ಸ್ಗಿಂತ ಮುಂಚೆ ಒಂದು 20 ml ಆಫ್ ಆ್ಯಪಲ್ ಸೈಡರ್ ವಿನೆಗರ್ ಇನ್ ಎ ಗ್ಲಾಸ್ ಆಫ್ ವಾರ್ಮ್ ವಾಟರ್ ಕುಡಿದ್ರೆ ಊಟ ಆದಮೇಲೆ ನೀವು ತಿನ್ನೋ ಕಾರ್ಬೋಹೈಡ್ರೇಟ್ಸಲ್ಲಿ ಇಂದ ರೈಸ್ ಆಗೋ ಬ್ಲಡ್ ಶುಗರ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಪೋಸ್ಟ್ ಮೀಲ್ ಗ್ಲೂಕೋಸ್ ರೆಸ್ಪಾನ್ಸ್ ಅಂತೀವಿ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದರಿಂದ ಇನ್ಸುಲಿನ್ ಲೆವೆಲ್ಸ್ ರೈಸ್ ಆಗಲ್ಲ. ಇನ್ಸುಲಿನ್ ಸೆನ್ಸಿಟಿವಿಟಿ ಅಥವಾ ರೆಸಿಸ್ಟೆನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಆ್ಯಪಲ್ ಸೈಡರ್ ವಿನೆಗರ್ ಹೆಲ್ಪ್ ಆಗುತ್ತೆ. ಅಸಿಡಿಟಿ ಪ್ರಾಬ್ಲಮ್ ಇದ್ದರೆ ಇದನ್ನು ಅವಾಯ್ಡ್ ಮಾಡಬೇಕು. ನಿಮ್ಗೆ ಅಸಿಡಿಟಿ ಇಶ್ಯೂಸ್ ಇಲ್ಲ ಅಂದರೆ ಇದನ್ನು ತೊಗೋಬೋದು. ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ದು ಒಂದು ಸಪ್ರೇಟ್ ಸೆಷನ್ನೇ ಮಾಡಿದ್ದೀವಿ, ಆ್ಯಸ್ ದಿ ಎಕ್ಸ್ಪರ್ಟ್ ಸೆಷನ್. ಟ್ಯೂಸ್ಡೇ ಸೆಷನ್ ಏನು ನಡೀತೆ ಅದ್ರದ್ದು ಒಂದು ಸೆಷನ್ನೇ ಆಗಿದೆ, ಅದು ರೆಕಾರ್ಡಿಂಗಲ್ಲಿರುತ್ತೆ. ಅದನ್ನು ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಎಸ್, ಪಾರ್ವತಿ ಮೇಡಮ್, ಐ ಹ್ಯಾವ್ ಸೀನ್ ರಿಸಲ್ಟ್ಸ್ ಇನ್ ಹಾರ್ಮೋನಲ್ ಇದಂತಾರೆ. ಯಾರಾದರೂ ಪೋಸ್ಟ್ ಮೆನಪಾಸಲ್ ಇರೋರು ಹಾಕ್ಬೋದು. ಅವರು ಪೋಸ್ಟ್ ಮೆನಪಾಸಲ್ ಟೈಮಲ್ಲಿ ಆಗ್ತಿರೋ ಹಾರ್ಮೋನಲ್ ಇಶ್ಯೂಸ್ಗೆ ಪ್ರೋಗ್ರಾಮ್ ಹೆಲ್ಪ್ ಆಗುತ್ತಾ ಅಂತ ಕೇಳಿದ್ದಾರೆ. ಯಾರಾದರೂ ಆ ಪರ್ಟಿಕ್ಯುಲರ್ ಇದು ವಿಚ್ ಬ್ರ್ಯಾಂಡ್ ಇಸ್ ಗುಡ್ ಅದು ಯಾವುದೋ ಒಂದು ಬರುತ್ತೆ, ಬಿಕಾಸ್ ನಾನು ನೋಡಿ ಹೇಳ್ತೀನಿ. ಒಂದು ಫೇಮಸ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಯಾವುದೋ ಇದೆ, ನೆನಪಾಗ್ತಿಲ್ಲ ನನಗೆ. ಐ ಕ್ಯಾನ್ ಟೆಲ್ ಯು ಇನ್ ದ ಗ್ರೂಪ್. ನೀವು ನಿಮ್ಮ ಯಾವ ಬ್ಯಾಚಲ್ಲಿದ್ದೀರಾ ಅಲ್ಲಿ ಕೇಳಿ, ಯು ವಿಲ್ ಗೆಟ್ ಇದು ಪೋಸ್ಟ್ ಮೆನಪಾಸಲ್. ಎಸ್, ಪಾರ್ವತಿ ಮೇಡಮ್ ಕೂಡ ಹೇಳ್ತಾ ಇದ್ದಾರೆ, ಎಸ್ ಐ ಹ್ಯಾವ್ ಸೀನ್ ರಿಸಲ್ಟ್ಸ್ ಅಂತ. ಸೊ ನೀವು ಯಾವ ಬ್ಯಾಚಲ್ಲಿದ್ದೀರಾ ಅಲ್ಲಿ ಒಂದು ಮೆಸೇಜ್ ಹಾಕಿ. ಸೊ ವಿ ವಿಲ್ ಪುಟ್ ದಟ್ ಇನ್ ದ ಗ್ರೂಪ್. ಪ್ಲೀಸ್ ಶೇರ್ ಇನ್ ದ ಅಡ್ವಾನ್ಸ್ ಗ್ರೂಪ್ ಆಲ್ಸೋ ಪ್ಲೀಸ್. ಎಸ್, ಡೆಫಿನೆಟ್ಲಿ ಅಡ್ವಾನ್ಸ್ ಗ್ರೂಪಲ್ಲಿ ಹಾಕ್ತೀವಿ. ಆ್ಯಪಲ್ ಸೈಡರ್ ವಿನೆಗರ್ ಒಂದು ಫೇಮಸ್, ಇದು ಒಂದು ವಿತ್ ಮದರ್ ಅಂತ ಬರುತ್ತೆ, ಅಂದರೆ ಅದರಲ್ಲಿ ಇದು ವಿತ್ ಆ್ಯಂಡ್ ವಿತೌಟ್ ಮದರ್ ಅಂತ ಇರುತ್ತೆ, ಅದು ಇರುತ್ತೆ, ಹಾಕ್ಬೋದು. ನನಗೆ ನೀ ಪೇನ್ ಇದೆ, ತುಂಬ ಹೊತ್ತು ನಿಲ್ಲಲು ಆಗೋದಿಲ್ಲ, ಮತ್ತು ಕೆಳಗೆ ಕೂರಲು ಆಗೋದು, ಏನು ಮಾಡೋದು? ಆಸ್ಟಿಯೋಆರ್ಥರೈಟಿಸ್ ಇರುತ್ತೆ ಮೋಸ್ಟ್ ಲೈಕ್ಲಿ. ನಿಮ್ಮ ಬಾಡಿ ವೆಯ್ಟ್ ಕಮ್ಮಿ ಆದಮೇಲೆ ನೋಡಿ, ಇನ್ನೂ ಪ್ರಾಬ್ಲಮ್ ಇದ್ದರೆ ಕನ್ಸಲ್ಟ್ ಮಾಡಿ. ಸೊ ಇನಿಷಿಯಲಿ ಬಾಡಿ ವೆಯ್ಟ್ ಕಮ್ಮಿ ಆದರೆ ಸುಮಾರು ನೀ ಪೇನ್ ಅದರಿಂದನೇ ಹೋಗುತ್ತೆ. ಬಾಡಿಲಿ ಇನ್ಫ್ಲಮೇಷನ್ ಕಮ್ಮಿ ಆಗೋದ್ರಿಂದ ನೀ ಪೇನ್ ಕಮ್ಮಿ ಆಗುತ್ತೆ. ಅದಾದಮೇಲೂ ಇದ್ದರೆ ದೆನ್ ಬೆಟರ್ ಟು ಸಿ ಆ್ಯಂಡ್ ಕನ್ಸಲ್ಟ್, ಗೆಟ್ ಎನ್ ಎಕ್ಸ್ರೇ, ಆಲ್ ದಿಸ್ ಥಿಂಗ್ಸ್ ಮಾಡ್ಬೋದು. ಸೊ ಯಾರಾದರೂ ವೆಯ್ಟ್ ರಿಡಕ್ಷನ್ ಮಾಡಿರೋದ್ರಿಂದ ನೀ ಪೇನ್ ಯಾರಿಗೆ ಕಮ್ಮಿ ಆಗಿದೆ ಅದನ್ನು ಹಾಕ್ಬೋದು. ವೆಯ್ಟ್ ರಿಡಕ್ಷನ್ ಮಾಡೋದ್ರಿಂದ ನೀ ಪೇನ್ ಯಾರಿಗಿತ್ತು ಮೊದಲು, ಈಗ ಎಷ್ಟು ಕಮ್ಮಿ ಆಗಿದೆ ಅನ್ನೋದನ್ನು ಹಾಕಿ, ಏನು ಮಾಡ್ದಲೆ ವಿತೌಟ್ ಹ್ಯಾವಿಂಗ್ ಎನಿ ಕನ್ಸಲ್ಟೇಷನ್ ಹಾಕ್ಬೋದು. ಹ್ಯಾಪಿ ಫೀಲಿಂಗ್ ಇಫ್ ವಿ ಅಚೀವ್ ವೆಯ್ಟ್ ಲಾಸ್, ಇನ್ಕ್ರೀಸ್ ಕಾನ್ಫಿಡೆನ್ಸ್ ಲೆವೆಲ್, ಅಟ್ರಾಕ್ಟ್ ಪಾಸಿಟಿವ್ ಥಿಂಗ್ಸ್ ಆಫ್ಟರ್ ಜಾಯ್ನಿಂಗ್ ಲಿವ್ ಟು 100, ಮಂತ್ಲಿ ಸೈಕಲ್ಸ್ ರೆಗ್ಯುಲರ್ ಆ್ಯಂಡ್ ಪೇನ್ ಫ್ರೀ, ಫಾಸ್ಟ್ ರಿಕವರಿ ಫ್ರಮ್ ಡೇ ಟು ಡೇ ಸಿಕ್ನೆಸ್. ನೋಡಿ ಹಾಕ್ಬಿಟ್ಟಿದ್ದಾರೆ. ಹ್ಯಾಪಿ ಫೀಲಿಂಗ್ ಏನೇನು ಅಡ್ವಾಂಟೇಜಸ್ ಆಯಿತು ಅಂತ ಹಾಕಿದ್ದಾರೆ. ಮೈ ಪೇನ್ ರೆಡ್ಯೂಸ್ಡ್, ಎಸ್ ಕಂಪ್ಲೀಟ್ಲಿ. ಎನರ್ಜಿ ಲೆವೆಲ್ ಇಸ್ ಗುಡ್ ಅಂತ ಹಾಕಿದ್ದಾರೆ. ಮೈ ರಿಡಕ್ಷನ್ ಇನ್ ನೀ ಪೇನ್, ಎಸ್ ಡಾಕ್ಟರ್ ಮಹೇಶ್ ಅವರು, ಡಾಕ್ಟರ್ ಮಹೇಶ್ ಅವರು ಕನ್ಸಲ್ಟ್ ಮಾಡೋಕ್ಕೆ ಬಂದಿದ್ರು ನನಗೆ. ಅವರಿಗೆ ನೀ ಪೇನ್ ಸ್ವಲ್ಪ ಅಡ್ವಾನ್ಸ್ಡ್ ಅರ್ಥರೈಟಿಸ್ ಇದೆ ಮಂಡಿಯಲ್ಲಿ, ವೆಯ್ಟ್ ಲಾಸ್ ಮಾಡಿರೋದ್ರಿಂದ ನೀ ಪೇನ್ ಕೂಡ ಕಮ್ಮಿ ಆಗಿದೆ. ಇಫ್ ಐ ಡೋಂಟ್ ವಾಟ್ ಐ ಗೆಟ್ ನೀ ಪೇನ್. ನಡಿಲಿಲ್ಲ ಅಂದರೆ ನೀ ಪೇನ್ ಬರುತ್ತೆ ಅಂತ ಹಾಕ್ತಿದ್ದಾರೆ ಜಯಶೀಲ್ ಅವರು. ಸೊ ನೋಡಿ, ಅಂದರೆ ನಡಿಲಿಲ್ಲ ಅಂದರೆ ನೀ ಪೇನ್ ಬರುತ್ತೆ, ಸೊ ನಡೆದ್ರೆ ಪೇನ್ ಇಂಪ್ರೂವ್ ಆಗ್ತಿದೆ ಅಂತ. ಎಸ್, ಓಕೆ, ಎಸ್, ಓಕೆ, ಸುಮಾರು ಕ್ವೆಶನ್ಸ್ ಆನ್ಸರ್ ಮಾಡಿದಿರಿ. ಇಟ್ ಇಸ್ ಟೈಮ್ ಟು ಎಂಡ್. ವಾಣಿಯವ್ರ ಕಾಲು ನೋವು ಹೋಯಿತು ಅಂತ ಹಾಕಿದ್ದಾರೆ. ಎಸ್, ಸೊ ಭಾಳಷ್ಟು ಕ್ವೆಶನ್ಸ್ ತೊಗೊಂಡಿದ್ದೀನಿ. ಐ ಥಿಂಕ್ ಬೆಲ್ಲಿ ಫ್ಯಾಟ್ ಬಹಳ ದಿನದಿಂದ ಕೇಳ್ತಿದ್ರು ಕೆಲವರು, ಬೆಲ್ಲಿ ಫ್ಯಾಟ್ ಕಮ್ಮಿ ಮಾಡೋದಕ್ಕೆ ಒಂದು ಸೆಷನ್ ಮಾಡಿ ಅಂತ. ಸೊ
ಎಸ್, ಡಾಕ್ಟರ್ ಸೌಮ್ಯ ಅವ್ರು ಕೈ ಎತ್ಬಿಟ್ಟಿದ್ದಾರೆ. ಸೊ ಫಸ್ಟ್ ಅವರೇ ಕೇಳಿದ್ದು ಅನ್ಸುತ್ತೆ. ಬಟ್ ಆದರೂ ಏನಕ್ಕೆ ನಾನು ಜಾಸ್ತಿ ಮಾಡಿಲ್ಲ, ಬಿಕಾಸ್ ಸಿ ಇಟ್ ಇಸ್ ಸಪರೇಟ್ ಏನೂ ಇಲ್ಲ. ಬೆಲ್ಲಿ ಫ್ಯಾಟ್ ಕಮ್ಮಿ ಮಾಡೋದಕ್ಕೆ ಬೇರೆ, ಇದಕ್ಕೆ ಬೇರೆ ಅಂತಲ್ಲ. ನಮ್ಮ ಪ್ರೋಗ್ರಾಮಲ್ಲಿ ಮಾಡೋದೇ ನಾವು ಅದು ಆ್ಯಕ್ಚುಲಿ. ಬಟ್ ಆದರೂ ಅದನ್ನು ಇರೋ ಮಿತ್ಸ್ ಆ್ಯಂಡ್ ರಿಯಾಲಿಟಿ ಬಗ್ಗೆ ಐ ಥಿಂಕ್ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದಾದ್ರು ನೀವು ಆಸ್ಪೆಕ್ಟ್ಸ್ ಮಿಸ್ ಆಗ್ತಿದೆ ಅದ್ರ ಬಗ್ಗೆ, ಎಕ್ಸಸೈಸ್ ಆಗಿರ್ಬೋದು, ಸರ್ಕೇಡಿಯನ್ ರಿದಮ್ ಆಗಿರ್ಬೋದು, ಸ್ಲೀಪ್ ಆಗಿರ್ಬೋದು, ಡಯಟಲ್ಲಿ ಫೈಬರ್ ಇಲ್ದಲೇ ಇರ್ಬೋದು, ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರ್ಬೋದು, ಶುಗರ್ ಇರ್ಬೋದು, ಅದು ಯಾವುದೇ ನಿಮ್ಮಲ್ಲಿ ಮಿಸ್ ಆಗ್ತಿದೆ ಅದ್ರ ಬಗ್ಗೆ ನೀವು ಗಮನ ಕೊಟ್ಟರೆ ಡೆಫಿನೆಟ್ಲಿ ಇದು ಸರಿ ಆಗತ್ತೆ. ಎಸ್, ನೀ ಪೇನ್ ಇರೋದ್ರಿಂದ ಎಕ್ಸಸೈಸ್ ಮಾಡೋದು ಕಷ್ಟ. ಅಂದರೆ ಯಾವುದು ಮಾಡೋಕ್ಕಾಗತ್ತೆ ಅದನ್ನು ಮಾಡಬೇಕು. ಅಂದರೆ ನೀ ಪೇನ್ ಇರೋದ್ರಿಂದ ಮಂಡಿ ಎಕ್ಸಸೈಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಅಪ್ಪರ್ ಬಾಡಿ ಎಕ್ಸಸೈಸ್ ಮಾಡೋಕ್ಕೇನು ಕಷ್ಟ ಇಲ್ಲ ತಾನೆ. ಅಪ್ಪರ್ ಬಾಡಿ ಎಕ್ಸಸೈಸ್ ಮಾಡೋಕ್ಕೆ ದೇರ್ ಇಸ್ ನೋ ಪ್ರಾಬ್ಲಮ್ ಇತ್ತು. ಅಂದರೆ ಕೂತ್ಕೊಂಡು ಚೇರಲ್ಲಿ ಮಾಡೋವಂಥ ಎಕ್ಸಸೈಸ್ಗಳನ್ನ ಮಾಡ್ಬೋದು. ಸೊ ಆ ರೀತಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ. ಕಮ್ಮಿ ಆದಮೇಲೆ ಗ್ರ್ಯಾಜುಲಿ ಎಕ್ಸಸೈಸ್ನ ಇನ್ಕ್ರೀಸ್ ಮಾಡಬೇಕು. ವೆರಿಕೋಸ್ ವೇನ್ ಬಗ್ಗೆ ಒಂದು ಸೆಷನ್ ಮಾಡಬಹುದು, ಡೆಫಿನೆಟ್ಲಿ ಮಾಡಬಹುದು. ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋತೀನಿ. ಸೊ ವೆರಿಕೋಸ್ ವೇನ್ಸ್ ಬಗ್ಗೆ ಡೆಫಿನೆಟ್ಲಿ ಒಂದು ಸೆಷನ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಇವತ್ತಿನ ಸೆಷನ್ನ ನೀವು ಭಾಳಷ್ಟು ಜನ ತುಂಬ ಜಾಸ್ತಿ ಅಟೆಂಡ್ ಮಾಡಿದ್ದಾರೆ, ತುಂಬ ಜಾಸ್ತಿ ಜನ ಅಟೆಂಡ್ ಮಾಡಿದ್ದಾರೆ. ಯಾಕಂದರೆ ಪ್ರಾಬ್ಲಿ ಟಾಪಿಕ್ ಆ ರೀತಿ ಇತ್ತು ಅನಿಸುತ್ತೆ. ಸೊ ಆ್ಯಂಡ್ ನೆಕ್ಸ್ಟು ಟ್ಯೂಸ್ಡೇ ಸೆಷನಲ್ಲಿ ಇನ್ನೊಂದು ಯೂಸ್ಫುಲ್ ಟಾಪಿಕ್ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ನಮ್ಮ ಅಡ್ವಾನ್ಸ್ಡ್ ಮೆಂಬರ್ಸ್ನ ನಾಳಿನ ಸೆಷನಲ್ಲಿ ವೆಯ್ಟ್ ಲಾಸಿಗೆ ಇರೋ ರೆಸಿಸ್ಟೆನ್ಸಸ್, ಅಂದರೆ ವಾಟ್ ಆರ್ ದ ಕಲ್ಪ್ರಿಟ್ಸ್ ಇಫ್ ಯು ಆರ್ ನಾಟ್, ಅಂದರೆ ನೀವು ಎಕ್ಸ್ಪೆಕ್ಟೆಡ್ ವೆಯ್ಟ್ ಲಾಸ್ ಬರ್ತಿಲ್ಲ ಅಂದರೆ ಎಲ್ಲಿ ಪ್ರಾಬ್ಲಮ್ಸ್ ಆಗ್ತಿರುತ್ತೆ, ಅದು ಎಲ್ಲಿ ಹುಡುಕಬೇಕು ಅನ್ನೋದನ್ನು ನಾಳೆ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಂದರೆ ಇದರದ್ದೇ ಫಾಲೋ ಅಪ್ ಟಾಪಿಕ್ ವೇರ್ ಯೂಶಲಿ ವಾಟ್ ಆರ್ ದ ಕಲ್ಪ್ರಿಟ್ಸ್ ಇಫ್ ಯುವರ್ ವೆಯ್ಟ್ ಲಾಸ್ ಇಸ್ ನಾಟ್ ಹ್ಯಾಪನಿಂಗ್ ಆಸ್ ಎಕ್ಸ್ಪೆಕ್ಟೆಡ್ ಅನ್ನೋದ್ರ ಬಗ್ಗೆ ವಿ ವಿಲ್ ಡಿಸ್ಕಸ್ ಇನ್ ಟುಮಾರೋಸ್ ಸೆಷನ್. ಸೊ ಥ್ಯಾಂಕ್ ಯು ಆಲ್, ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್. ಆ್ಯಂಡ್ ಯಾರ್ಯಾರು ನೀವು ಯಾವ ಬ್ಯಾಚಲ್ಲಿ ಇದ್ದೀರೋ ಅದನ್ನು ಏನೇನು ಹೇಳ್ತಾ ಇದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಹೊಸ್ದಾಗಿ ಜಾಯ್ನ್ ಆಗಿರೋರು ನಿಮಗೆ ಎಲ್ಲ ಬರುತ್ತೆ. ಹೋಗ್ತಾ ಸ್ವಲ್ಪ ಪ್ರೋಸೆಸ್ನ ಫಾಲೋ ಮಾಡಿ ಅಷ್ಟೇ. ದಟ್ ಈಸ್ ವಾಟ್ ಐ ವಿಲ್ ಟ್ರೈ ಟು ಸೇ. ಅಂದರೆ ಒಟ್ಟಿಗೆ ಎಲ್ಲ ಮಾಡ್ತೀವಿ ಅಂದರೆ ಆ ರೀತಿ ನಡೆಯಲ್ಲ. ಸೊ ಏನು ನಿಮ್ಮ ಬ್ಯಾಚಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಅದ್ರ ಬಗ್ಗೆ ಅಷ್ಟೇ ಗಮನ ಕೊಡಿ. ಮಿಕ್ಕಿದ್ದು ಎಲ್ಲ ಬರುತ್ತೆ ಹೋಗ್ತಾ. ಸೊ ಆ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚಲ್ಲಿ ಒಂದಾದ್ಮೇಲೆ ಒಂದು ಫಾಲೋ ಮಾಡ್ತಾ ಹೋದರೆ ನಿಮಗೆ ಈಸಿಲಿ ಎಲ್ಲ ಇದು ಸರಿ ಹೋಗುತ್ತೆ. ಸೊ ವಿತ್ ದಿಸ್ ಥ್ಯಾಂಕ್ ಯು.